ಗುರುಗಳೇ, ಹಾಸ್ಪಿಟ್ಲಲ್ಲಿ ತಾಯಂದ್ರು ಮಕ್ಕಳು ನನಗೋಸ್ಕರ ಕಾಯ್ತಿರ್ತಾರೆ. ನಾ ಇನ್ ಬರ್ಲಾ? ನೋಡು ಮಗು, ಇಷ್ಟು ಒತ್ತಡಗಳ ಮಧ್ಯೆಯೂ ಸಹ ನೀ ಬಂದು ಇಲ್ಲಿ ನಾದೋಪಾಸನೆ ಮಾಡ್ತಾ ಇದ್ದೀಯ. ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ಮ್ಯೂಸಿಕ್ ಈಸ್ ನಾಟ್ ಜಸ್ಟ್ ಅನ್ ಆರ್ಟ್, ಇಟ್ ಈಸ್ ಸೋ ಡಿವೈನ್. ಯು ಕ್ಯಾನ್ ಕಮ್ ಔಟ್ ವಿತ್ ಆಲ್ ಯುವರ್ ವರೀಸ್. ಹೋಗ್ಬಿಡ್ಬಾ, ಒಳ್ಳೇದಾಗ್ಲಿ. ಬರ್ತೀನಿ ಗುರುಗಳೇ, ಬರ್ತೀನಿ. ಕಾಮತರೆ, ಸಂಗೀತ ಅನ್ನುವಂಥದ್ದು ಜೀವನೋತ್ಸಾಹವನ್ನು ತುಂಬುತ್ತೆ ಅನ್ನೋದಕ್ಕೆ ಇವಳೇ ಸಾಕ್ಷಿಯಾಗಿದ್ದಾಳೆ ನೋಡಿ. ಹೌದು ಗುರುಗಳೇ, ಸಂಗೀತ ಅನ್ನೋದು ಒಂದು ಗಂಧರ್ವ ಕಲೆ. ಇದರಲ್ಲಿ ಅಪಾರವಾದ ಆಧ್ಯಾತ್ಮಿಕ ಶಕ್ತಿ ಇದೆ ಅಂತ ನಮ್ಮ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ, ಚರಿತ್ರೆಗಳಲ್ಲಿ ಕಂಡುಬರುತ್ತೆ. ಸಂಗೀತಗಾರ ತಾನ್ಸೇನ್ ದೀಪಕ್ ರಾಗ ಹಾಡ್ಬಿಟ್ಟು ದೀಪನ್ನೇ ಉರಿಸ್ತಿದ್ದಂತೆ. ಇದರ ಸತ್ಯಾಸತ್ಯತೆ ಕುರಿತು ಎಷ್ಟೋ ಸಂಶೋಧನೆಗಳು ಈಗಿನ ದಿನಗಳಲ್ಲಿ ನಡೀತಾ ಇದೆ ಗುರುಗಳೇ. ಹೌದು, ಸತ್ಯವಾದ ಮಾತು. ಇದನ್ನ ಯುವಜನಾಂಗ ಅರ್ಥ ಮಾಡಿಕೊಂಡು ಸಂಗೀತವನ್ನ ಬೆಳೆಸಬೇಕು, ಉಳಿಸ್ಬೇಕು. ಉಪ್ಪಿಟ್ಟು ಇಷ್ಟ ಇಲ್ಲ. ಖುಷಿ, ಅಯ್ಯ ಇನ್ನ ನಾಷ್ಟ ಮಾಡಿಲ್ಲ. ಲಗು ಲಗು ಉಪ್ಪಿಟ್ಟು ತಿನ್ನು, ಸಾಲಿಗೆ ಹೋಗ್ಬೇಕಲ್ಲ. ಅಜ್ಜಿ, ನನಗ್ ಗೊತ್ತಿಲ್ವಾ ನಂಗೆ ಉಪ್ಪಿಟ್ಟು ಇಷ್ಟ ಇಲ್ಲ ಅಂತ? ತರಕಾರಿ ಹಾಕಿ ಮಾಡಿ ನೋಡು. ಏನ್ ತರಕಾರಿ ಹಾಕಿದ್ರು ಅದು ಉಪ್ಪಿಟ್ಟೆ, ಸಿಮೆಂಟು. ನಂಗ್ ಬೇಡಪ್ಪ, ಪೂರಿ ಕೊಟ್ರೆ ತಿಂತೀನಿ. ಅಯ್ಯೋ ದೇವ್ರ, ಈಗ ಇದ್ದಕ್ಕಿದಂಗ ಪೂರಿ ತಗೊಂಡ್ ಬಾ ಅಂದ್ರೆ ಎಲ್ಲಿಂದ ತಗೊಂಡ್ ಬರ್ಲಿ? ಲಗುನ ಉಪ್ಪಿಟ್ಟು ತಿಂದ್ ರೆಡಿ ಆಗು, ಸಾಲಿಗೆ ಹೋಗ್ಬೇಕಲ್ಲ. ಉಪ್ಪಿಟ್ಟನ್ನ ನೀನೇ ತಿನ್ಕೋ, ನನಗ್ ಪೂರಿ ಬೇಕು. ಅಯ್ಯೋ ರಾಮ. ಸುಮಾ, ನಿನ್ ಮಗಳು ಉಪ್ಪಿಟ್ಟು ತಿನ್ನಂಗಿಲ್ಲ ಅಂತ ಹಠ ಮಾಡ್ಲಿಕ್ಕೆ ಹತ್ತಾಳ. ನನ್ ಕೈಲಂತೂ ಆಗೋದಿಲ್ಲ, ನೀನ ಬಂದ್ ತಿನ್ಸು. ಖುಷಿ, ಸ್ಕೂಲ್ ಟೈಮ್ ಆಗತ್ತೆ. ಕೊಡಿಲಿ ಬೊಂಬೆನ. ಏನದು? ಹೋಗಮ್ಮ, ಎಲ್ಲ ಮೋಸ. ನೆನ್ನೆ ರಾತ್ರಿ ಮಲ್ಗೋವಾಗ ಅಜ್ಜಿನೇ ಹೇಳಿದ್ರು ನಾಳೆ ಪೂರಿ ಮಾಡ್ಕೊಡ್ತೀನಿ ಅಂತ. ಈಗ ನೋಡಿದ್ರೆ ಉಪ್ಪಿಟ್ಟಂತೆ. ಉಪ್ಪಿಟ್ಟು ಯಾರು ತಿಂತಾರೆ ಉಪ್ಪಿಟ್ಟು? ಚೀಟಿಂಗ್ ಅಜ್ಜಿ, ಹೇಳೋದೊಂದು ಮಾಡೋದೊಂದು. ಓ, ಚೋಟು ದಿದ್ದಾಳ, ಎಷ್ಟು ಮಾತಾಡ್ತಾಳ ನೋಡು. ಪುಟ್ಟಿ, ಹಾಗೆಲ್ಲ ಆಡ್ಬಾರ್ದು. ಬೇಬೇಕ್ ತಿಂಡಿ ತಿನ್ನು. ಹೋಗಮ್ಮ, ನೀನು ಅಜ್ಜಿಗೆ ಸಪೋರ್ಟ್ ಮಾಡ್ತೀಯ. ನನ್ನ ಫ್ರೆಂಡ್ ಅಜ್ಜಿ ಇದ್ದಾರೆ, ದಿನ ಇಡ್ಲಿ, ವಾಂಗಿಬಾತು, ಕೇಸರಿ ಬಾತು ಎಲ್ಲ ಮಾಡ್ಕೊಡ್ತಾರೆ. ನಂಗೆ ಮಾತ್ರ ಉಪ್ಪಿಟ್ಟು ಇರೋ ಚಿತ್ರಾನ್ನ. ನೀನು ನಿನ್ ಮಗಳು ಏನಾರ ಮಾಡ್ಕೊಡ್ರವ, ನನಗ್ ಬೇಕಾದಷ್ಟು ಕೆಲಸದ. ಖುಷಿ ಪುಟ್ಟು, ಜಾಸ್ತಿ ಆಯ್ತು. ಬೇಬೇಕ್ ತಿಂಡಿ ತಿನ್ನು. ಇಲ್ಲ ಅಂದ್ರೆ ಹಾಸ್ಟೆಲ್ಗೆ ಸೇರ್ಸ್ಬೇಕಾಗತ್ತೆ. ಅಲ್ಲಿ ದಿನ ಬ್ರೆಡ್ ಜಾಮು ಕೊಡ್ತಾರೆ, ಅದನ್ನೇ ತಿನ್ಬೇಕಾಗತ್ತೆ. ಅಮ್ಮ ಅಮ್ಮ ಪ್ಲೀಸ್, ಹಾಸ್ಟೆಲ್ ಬೇಡ ಅಮ್ಮ. ಅಜ್ಜಿನ್ ಗೋಳಿಕೋತಿ ಅಲ್ವಾ ನೀನು? ಹಾಸ್ಟೆಲ್ಗೆ ಸೇರಿಸ್ತೀನಿ. ಅಜ್ಜಿ ಅಜ್ಜಿ, ಅಮ್ಮಂಗೆ ಹೇಳಜ್ಜಿ, ನನಗೆ ಹಾಸ್ಟೆಲು ಬೇಡ ಅಂತ. ನಾನು ಉಪ್ಪಿಟ್ಟೆ ತಿಂತೀನಿ ಅಜ್ಜಿ, ನೀನು ಹೇಳ್ದಂಗೆ ಕೇಳ್ತೀನಿ ಅಜ್ಜಿ. ಆಯ್ತು ಪುಟ್ಟಿ, ಹೇಳ್ತೀನಿ. ಸುಮಾ, ನಾ ಚಾಸ್ತಿ ಮಾಡ್ದೆ ಕೂಸಿಗೆ. ನೀ ಏನ ಹಾಸ್ಟೆಲಿಗೆ ಕಳಿಸ್ತೀನಿ ಅಂತ ಹೇಳ್ತೀಯಲ್ಲ? ನಮ್ ಕೂಸಿನ ಹೆಂಗ್ ನೋಡ್ಕೋಬೇಕು ಅಂತ ನನಗ್ ಗೊತ್ತದ. ನೀ ಸುಮ್ಮಿದ್ ಬಿಡು. ಇವತ್ತೊಂದ್ ದಿವ್ಸ ಪುಟ್ಟಿ ಉಪ್ಪಿಟ್ಟು ತಿನ್ಬಿಡು, ನಾಳೆ ಪೂರಿ ಮಾಡ್ಕೊಡ್ತೀನಿ. ಸಾರಿ ಅಜ್ಜಿ. ನನ್ ಮುದ್ದು ನೋಡ್ದ್ಯಾ ಹೆಂಗ್ ಮಾತ್ ಕೇಳ್ತದ. ಆಹಾ, ಅಜ್ಜಿ ಮೊಮ್ಮಗಳು ಜೋಡಿ ತುಂಬಾ ಚೆನ್ನಾಗಿದೆ. ಕಂಪ್ಲೇಂಟು ಮಾಡ್ತೀರಾ, ಆಮೇಲೆ ಕಾಂಪ್ರಮೈಸು ಮಾಡ್ಕೋತೀರಾ. ತಿನ್. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ. ಪ್ಲೀಸ್ ಒಳಗ್ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ ಡಾಕ್ಟರ್. ನೀವು ಪೂಜಾರ್ ತಂದೆ ತಾಯಿಯಲ್ಲ? ಮೊನ್ನೆ ಆ ಮಗು ಅಡ್ಮಿಟ್ ಆಗಿತ್ತು. ಹೌದು ಡಾಕ್ಟರ್, ಇವತ್ತು ನನ್ನ ಮಗಳು ಡಿಸ್ಚಾರ್ಜ್ ಆಯ್ತು. ನಿಮ್ ದಯೆಯಿಂದ ನನ್ನ ಮಗಳು ಪ್ರಾಣ ಉಳಿತು. ಅದಕ್ಕೆ ಒಂದು ಸಣ್ಣ ಕೃತಜ್ಞತೆ ಹೇಳಿ ಹೋಗೋಣ ಅಂತ ಬಂದ್ವಿ. ದಟ್ಸ್ ಓಕೆ, ಥ್ಯಾಂಕ್ ಯು ಸೋ ಮಚ್. ನಾವು ಹಾಸ್ಪಿಟ್ಲಿಗೆ ಬರ್ತಿದ್ದೆ, ಅಲ್ಲೇ ಸಿಗ್ಬೋದಾಗಿತ್ತಲ್ಲ.
ನೀವು ಮಾಡಿದ ಉಪಕಾರಕ್ಕೋಸ್ಕರ ಒಂದು ಚಿಕ್ಕ ಕಾಣಿಕೆ ಮೇಡಮ್, ದಯವಿಟ್ಟು ತಗೋಬೇಕು. ಅಯ್ಯೋ ಇದೆಲ್ಲ ಏನಿದೆ ಕವರ್ನಲ್ಲಿ? ಆ, ತಗೊಳ್ಳಿ ಮೇಡಮ್. ಅದು ಅದು ನೀವು ಮಾಡಿದ ಸರ್ವಿಸ್ಗೋಸ್ಕರ ಒಂದು 10,000 ರೂಪಾಯಿ ಇದೆ, ದಯವಿಟ್ಟು ತಗೊಳ್ಳಿ ಮೇಡಮ್. ನೋಡಿ, ಡಾಕ್ಟರ್ ಆಗಿ ನನ್ನ ಕರ್ತವ್ಯ ನಾನು ಮಾಡಿದೆ. ನಿಮಗೋಸ್ಕರ ಯಾವ ಉಪಕಾರನೂ ಮಾಡಲಿಲ್ಲ. ನಾನು ಮಾಡೋ ಕೆಲಸಕ್ಕೆ ಸರ್ಕಾರ ನನಗೆ ಕೈ ತುಂಬ ಸಂಬಳ ಕೊಡುತ್ತೆ. ಎಜುಕೇಟೆಡ್ಸ್ ನೀವುಗಳೇ ಉಪಕಾರ, ಕಾಣಿಕೆ, ಕೃತಜ್ಞತೆ, ನಿಮ್ಮಿಂದ ತುಂಬಾ ಸಹಾಯ ಆಯ್ತು, ತುಂಬಾ ಖುಷಿ ಆಯ್ತು ಅಂತ ಈ ರೀತಿ ಲಂಚಕ್ಕೆ ಪ್ರೋತ್ಸಾಹ ಕೊಡ್ತಿದ್ದೀರಲ್ಲ, ಸರಿನಾ? ಇಟ್ಸ್ ರಿಯಲಿ ಬ್ಯಾಡ್. ಬೇಡ, ತಗೊಳ್ಳಿ. ಹೋಗ್ಲಿ, ಹಣ್ಣಾರು ತಗೊಳ್ಳಿ ಮೇಡಮ್. ನೋ ಥ್ಯಾಂಕ್ಸ್. ಹಾಸ್ಪಿಟ್ಲಿಗೆ ಹೋಗ್ತಿರಲ್ಲ, ಅಲ್ಲಿ ಜನರಲ್ ವಾರ್ಡ್ನಲ್ಲಿ ಚಿಕ್ಕ ಚಿಕ್ಕ ಮಕ್ಳಿರ್ತಾರೆ, ದಯವಿಟ್ಟು ಅವ್ರಿಗೆ ಹಂಚ್ಬಿಡಿ. ಅಟ್ಲೀಸ್ಟ್ ಈ ಸ್ವೀಟನ್ನಾದ್ರೂ No, ತಗೊಳ್ಳಿ please. ಡಾಕ್ಟರ್. ಪ್ಲೀಸ್ ಡಾಕ್ಟರ್, ಬೇಡ Please. ಅನ್ಬೇಡಿ. ಓಕೆ, ನಮಸ್ಕಾರ, ಬರ್ತೀವಿ. ಬರ್ತೀವಿ ಡಾಕ್ಟರ್. ವೆರಿ ಗುಡ್. ನೀನ್ ಫುಲ್ ಹುಷಾರಾಗ್ಬಿಟ್ಟಿದ್ಯಾ. ನಾಳೆ ಮನೆಗೆ ಹೋಗ್ಬೋದು. ಮನೆಗೆ ಹೋದ್ಮೇಲೆ ಸ್ಕೂಲ್ಗೆ ಹೋಗ್ತೀನಿ. ವೆರಿ ನೈಸ್, ಗುಡ್ ಬಾಯ್. ನೋಡಿದ್ರಾ, ನೆನ್ನೆ ತುಂಬಾ ಯೋಚನೆ ಮಾಡ್ತಿದ್ರಿ ಮಗನ್ ಬಗ್ಗೆ. ಎಲ್ಲ ನಿಮ್ ದಯೆ ಮೇಡಮ್. ನಂದಲ್ಲ. ಸಿಸ್ಟರ್ ಕೇಳ್ತೀನಿ ಡಿಸ್ಚಾರ್ಜಿಗೆ ರೆಡಿ ಮಾಡಕ್ಕೆ. ಥ್ಯಾಂಕ್ ಯು ಮೇಡಮ್. ಬಾಯ್. ನಾಳೆಯಿಂದ ಮತ್ತೆ ಸ್ಕೂಲ್ಗೆ ಹೋಗ್ಬೋದು, ಆಯ್ತಾ? ಹ್ಞೂ ಮಮ್ಮಿ. ಹಾಯ್ ಸುಮಾ. ಹಾಯ್ ರೋಹಿಣಿ. ಏನಿವತ್ತು ಡ್ಯೂಟಿಗೆ ಲೇಟು? ನಮ್ಮ ಮನೆಗೆ ಯಾರೋ ಬಂದಿದ್ರು, ಅದೊಂದು ದೊಡ್ಡ ಕತೆ ಬಿಡು. ಸುಮಾ, ಬೈ ಇವತ್ತು ಸಂಜೆ ನಡೆಯೋ ಫಾರಂ ಹೌಸ್ ಪಾರ್ಟಿಗೆ ನೀನ್ ಬರ್ತಾ ಇದೆಯಲ್ಲ? ಬರ್ಲೇಬೇಕು, ಇಲ್ಲಾಂದ್ರೆ ಮನುಷ್ಯ ಬಿಡ್ಬೇಕಲ್ಲ, ತಲೆ ತಿನ್ಬಿಡ್ತಾನೆ. ಹಾಗಿದ್ರೆ ಪಿಕ್ ಮಾಡ್ಲಾ ನಿನ್ನ? ಬೇಡ ರೋಹಿಣಿ, ನನ್ ಮಗಳು ಸ್ಕೂಲಿಂದ ಬರೋದು ಲೇಟ್ ಆಗತ್ತೆ. ನಾ ಅವಳನ್ನು ಕರ್ಕೊಂಡ್ ಬರ್ತೀನಿ. ಯು ಕ್ಯಾರಿ ಆನ್, ಲೆಟ್ಸ್ ಮೀಟ್ ಅಟ್ ದ ಪಾರ್ಟಿ. ಬಾಯ್. ಸುಮಾ, ರೋಹಿಣಿ, ನೀವಿಬ್ರು ಬಂದಿದ್ದು ತುಂಬಾ ಖುಷಿ ಆಯ್ತು. ಮದ್ವೆ ಅಂತೂ ಆಯ್ತು, ಈಗ್ಲಾದ್ರೂ ಎಲ್ಲ ಬಿಟ್ಟಿದ್ಯಾ ತಾನೆ? ಎಲ್ಲ ಬಿಟ್ಟಿರೋದಾ? ಏನ್ ಮಾತಾಡ್ತಾ ಇದ್ಯಾ? ನನ್ನ ಹೆಂಡತಿ ಏನ್ ಅನ್ಕೋಬೇಕು? ಅಲ್ವೋ, ನೈಟ್ ಶಿಫ್ಟು, ಓವರ್ ಟೈಮು, ಇದ್ರ ಬಗ್ಗೆ ಕಣ ನಾನು ಕೇಳಿದ್ದು. ಓ ಮೈ ಗಾಡ್, ನಾನು ಹೆದರಿ ಬಿಟ್ಟಿದ್ದೆ. ಏನಮ್ಮ ರೋಹಿಣಿ, ಬಂದ ತಕ್ಷಣನೇ ಒಳ್ಳೆ ಬ್ರೇಕಿಂಗ್ ನ್ಯೂಸ್ ತರ ಆಟೋಮ್ ಬಾಂಬ್ ಬಿಟ್ಬಿಟ್ಟೆ. ಎನಿವೆ, ಕ್ಯಾರಿ ಆನ್, ನಾನು ಬೇರೆ ಗೆಸ್ಟ್ ನಾಟ. ಶ್ಯೂರ್. ಹಲೋ ಶ್ರೀಕೃಷ್ಣ ಪರಮಾತ್ಮ, ಏನಿವತ್ತು ನಿಮ್ ಸುತ್ತಮುತ್ತ ಲಲ್ಲನೇರೆ ಕಾಣ್ತಾ ಇಲ್ಲ? ಏನ್ ಮಾಡೋದು ಸರ್, ಬರಗಾಲ ಅನ್ನೋದು ಒಂದಿರುತ್ತಲ್ಲ. ಇದಕ್ಕೂ ಬರಗಾಲನಾ? ಇವರು ಇವ್ರು ನನ್ನ ಫ್ರೆಂಡ್ ನಾಗೇಶ್ವರ ರಾವ್ ಅಂತ. ಹಲೋ ಮಿಸ್ಟರ್ ನಾಗೇಶ್ವರ, ಏನ್ ಮಾಡ್ತೀರಿ? ನಾನು ವಿಗ್ ಮೇಕರ್. ವಿಗ್ ಮೇಕರಾ? ಹೌದು. ಅದು ಬಿಸ್ನೆಸ್ ಚೆನ್ನಾಗಿದ್ಯಾ? ಪರವಾಗಿಲ್ಲ, ಚೆನ್ನಾಗಿದೆ. ಏನ್ ಸರ್ ಮಾತಾಡ್ತೀರಾ? ಹಿ ಇಸ್ ದ ಬಿಗ್ ವಿಗ್ ಆಫ್ ದ ಇಂಡಸ್ಟ್ರಿ. ಕೂದಲ್ ಎಳೆಯಿಂದ ಬಿಸ್ನೆಸ್ ಅನ್ನ ಫುಲ್ ವರ್ಲ್ಡ್ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವ್ರ ಮಕ್ಕಳು ಅಮೆರಿಕಾಲ್ ಓದಿ ಅಲ್ಲೇ ಸೆಟ್ಲ್ ಆಗೋಗ್ ಮಾಡಿದ್ದಾರೆ. ನೋಡಿ, ನಮ್ಮ ಜನ ಇಂಥವ್ರನ್ನ ನೋಡಿ ತಿಳ್ಕೋಬೇಕು. ಯು ಆರ್ ರೋಲ್ ಮಾಡೆಲ್. ಬರೀ ಡಾಕ್ಟ್ರು, ಇಂಜಿನಿಯರ್ ಆದ್ರೆ ಮಾತ್ರ ಜೀವನ ಅನ್ಕೊಂಡ್ಬಿಟ್ಟಿದ್ದಾರೆ. ಬೇರೆ ರೀತಿನೂ ಅಚೀವ್ ಮಾಡಬಹುದು ಅನ್ನೋದಕ್ಕೆ ನೀವು ರೋಲ್ ಮಾಡೆಲ್. ಪ್ಲೀಸ್ ಕೀಪ್ ಇಟ್ ಅಪ್. ಬೈ ದ ಬೈ, ಯು ಪ್ಲೀಸ್ ಕ್ಯಾರಿ ಆನ್, ಎಂಜಾಯ್ ಯುವರ್ ಸೆಲ್ಫ್. ನಾನು ಈಗ ಬರ್ತೀನಿ. ಥ್ಯಾಂಕ್ ಯು. ಇದ್ರಲ್ಲಿ ಸಾರಿಸಿ ಗೂಡ್ಸಿ ಹೆಂಚ್ ಮೇಲೆ ದೋಸೆ ಒಯ್ದು ನಿನ್ಗೊಂತುತ್ತು, ನನಗೊಂತುತ್ತು, ಅಮ್ಮನ್ಗೊಂತುತ್ತು, ಅಜ್ಜಿಗೊಂತುತ್ತು, ಎಲ್ರಿಗೂ ಕೊಟ್ಟು ಬಂತು 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 ಬಂತು. ಚೆನ್ನಾಗಿ ಆಟಾಡ್ಸ್ತೀರಾ ಅಂಕಲ್. ನಾನು ಅಂದ್ರೆ ನಿಂಗೆ ಇಷ್ಟನ ಪುಟ್ಟ? ಹೌದು. ನಮ್ಮನೆಗೆ ಬಂದು ಆಟಾಡ್ಸಿ ಅಂಕಲ್. ಅಯ್ಯೋ ಸುಮ್ನಿರು ಪುಟ್ಟ, ವಾರಕ್ಕೊಂದ್ಸಲಿ ಬಂದ್ರೆ ನಿಮ್ಮಮ್ಮ ಬೈತಾಳೆ, ಇಂದಿನ ಬಂದ್ರೆ ಅಷ್ಟೇ ಕತೆ. ನಮ್ಮನೆಗೆ ಬಂದಿದ್ ಬಿಡಿ ಅಂಕಲ್. ನಿನ್ನ ಆಸೆ ಏನೋ ಚೆನ್ನಾಗಿದೆ, ಆದ್ರೆ ನಿಮ್ಮಮ್ಮ ಇದಾಗೋದಕ್ ಬಿಡಲ್ಲ. ರೋಹಿಣಿ, ಅವ್ರದ್ ಮದ್ವೆ ಆಯ್ತು, ಈಗ್ಲಾದ್ರೂ ರ್ಯಾಗ್ ಮಾಡೋದ್ ನಿಲ್ಸು. ಸುಮಾ, ನಿನ್ ಮಗಳು ಖುಷಿಯಲ್ಲಿ ಕಾಣಿಸ್ತಿಲ್ವಲ್ಲ? ಇಲ್ಲೇ ಎಲ್ಲೋ ಆಟಾಡ್ತಾ ಇದ್ಲು. ಒಂದ್ ನಿಮಿಷ ನೋಡ್ಕೊಂಡ್ ಬರ್ತೀನಿ. ಓಕೆ. ಒಳ್ಳೊಳ್ಳೆ ಡಾಲ್ಸ್ ತಂದು ಕೊಡ್ತೀನಿ, ಬಿಗ್ ಬಿಗ್ ಡಾಲ್ಸ್. ಖುಷಿ, ಬಾ ಬಾ ಹೋಗೋಣ ಬಾ. ಬರಲ್ಲ. ಖುಷಿ, ಟೈಮ್ ಆಯ್ತು, ಮನೆಗೆ ಹೋಗಿ ಹೋಮ್ವರ್ಕ್ ಮಾಡ್ಬೇಕು, ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ಬೇಕು. ಬಾ. ಅಂಕಲ್ ನಂಗೆ ಆಟಾಡ್ಸ್ತಿದ್ದಾರೆ, ನಾನ್ ಬರಲ್ಲ. ಖುಷಿ, ಹೇಳಿದ್ ಮಾತ್ ಕೇಳು, ಟೈಮ್ ಆಗ್ತಿದೆ, ಬಾ. ಸುಮಾ, ಸುಮಾ, ಯಾಕೆ ಅರ್ಜೆಂಟ್ ಮಾಡ್ತೀಯಾ? ಮಗು ಖುಷಿಯಾಗಿದೆ, ಇರ್ಲಿ ಬಿಡು. ಚಂದ್ರು, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಟೈಮ್ ಆಗ್ತಿದೆ, ಮಗು ಮನೆಗೆ ಹೋಗಿ ಹೋಮ್ವರ್ಕ್ ಮಾಡ್ಬೇಕು, ಸ್ಕೂಲ್ಗೆ ಹೋಗ್ಬೇಕು ಬೆಳಗ್ಗೆ. ಸಾರಿ. ಸುಮಾ, ಸುಮಾ, ಛೆ, ಯಾಕೆ ಸುಮಾ ಹೀಗೆ ಬಿಹೇವ್ ಮಾಡ್ತಾಳೆ?
ತಾನು ಖುಷಿಯಾಗಿರಲ್ಲ, ಆ ಮಗುನೂ ಖುಷಿಯಾಗಿರೋದಕ್ಕೆ ಬಿಡಲ್ಲ. ಬಟ್ ಇವಳು ನನ್ನ ಜೊತೆ ಕಾಲೇಜಲ್ಲಿ ಓದ್ಬೇಕಾದ್ರೆ ಇಷ್ಟು ಹುಡುಗ ಬಿಹೇವ್ ಮಾಡ್ತಿರ್ಲಿಲ್ಲ. ಏನಮ್ಮ ಪವಿತ್ರ, ಚೆನ್ನಾಗಿದ್ಯಾ? ನನ್ ಕೆಲ್ಸದ ವಿಷಯ ಏನಾಯ್ತು ಸರ್? ಯಾವಾಗಲೂ ಚೆನ್ನಾಗಿದ್ಯಾ ಅಂತೀರಾ? ನಿನ್ ಕೆಲ್ಸ ನೆಕ್ಸ್ಟ್ ವೀಕೇ ನಿನಗ್ ಸಿಗತ್ತೆ. ನೆಕ್ಸ್ಟ್ ವೀಕ್ ಅಲ್ಲಿ ಸರ್ಕಾರದಲ್ಲಿ ಒಂದು ಲಿಸ್ಟ್ ರೆಡಿ ಮಾಡಿಸ್ತಾ ಇದೀವಿ. ಅದ್ರಲ್ಲಿ ನಿನ್ನ ಹೆಸರೇ ಫಸ್ಟ್ ಹಾಕ್ತೀನಿ. ಸೆಕ್ರೆಟರಿ, ಈ ಪವಿತ್ರ ಅನ್ನೋ ಹೆಸರು ಫಸ್ಟ್ ಬರೆಯಪ್ಪ. ಸರ್, ಹಿಂದೆ 2-3 ಸಲ ಸಿಗ್ದಾಗ್ಲೂ ಇದೇ ಮಾತು ಹೇಳಿದೀರಾ. ಹೇಳಿದೀನಮ್ಮ, ನಾನು ಎಷ್ಟು ಜನಕ್ಕೆ ಅಂತ ಕೆಲಸ ಕೊಡಿಸ್ತಾನೇ ಇದೀನಿ. ಈಗ ಎಲ್ಲಾರ್ದು ಆಗಿದೆ, ನಿಂದೊಂದೇ ಬ್ಯಾಲೆನ್ಸ್ ಇರೋದು. ನಿಂದು ಫಸ್ಟೇ ಹಾಕ್ಸ್ಬಿಡ್ತಾ ಇದೀನಿ. ಓಕೆನಾ? ಹ್ಯಾಪಿನಾ? ಸುಮಾ, ಅರ್ಜೆಂಟ್ ಅಂತ ಹೊರಟೆ, ಇಲ್ಲೇ ಇದೆಯಾ? ಕಾರ್ ಟೈರ್ ಪಂಚರ್ ಆಗಿದೆ. ಸರಿ, ಖುಷಿ ಎಲ್ಲಿ? ಮಲ್ಕೊಂಡಿದ್ದಾಳೆ. ಖುಷಿಂಗ್ ಕರ್ಕೊಂಡು ಬಾ, ನಾನೇ ಡ್ರಾಪ್ ಮಾಡ್ತೇನೆ. ಬೇಡ, ಮೆಕ್ಯಾನಿಕ್ ಫೋನ್ ಮಾಡಿದ್ದೀನಿ, ಬರ್ತಾನೆ. ಸುಮಾ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅಲ್ಲ, ಎಷ್ಟು ದಿನ ಹೀಗೆ ಒಂಟಿಯಾಗಿ ನೀನೊಬ್ಳೆ ಪರದಾಡ್ತೀಯಾ? ಒಂಟಿಯಾಗಿದ್ದೀನಿ ಅಂತ ನನಗನ್ಸಲ್ವಲ್ಲ. ಆದ್ರೆ ನನಗ್ ಒಂಟಿ ಅನ್ಸ್ತಿದ್ಯಲ್ಲ. ನಿನ್ ಜೂನಿಯರ್ ಡಾಕ್ಟರ್ಸು, ನರ್ಸಸ್ಸು ಎಷ್ಟೊಂದ್ ಜನ ಹುಡುಗಿರಿದಾರಲ್ಲ ನಿನ್ ಹಿಂದೆ. ಯಾರನ್ನಾರು ನೋಡ್ ಮದ್ವೆ ಆಗು. ಸುಮಾ, ನನ್ನ ಹಿಂದೆ ಬಿದ್ದಿರೋ ಹುಡುಗಿ ನನಗೆ ಬೇಡ. ನಾನು ಯಾವ ಹುಡುಗಿ ಹಿಂದೆ ಬಿದ್ದಿದ್ದೀನೋ ಆ ಹುಡುಗಿ ನನಗೆ ಬೇಕು. ನೀ ಲವ್ ಮಾಡ್ತಿರೋದು ಹುಡುಗಿನಲ್ಲ, ಹೆಂಗ್ಸನ್ನ, ಒಂದ್ ಮಗು ತಾಯಿನ. ಅದು ಗೊತ್ತಿದ್ದೆ ಸುಮಾ, ನಾನಿನ್ ಇಷ್ಟಪಟ್ಟಿದ್ದು. ಯಾಕೆ? ಖುಷಿಗೆ ತಂದೆ ಸ್ಥಾನ, ನಿನಗೆ ಗಂಡನ ಸ್ಥಾನ ಕೊಡೋ ಯೋಗ್ಯತೆ ನನಗಿಲ್ವಾ? ನೋಡು ಚಂದ್ರು, ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಅನುಕಂಪ ಇದೆ ಅಂತ. ಆದ್ರೆ ಅದನ್ನೇ ಪ್ರೀತಿ ಅಂತ ತಿಳ್ಕೊಂಡು ಹುಚ್ಚುಚ್ಚಾಗಿ ಆಡ್ಬೇಡ. ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲಿ ನಾವಿಬ್ರು ಮೆಡಿಸಿನ್ ಸ್ಟಡಿ ಮಾಡಿದ್ವಿ. ಅಷ್ಟು ದಿನ ನಿನ್ನ ಜೊತೆ ಕ್ಲೋಸ್ ಆಗಿದ್ದೆ, ಖುಷಿಯಾಗಿದ್ದೆ. ಈಗ ಯಾಕೆ ಹಿಂಗಾಡ್ತಿದ್ಯಾ? ನನ್ನ ಮೇಲೆ ಅಷ್ಟು ನಂಬಿಕೆ ಅಲ್ವಾ? ಚಂದ್ರು ಪ್ಲೀಸ್, ಈಗಾಗ್ಲೇ ಮದ್ವೆ ಅನ್ನೋ ಸುಳಿ ಸಿಕ್ಕಾಕೊಂಡು ಸಾಕಷ್ಟು ನರಳ್ತಾ ಇದ್ದೀನಿ. ಮತ್ತೆ ಆ ಬಂಧನ ನನಗ್ ಬೇಡ. ಅದು ಹಾಗಲ್ಲ ಸುಮಾ, ನನ್ನ ಪ್ಲೀಸ್ ಚಂದ್ರು, ಪದೇ ಪದೇ ಇದನ್ನೇ ಮಾತಾಡ್ಬೇಡ. ನೀ ಮತ್ತೆ ಇದನ್ನೇ ಮಾತಾಡಿದ್ರೆ ನಾ ಆಟೋನೋ ಟ್ಯಾಕ್ಸಿನೋ ಕರ್ಸಿ ಹೊರಟೋಗ್ತೀನಿ. ಇನ್ ಮದ್ವೆ ವಿಷಯ ಮಾತಾಡೋದ್ ಬೇಡ. ಸರಿ, ನಾನು ಈ ವಿಷಯದ ಬಗ್ಗೆ ಮಾತಾಡಲ್ಲ. ಖುಷಿಂಗ್ ಕರ್ಕೋ. ಟೈಮ್ ಎಷ್ಟಾಗಿದೆ ನೋಡು. ಈ ಸರಿ ರಾತ್ರಿ ನೀನು ವೆಯ್ಟ್ ಮಾಡೋದು ಒಳ್ಳೇದಲ್ಲ. ಫಾರ್ ಯುವರ್ ಸೇಫ್ಟಿ ಐ ಆಮ್ ಟೆಲ್ಲಿಂಗ್ ಯು. ಪ್ಲೀಸ್ ಖುಷಿಂಗ್ ಕರ್ಕೋ, ನಾನು ಡ್ರಾಪ್ ಮಾಡ್ತೀನಿ. ಕಮಾನ್. ಥ್ಯಾಂಕ್ ಯು. ಹಿತೈಷಿಗಳಿಗೆ ಥ್ಯಾಂಕ್ಸ್ ಹೇಳಬಾರ್ದು ಸುಮಾ. ಹಾ, ಇನ್ನೇನು ನಿಮ್ಮ ಸಹವಾಸ ಸಾಕು ಅಂತ ಹೇಳ್ಬೇಕಾ? ಏನು ಮಾಡೋದು? ಇಷ್ಟೊತ್ತವರೆಗೂ ಈ ವಿಷಯ ಮಾತಾಡಬಾರ್ದು ಅಂತ ಹೇಳಿರೋದ್ರಿಂದ ನಾನು ಈ ವಿಷಯ ಮಾತಾಡೋದಿಲ್ಲ. ನಿನ್ನ ಮನಸ್ಸು ಚೇಂಜ್ ಆಗೋವರೆಗೂ ಕಾಯ್ತೀನಿ. ಇನ್ನೂ ನಾನು ಎಷ್ಟು ಉಪವಾಸ ವನವಾಸ ಅನುಭವಿಸ್ಬೇಕು ನನಗೆ ಗೊತ್ತಿಲ್ಲ. ಚಂದ್ರು, ನೀನ್ ಮಾತಿನಲ್ಲಿ ತುಂಬಾ ಬುದ್ಧಿವಂತ. ಒಂದು ಒಳ್ಳೆ ಹುಡುಗಿನ ನಾನೇ ನಿನಗೆ ನೋಡ್ತೀನಿ. ಬೇಗ ಮದ್ವೆ ಆಗು, ಇಲ್ಲ ನೀನೇ ಒಂದು ಹುಡುಗಿನ ನೋಡಿ ಮದ್ವೆ ಆಗು. ನಾನು ಮದುವೆನ? ಲುಕ್ ಡಾಕ್ಟರ್ ಸುಮಾ, ಒಂದು ನೀವು ಮದುವೆ ಆಗೋರು ಕಾಯ್ತೀನಿ. ಬೇರೆ ಯಾರನ್ನೇ ಮದುವೆ ಆದರೂ ಪರವಾಗಿಲ್ಲ, ಅಲ್ಲಿವರೆಗೂ ಕಾಯ್ತೀನಿ. ಆದರೆ ನೀವು ಮದುವೆ ಆಗಲಿಲ್ಲ ಅಂದರೆ ನಾನು ಕೊನೆವರೆಗೂ ಹೀಗೆ ಮದುವೆ ಆಗದೆ ಇದ್ಬಿಡ್ತೇನೆ. ನಿರ್ಧಾರ ನಿಮ್ಮದು ಸುಮಾ. ಚಂದ್ರು ಚಂದ್ರು ಚಂದ್ರು, ಕಂಪ್ಲೀಟ್ಲಿ ಮ್ಯಾಡ್. ಯಾರವ? ಚಂದ್ರು ಏನು?
ಕಾರ್ ಪಂಚರ್ ಆಯ್ತು, ಅವನೇ ಡ್ರಾಪ್ ಮಾಡ್ದ. ಮತ್ ಒಳಗ್ ಕರಿಬಹುದಿತ್ತಲ್ಲ. ಅಯ್ಯೋ, ರೋಡ್ ಪೂರ್ತಿ ತಲೆ ತಿನ್ಕೊಂಬಂದಿದ್ದಾನೆ. ಇನ್ ಮನೆ ಒಳಗ್ ಕರೆದ್ರೆ ರಾತ್ರಿ ಪೂರ್ತಿ ಜಾಗರಣೆ ಮಾಡಿಸ್ತಾನೆ. ನೀ ಏನ ಹೇಳು ಸುಮಾ, ಚಂದ್ರು ಬಹಳ ಒಳ್ಳೆ ಹುಡ್ಗ. ಖುಷಿಗೆ ಅವ ಅಂದ್ರ ಪ್ರಾಣ. ಆದ್ರೆ ನನ್ ಪ್ರಾಣ ತಿಂತಾನಲ್ಲ. ನೀ ಏನೋ ಮನ್ಸಿಗೆ ಹಚ್ಕೊಂಡಿ. ಕೊಡಿಲಿ ಕೂಸ್ನ, ನಾ ಮಲಗಿಸ್ತೀನಿ, ನೀ ಹೋಗ್ ಮಲಗು. ಏನ್ ಮನ್ಸಿಗೆ ಹಚ್ಕೊಂಡ್ಲೋ ಏನೋ, ಮತ್ತ ಅಲಾಪನೆ ಶುರು ಮಾಡಿದ್ಲು. ಎಲ್ಲ ನನ್ನ ಮಗನಿಂದ ಅವ ಮಾಡಿದ ತಪ್ಪಿಗೆ ಪಾಪಿಗೆ ಅನುಭವಿಸ್ಲಿಕ್ಕತ್ತಾಳ. ಇದಕ್ಕೆಲ್ಲ ಏನಪ್ಪ ಪರಿಹಾರ ದೇವ್ರ? ಡಾಕ್ಟರ್, ಯಾರ್ರೀ ಇವರು? ಏನ್ರಿ ಅಷ್ಟೊಂದ್ ಜನ ಕ್ಯೂ ನಿಂತಿದ್ದಾರೆ, ನೀವು ಗುಳಿತಾರೆ ನುಗ್ತಾ ಇದೀರಲ್ಲ. ಡಾಕ್ಟರ್, ಮಗುಗ್ ತುಂಬಾ ಜ್ವರ, ಸೀರಿಯಸ್, ಪ್ಲೀಸ್ ಚೆಕ್ ಮಾಡಿ ಡಾಕ್ಟರ್. ನಾ ಈ ಮಗುನ್ ಟೆಸ್ಟ್ ಮಾಡ್ತಿದ್ದೀನಲ್ವಾ, ಹೊರಗಡೆ ಎಷ್ಟೊಂದ್ ಜನ ಪೇಷಂಟ್ಸ್ ವೇಟ್ ಮಾಡ್ತಿದ್ದಾರೆ. ನೀವ್ ಈ ರೀತಿ ನುಗ್ ಬಂದ್ರೆ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಟ್ಟಿದೆ, ಒಂದೇ ಸಮ ಮಾಡ್ತಿದೆ, ನನಗಂತೂ ಕೈ ಕಾಲು ಆಡ್ತಿಲ್ಲ. ದಯವಿಟ್ಟು ಚೆಕ್ ಮಾಡಿ ಡಾಕ್ಟರ್. ಮಗುನ್ ಕರ್ಕೊಳ್ಳಿ, ಮಲಗಿಸ್ರಿ. ನೀವು ಹೊರಗಡೆ ಹೋಗಿ, ಹೊರಗಡೆ ಹೋಗ್ರಿ, ಹೊರಗಡೆ ಹೋಗ್ರಿ. ಒಳ್ಳೆ ಕಥೆ ಆಯ್ತಲ್ಲ. ಜ್ವರ ಎಷ್ಟಿದೆ ಚೆಕ್ ಮಾಡಿ. ಆಯ್ತು, ತುಂಬಾ ಅಳ್ತಾ ಇದೆ. ಓಕೆ ಡಾಕ್ಟರ್. ಹಲೋ ಮಿಸ್ಟರ್. ಹಾ ಡಾಕ್ಟರ್. ಮಗುಗ್ ಇಷ್ಟೊಂದ್ ಜ್ವರ ಬಂದಿದೆ, ಮಗುನ ಮನೇಲೆ ಇಟ್ಕೊಂಡು ಏನ್ರಿ ಮಾಡ್ತಾ ಇದ್ರಿ? ಸರಿ ಬಿಡಿ, ಮಗು ವಯಸ್ಸೆಷ್ಟು? ಮಗು ವಯಸ್ಸು ಏನ್ ತಂದೇರಿ ನೀವು? ಮಗು ವಯಸ್ಸು ಗೊತ್ತಿಲ್ವಾ? ತಾಯಿನಾದ್ರೂ ಕರ್ಕೊಂಡ್ ಬರ್ಬೇಕು ತಾನೆ. ಸರಿ, ಹೆಸರೇನು? ರವಿ ಅಂತ ನನ್ನ ಹೆಸರು. ನಿಮ್ ಹೆಸರಲ್ಲ, ಮಗು ಹೆಸರೇನು? ಮಗು ಹೆಸರು ಅದು ಗೊತ್ತಿಲ್ವಾ? ಯು ಆರ್ ಸಚ್ ಎ ಇರೆಸ್ಪಾನ್ಸಿಬಲ್ ಪರ್ಸನ್. ಎಷ್ಟೋ ಜನ ಮಕ್ಳಿರಲ್ಲ ಅಂತ ಒದ್ದಾಡ್ತಿರ್ತಾರೆ. ದೇವ್ರು ಅಂತವ್ರಿಗೆ ಮಕ್ಕಳು ಕೊಡಲ್ಲ, ನಿಮ್ಮಂತವ್ರಿಗೆ ಮಕ್ಕಳು ಕೊಡ್ತಾರೆ. ಎನಿವೆ, ಮಗುನ 1 hour ಅಬ್ಸರ್ವೇಷನ್ ಅಲ್ಲಿ ಇಲ್ಲೇ ಇಟ್ಕೊಂಡಿರ್ತೀನಿ, ಆಮೇಲೆ ಡಿಸ್ಚಾರ್ಜ್ ಮಾಡ್ತೀನಿ. ಫೀಸು? ದಿಸ್ ಇಸ್ ಗವರ್ಮೆಂಟ್ ಹಾಸ್ಪಿಟಲ್ ಮಿಸ್ ರವಿ, ಇಲ್ಲಿ ಫೀಸ್ ತಗೊಳ್ಳೋದಿಲ್ಲ. ಇದು ಗೊತ್ತಿಲ್ವಾ ನಿಮಗೆ? ಹೋಗಿ ಮಗು ತಾಯಿನ ಕರ್ಕೊಂಬನ್ನಿ. ಮಗು ತಾಯಿ ಇದೊಳ್ಳೆ ಪಜಿತೆ. ಪಾರ್ಟಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಸುಮಾ. ಬೇಗ ಸುಮಾರಿಗೆ ಮನೆ ತೋರಿಸಿದ್ಯಾ? ಆಗ್ಲೇ ತೋರಿಸಿದೀನಿ. ಹೇಗಿದೆ ಸುಮಾ ಮನೆ? ಸೂಪರ್ ಆಗಿದೆ ಮನೆ, ವೆರಿ ವೆಲ್ ಪ್ಲಾನ್ಡ್. ನನಗೆ ಮಗುನ್ ಕೊಡ್ತಾರೆ ಮೇಘನಿಗೆ. ಈ ಹೊಸ ಮನೆ ನಾನು ಬಳ್ಳೊಳ್ಳೆ ಕೊಡ್ತಾ ಇದೀನಿ. ಅರೆ ಮೇಘನಾ, ಹೇಳೇ ಇಲ್ಲ ನನಗ್ ವಿಷಯ. ಸರ್ಪ್ರೈಸ್ ಕೊಡೋಣ ಅಂತ. ಸೂರ್ಯಂಗೆ ಟಾರ್ಚು, ಡಾಕ್ಟರ್ಗೆ ಸರ್ಪ್ರೈಸ್. ಎನಿವೆ, ನಮ್ ಗ್ಯಾಂಗ್ ಅಲ್ಲಿ ನೀನೇ ಮೊದ್ಲು ಮದ್ವೆ ಆಗಿದ್ದು, ಈಗ ನೀನೇ ಮೊದ್ಲು ತಾಯಿ ಆಗ್ತಿರೋದು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅಷ್ಟೇ ಅಲ್ಲ ಮೇಡಮ್, ನಮ್ಮ ಇಡೀ ಗ್ರೂಪ್ ಅಲ್ಲಿ ಫಸ್ಟ್ ಮದುವೆ ಆಗಿದ್ದು ಇವನೇ, ಫಸ್ಟ್ ಮನೆ ಕಟ್ಟಿದ್ದು ಇವನೇ, ಈಗ ಫಸ್ಟ್ ಮಗು ಆಗ್ತಿರೋದು ಇವನಿಗೆ. ನಮ್ಮ ಹುಡುಗ ಯಾರಿಗೂ ಕಡಿಮೆ ಇಲ್ಲ. ಹೊಡೆದಲ್ಲ ಮಗ ಹ್ಯಾಟ್ರಿಕ್. ಕಂಗ್ರಾಟ್ಸ್. ಬೈ ಸುಮಾರೇ ನನ್ನ ಫ್ರೆಂಡ್ ರವಿ. ಅಂಡ್ ಶಿ ಇಸ್ ಮೈ ಫ್ರೆಂಡ್ ಸುಮಾ. ಇವ್ರ ಪರಿಚಯ ಬೆಳಗ್ಗೆನೆ ಆಯ್ತು ಹಾಸ್ಪಿಟಲ್ನಲ್ಲಿ. ಏನ್ರಿ ಮಿಸ್ಟರ್ ರವಿ, ನಾನು ನಿಮ್ಗೇನ್ ಹೇಳಿದ್ದು? ಮಗುಗ್ ತುಂಬಾ ಹುಷಾರಿಲ್ಲ, ಮಗುನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿರ್ಲಿಲ್ಲ? ನೀವ್ ನೋಡಿದ್ರೆ ಈಗಾಗ್ಲೇ ಪಾರ್ಟಿ ಮಾಡಕ್ ಬಂದ್ಬಿಟ್ಟಿದ್ದೀರಲ್ಲ. ನಿಮ್ಗೆಲ್ಲ ಯಾಕ್ರಿ ಬೇಕು ಹೆಂಡತಿ, ಮನೆ, ಮಕ್ಕಳು ಎಲ್ಲ?
ಏನು ರವಿಗೆ ಹೆಂಡತಿ ಮಕ್ಕಳ? ಅದು ನಮಗ್ ತಿಳಿದಲ್ಲೇನೆ. ಏನಯ್ಯ ನನ್ನನ್ನೇ ಹ್ಯಾಟ್ರಿಕ್ ಅಂತೇಳಿ ನನ್ನನ್ನೇ ಓವರ್ಟೇಕ್ ಮಾಡ್ಬಿಟ್ಟಲ್ಲಪ್ಪ. ಯಾವ ಟ್ರಿಕ್ಕಪ್ಪ ಇದು? ಟ್ರಿಕ್ಕು ಇಲ್ಲ ಟ್ರಕ್ಕು ಇಲ್ಲ ಮಗ. ಲಾಯರ್ ಆಗ್ಬೇಕಾದ್ರೆ ಡಾಕ್ಟರ್ ಆಗ್ಬಿಟ್ರೆ ಹೀಗೆ ಆಗೋದೆಲ್ಲ. ಹಾಗಾದ್ರೆ ನೀವು ಕರ್ಕೊಂಬಂದಿದ್ ಮಗು? ನೀವು ಸಮಾಧಾನವಾಗಿ ಕೇಳ್ತೀನಿ ಅಂದರೆ ಹೇಳ್ತೀನಿ. ನಾನೊಂದು ಪಿ ಜಿಲಿದ್ದೀನಿ. ಆ ಪಿ ಜಿ ಓನರ್ ಮಗು ಅದು. ಆ ಮಗುವಿನ ತಂದೆ ಯಾವುದೋ ಬಿಸ್ನೆಸ್ ಟೂರ್ ಮೇಲೆ ಔಟ್ ಸ್ಟೇಷನ್ ಹೋಗಿದ್ದಾರೆ. ಆ ಮಗು ತಾಯಿ ಮೊನ್ನೆ ಅಷ್ಟೇ ಜಾರ್ ಬಿದ್ದು ಕಾಲು ಮುರ್ಕೊಂಡಿದ್ದಾರೆ. ಮನೆಗೆ ಬರಬೇಕಾಗಿದ್ದ ಆಯಾ ಚಕ್ಕರ್. ಮಗುಗೆ ಸಿಕ್ಕಾಪಟ್ಟೆ ಜ್ವರ. ಕೊನೆಗೆ ಲೇಡಿ ನನ್ನನ್ನೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಂತ. ಪಿ ಜಿಗೆ ಹತ್ರವಾಗಿರೋ ಕ್ಲಿನಿಕ್ ಹತ್ರನೇ ಕರ್ಕೊಂಡು ಹೋದೆ. ಬಟ್ ಕ್ಲಿನಿಕ್ ಕ್ಲೋಸ್ ಆಗಿತ್ತು. ಕೊನೆಗೆ ಯಾರೋ ಇಲ್ಲೇ ಹತ್ರದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅಂತ ಹೇಳಿ ನಿಮ್ಮ ಹೆಸರು ತೊಗೊಂಡು ರೆಫರೆನ್ಸ್ ಕೊಟ್ರು ರೀ. ನಿಮ್ಮ ಕೈಗುಣ ತುಂಬ ಚೆನ್ನಾಗಿದೆ ಅಂತ. ಕರ್ಕೊಂಡು ಬಂದ್ಮೇಲೆ ಗೊತ್ತಾಯ್ತು ಬರೀ ನಿಮ್ಮ ಕೈಗುಣ ಅಷ್ಟೇ ಅಲ್ಲ, ನಿಮ್ಮ ಬಾಯಿಗುಣನೂ ಚೆನ್ನಾಗಿದೆ ಅಂತ. ಆಗ ಉದು ಉಪ್ಪಿನಕಾಯಿ ಹಾಕಿದ್ ನನಗೆ. ನಿಜ ಹೇಳಬೇಕು ಅಂದರೆ ನನಗಿನ್ನೂ ಮದುವೆನೇ ಆಗಿಲ್ಲ. ನಾನೊಬ್ಬ ಬ್ರಹ್ಮಚಾರಿ. ಇನ್ನು ಮಗು ಎಲ್ಲಿಂದ ಬರಬೇಕು? ಸೋಷಿಯಲ್ ಸರ್ವಿಸ್ ಮಾಡಿದ್ದಕ್ಕೆ ಒಳ್ಳೆ ಬಳುವಳಿನೇ ಕೊಟ್ರಿ. ಐ ಆಮ್ ರಿಯಲಿ ವೆರಿ ಸಾರಿ ರವಿ. ಹೇಳೋದೆಲ್ಲ ಹೇಳ್ಬಿಟ್ಟು ಸಾರಿ ಕೇಳಿದ್ರೆ ಏನಪ್ಪ ಬಂತು ಪ್ರಯೋಜನ? ಹೋಗ್ಲಿ ಬಿಡಯ್ಯ, ಸಾರಿ ಅಂತ ಕೇಳ್ತಾ ಇದಾರಲ್ಲ. ಅಂದಾಗೆ ರವಿ, ತುಂಬ ಗೆಸ್ಟ್ನ ಅಟೆಂಡ್ ಮಾಡಬೇಕು. ಸುಮಾರನ್ನು ಕರ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕಪ್ಪ. ಓಕೆ? ಸುಮಾ, ಊಟ ಮಾಡ್ಕೊಂಡು ಹೋಗಿ. ಶೋರ್. ಬನ್ನಿ. ಹೋಗೋಣ ಡಾಕ್ಟ್ರೆ. ಡಾಕ್ಟ್ರೆ, ಒಂದು ವಿಷಯಕ್ಕೆ ನಿಮ್ಮನ್ನ ಮೆಚ್ಕೊಳ್ಳೇಬೇಕು. ಯೂಶಲಿ ಡಾಕ್ಟರ್ಸು ಪೇಷಂಟ್ ಬರ್ತಿದ್ದ ಹಾಗೆ ಎಕ್ಸ್ರೇ, ECG, MRI ಸ್ಕ್ಯಾನು, ಅದು ಇದು ಅಂತ ದುಡ್ಡನ್ನು ವಸೂಲಿ ಮಾಡೋದಕ್ಕೆ ನೋಡ್ತಿರ್ತಾರೆ. ಆದರೆ ನೀವು ಮಾತ್ರ ಹಾಗೆ ಮಾಡಲಿಲ್ಲ. ಮಗು ಪ್ರಾಣ ಉಳಿಸೋದೇ ನಿಮಗೆ ಮುಖ್ಯ ಆಗಿತ್ತು. ಅಷ್ಟೇ ಅಲ್ಲ, ತಂದೆ ಮಗುವಿನ ಸಂಬಂಧ ಎಂಥದ್ದು ಅಂತ ಮಾತಲ್ಲೇ ತಿಳಿ ಹೇಳ್ಬಿಟ್ರಿ ನೋಡಿ ನನಗೆ. ದೊಡ್ಡ ಮಾತು. ಇಟ್ಸ್ ಜಸ್ಟ್ ಡಾಕ್ಟರ್ಸ್ ಡ್ಯೂಟಿ. ದಟ್ ಶೋಸ್ ಯೋರ್ ಸಿಂಪ್ಲಿಸಿಟಿ. ಥ್ಯಾಂಕ್ ಯು. ಏನು ಮಾಡ್ಕೊಂಡಿದ್ದೀರಾ ನೀವು? ವೃತ್ತಿಲಿ ನಾನೊಬ್ಬ ಇಂಜಿನಿಯರು. ತಂದೆ ಇಲ್ಲ, ತಾಯಿನೇ ನನಗೆಲ್ಲ. ಈ ವಿಷಯದಲ್ಲಿ ನೀವೇ ಲಕ್ಕಿ. ನಂಗೆ ಇಬ್ಬರೂ ಇಲ್ಲ. 2 ವರ್ಷದ ಹಿಂದೆ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು. ಓಹ್, ಐ ಆಮ್ ಸಾರಿ. ಇಟ್ಸ್ ಓಕೆ. ನನ್ನ ಹೆಸರು ಸುಮಾ. ಗೊತ್ತು. ವೃತ್ತಿಲಿ ಡಾಕ್ಟರ್. ಬೆಳಗ್ಗೆನೆ ಗೊತ್ತಾಯ್ತು. PG ಲಿ ಇದ್ದೀನಿ. ಇದು ಹೊಸ ವಿಷಯ ನೋಡಿ. ಡಾಕ್ಟರ್, ಬರೀ ಮಾತಲ್ಲೇ ಹೊಟ್ಟೆ ತುಂಬಿಸ್ಕೊಂತಿರೋ ಅಥವಾ ಏನಾದ್ರು ಹಾಕೊಳ್ಳೋಣ? ಪ್ಲೀಸ್ ಬನ್ನಿ ಹೋಗೋಣ. ನೋಡಿ, ಬೇಕಾದಷ್ಟು ವೆರೈಟಿ ಇದೆ. ನಿಮ್ಗೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಡಮ್. ಯಾವ್ದು ತಗೊಳ್ಳಿ ಗೊತ್ತೇ ಆಗ್ತಿಲ್ಲ. ಕನ್ಫ್ಯೂಸ್ ಆಗ್ತಾ ಇದೆ. ಹಂಗನ್ಬಿಟ್ಟು ಏನು ತಗೊಳ್ದೇ ಇರಬೇಡಿ ಮೇಡಮ್. ನೀವು ಹಂಗೆ ಹೋಗ್ಬಿಟ್ರೆ ನಮ್ಮ ಯಜಮಾನ್ರು ಬೈತಾರೆ. ಫೋಲ್ಡ್ ಮಾಡೋದಕ್ಕೆ 1 ಅವರ್ ಆಗುತ್ತೆ. ಪ್ಲೀಸ್. ಆಯ್ತು ಸೆಲೆಕ್ಟ್ ಮಾಡ್ತಿದ್ದೀನಿ, ತಗೋತೀನಿ, ವರಿ ಮಾಡಬೇಡಿ. ಓಕೆ ಮೇಡಮ್. ನಮಸ್ಕಾರ ಡಾಕ್ಟರ್, ಹೇಗಿದ್ದೀರಿ? ಅರೆ ರವಿ ಅವರೇ, ನೀವೇನ್ರಿ ಸೀರೆ ಅಂಗಡಿಲಿ? ನಾನೇನು ಇಲ್ಲಿಗೆ ಬರಬೇಕು ಅಂತ ಬರಲಿಲ್ಲ, ಹೊರಗೆ ಹೋಗ್ತಿದ್ದೆ. ನಿಮ್ಮ ಮುಖದ ಮಂದಹಾಸ ಹಾಗೇ ಮುಂದೆ ಸುಳಿತು, ಸೀದಾ ಒಳಗೆ ಬಂದೆ. ಎಷ್ಟ್ರಿ ಸುಳ್ಳು ಹೇಳ್ತೀರಾ ನೀವು? ನನ್ನ ಮುಖದಲ್ಲಿ ಮಂದಹಾಸನೇ ಇಲ್ಲ. ಕನ್ಫ್ಯೂಸ್ ಆಗಿ ಟೆನ್ಷನ್ ಆಗ್ಬಿಟ್ಟಿದ್ದೀನಿ. ಯಾವ ಸೀರೆ ತಗೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಫ್ರೆಂಡು ನನ್ನ ಜೊತೆ ಸೀರೆ ಸೆಲೆಕ್ಷನ್ಗೆ ಬರ್ತೀನಿ ಅಂದ್ಲು. ಕೊನೆ ಮೊಮೆಂಟಲ್ಲಿ ಬರಲ್ಲ ಅನ್ಬಿಟ್ಲು. ಈಗ ನೋಡಿ ಟೆನ್ಷನ್ ಆಗ್ತಿದೆ, ಯಾವ್ದು ಸೆಲೆಕ್ಟ್ ಮಾಡ್ಲಿ ಅಂತ. ಡೋಂಟ್ ವರಿ, ಈಗ ನಾನು ಬಂದಿದ್ದೀನಲ್ವಾ. ಇಫ್ ಯು ಡೋಂಟ್ ಮೈಂಡ್, ನಿಮಗೆ ಮ್ಯಾಚ್ ಆಗೋಂಥ ಸ್ಯಾರಿ ನಾನು ಸೆಲೆಕ್ಟ್ ಮಾಡ್ಲಾ? ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು. ಆಹಾ, ದಿಸ್ ಲುಕ್ಸ್ ಗುಡ್ ಆನ್ ಯು. ಡಾಕ್ಟರ್, ಸ್ವಲ್ಪ ಕನ್ನಡಿ ಮುಂದೆ ಬರ್ತೀರಾ? ಥ್ಯಾಂಕ್ ಯು. ಅರೆ, ಚೆನ್ನಾಗಿ ಕಾಣಿಸುತ್ತೆ ರೀ. ದಂತದ ಗೊಂಬೆ ತರ ಇದ್ದೀರಾ. ನಿಜ ಹೇಳ್ಬೇಕು ಅಂದ್ರೆ ಈ ಸ್ಯಾರಿಗೆ ಈಗ ಮೆರಗ್ ಬಂತು ನೋಡಿ. ಒಂದೇ ಸಲ ಸೆಲೆಕ್ಟ್ ಮಾಡ್ಬಿಟ್ರಿ ಅಲ್ಲ? ಕರೆಕ್ಟಾಗಿ ಹೇಳಿದ್ರಿ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಸೆಲೆಕ್ಟ್ ಮಾಡ್ಬಿಟ್ಟೆ. ನಿಮ್ಮನ್ನಲ್ರಿ, ಸ್ಯಾರಿನಾ? ಹೋಗೋಣವಾ? ಓಕೆ, ಬನ್ನಿ. ನಿಮ್ ಯಜಮಾನ್ರು ನಿಮ್ಮನ್ ಬೈಯಲ್ಲ. ಒಂದ್ ಸೀರೆ ತಗೊಂಡಿದ್ದೀನಿ, ಪ್ಯಾಕ್ ಮಾಡಿ. ಥ್ಯಾಂಕ್ಸ್. ಸೂಪರ್ ಸೆಲೆಕ್ಷನ್ ಮೇಡಮ್. ಥ್ಯಾಂಕ್ ಯು. ನಂದಲ್ಲ, ಇವ್ರ ಸೆಲೆಕ್ಷನ್. ಥ್ಯಾಂಕ್ ಯು ಸರ್. ನೀವು ಸಹಾಯ ಮಾಡಿದ್ರಿಂದ ಯಜಮಾನ್ ಹತ್ರ ಬೈಸ್ಕೊಳ್ಳೋ ತಪ್ತು. ಕೌಂಟರ್ ಕಳಿಸ್ಬಿಡಿ. ಆಯ್ತು ಮೇಡಮ್. ರವಿ ಅವರೇ,
ನಿಮ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ನಾನು ಅರ್ಧ ಗಂಟೆಯಿಂದ ನೋಡ್ತಿದ್ದೆ. ಈ ಸೀರೆನೂ ನೋಡಿದ್ದೆ. ನನಗ್ ಚೆನ್ನಾಗ್ ಕಾಣಿಸಲ್ವೇನೋ ಅಂತ ಸುಮ್ನಾಗ್ಬಿಟ್ಟೆ. ಕ್ವೈಟ್ ನ್ಯಾಚುರಲ್. ಹುಡುಗಿರಿಗೆ ಎಂತ ಬಟ್ಟೆ ಚೆನ್ನಾಗಿರುತ್ತೆ ಅಂತ ನಮ್ಮಂತ ಹುಡುಗರಿಂದನೇ ತಿಳ್ಕೊಬೇಕು. ಆಫ್ಟರ್ ಆಲ್ ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ ಹೇಳಲ್ವಾ? ಅಫ್ಕೋರ್ಸ್, ನೋ ಆರ್ಗ್ಯುಮೆಂಟ್ಸ್ ಅಂಡ್ ಥ್ಯಾಂಕ್ ಯು. ಇದನ್ ಬರೀ ಥ್ಯಾಂಕ್ಸ್ ಅಲ್ಲೇ ಮುಗಿಸ್ಬಿಟ್ರೆ. ಅಷ್ಟೊಳ್ಳೆ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಟ್ಟಿದೀನಿ. ಅವೆಲ್ಲ ಇಲ್ಲ. ಪಕ್ಕದಲ್ಲೇ ರೆಸ್ಟೋರೆಂಟ್ ಇದೆ, ಜ್ಯೂಸ್ ಕೀಸ್ ಕೊಡಿಸ್ಬೇಕು ನನಗೆ. ಶ್ಯೂರ್, ಬನ್ನಿ. ನಿಮ್ ವಿಷಯ ಎಲ್ಲ ತಿಳ್ಕೊಂಡಿದೀನಿ. ನನ್ನ ಬಗ್ಗೆ ತಿಳ್ಕೊಳ್ಳೋ ಕುತೂಹಲನೇ ಇಲ್ವಾ ನಿಮಗೆ? ನಿಮ್ ಬಗ್ಗೆ ನನಗ್ ಗೊತ್ತು. ಹ? ಆ ಮಗು ನಿಮ್ದಲ್ಲ, ನಿಮಗ್ ಮದ್ವೆ ಆಗಿಲ್ಲ. ಮಿಕ್ಕಿದ್ ನೀವೇ ಹೇಳಿ. ನಾಟ್ ಬ್ಯಾಡ್. ಹೆಸರು ಹೇಳ್ಬೇಕಾಗಿಲ್ಲ, ಆಲ್ರೆಡಿ ನಿಮಗೆ ಗೊತ್ತು. ರವಿ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಹುಬ್ಳಿಲಿ. ಅಮ್ಮ ಈಗಲೂ ಅಲ್ಲೇ ಇದ್ದಾರೆ. ನಾನು ಓದಿರೋದು BE. ಒಂದೊಳ್ಳೆ MNC ಕಂಪ್ನಿಲಿ ಕೆಲ್ಸಕ್ಕಿದ್ದೀನಿ, ಟೀಮ್ ಹೆಡ್. ಅಮ್ಮ ಆಸೆ ಪಡೋ ಪ್ರಕಾರ ನಾನಿನ್ನೂ ಮದುವೆ ಆಗಿಲ್ಲ. ಇನ್ನೊಂದು ವಿಷಯ ಹೇಳಲಿಲ್ಲ. ಇನ್ನೊಂದು ವಿಷಯನಾ? ಯಾವುದು? ನೀವು ಸೋಷಿಯಲ್ ವರ್ಕರು ಅಂತ. ನಾನು ಸೋಷಿಯಲ್ ವರ್ಕರಾ? ಹಾ, ಯಾರ್ದೋ ಮಕ್ಕಳಿಗೆ ಹುಷಾರ್ ತಪ್ಪಿದ್ರೆ ಹಾಸ್ಪಿಟ್ಲ್ ಕರ್ಕೊಂಡ್ ಬರೋದು, ಹುಡುಗಿಯರಿಗೆ ಸೀರೆ ಸೆಲೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡೋದು, ಇದೆಲ್ಲ ಸೋಷಿಯಲ್ ಸರ್ವಿಸೇ. ಏನೇ ಹೇಳಿ, ಐ ಲೈಕ್ ಯುವರ್ ಸೆನ್ಸ್ ಆಫ್ ಹ್ಯೂಮರ್ ಅಂಡ್ ಐ ಲೈಕ್ ಯು ಟು. ಅಂದ್ರೆ ನಗೋವಾಗ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಿ ಎಂದೆ. ಏನೇ ಹೇಳಿ, ಹರೀಶ್ ಮತ್ತೆ ಶ್ವೇತಂಗೆ ನಾನೊಂದು ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ? ಅವರಿಬ್ರು ಫಂಕ್ಷನ್ ಕರೆದಿದ್ರೆ ನಮ್ಮಿಬ್ರು ಪರಿಚಯನೇ ಆಗ್ತಿರಲ್ವಲ್ರಿ? ಓ, ಹಾಗಿದ್ರೆ ಆ ಪುಟ್ಟ ಮಗು ಕರ್ಕೊಂಬಂದಿರಲ್ಲ ಹಾಸ್ಪಿಟ್ಲಿಗೆ, ಆ ಮಗುಗೂ ಥ್ಯಾಂಕ್ಸ್ ಹೇಳ್ಬೇಕು. ಹೇಳಿದ್ರಾಯ್ತು ಬಿಡಿ. ಅವ್ರ ಮನೇಲಿ ಊಟ ತುಂಬಾ ಚೆನ್ನಾಗಿತ್ತಲ್ಲ? ಯಾವೋ ನಿಗ್ ಗೊತ್ತು. ರವಿ ಅವರೇ, ನೀವು ನನ್ ಪಕ್ಕನೆ ಕೂತ್ಕೊಂಡು ಗಡದ್ದಾಗ ಹೊಡೆದ್ರಿ. ಒಂದು ವಿಷಯ ಹೇಳ, ಫಂಕ್ಷನ್ ಅಲ್ಲಿ ಯಾರ ಜೊತೆ ಕೂತ್ರು ಹುಡುಗಿರ ಜೊತೆ ಕೂತ್ಕೊಂಡು ಮಾತ್ರ ಊಟ ಮಾಡಬಾರ್ದು ನೋಡಿ. ಯಾಕೆ? ಈ ಕಡೆ ಹೊಟ್ಟೆ ತುಂಬಾ ಊಟ ಮಾಡೋಕ್ಕೂ ಆಗಲ್ಲ, ಆ ಕಡೆ ಹುಡುಗಿರನ್ನ ಕಣ್ ತುಂಬಾ ನೋಡಕ್ಕೂ ಆಗಲ್ಲ. ಸರಿ, ಹಾಗಾದ್ರೆ ನಾ ಹೊರಡ್ಲಾ? ಬಾಯ್. ಯಾಕ್ರಿ? ಪಾಪ ನಾನ್ ನಿಮ್ ಮುಂದೆ ಕೂತ್ಕೊಂಡಿದ್ರೆ ನಿಮಗ್ ಜ್ಯೂಸು ಮುಗ್ಸಕ್ಕಾಗಲ್ಲ, ಆಮೇಲೆ ನನ್ ಮೇಲೆ ಕಂಪ್ಲೇಂಟ್ ಹೇಳ್ತೀರಾ, ಅದಕ್ಕೆ ಬರ್ಲಾ? ಐ ವಾಸ್ ಜಸ್ಟ್ ಕಿಡಿಂಗ್ ಯಾ. ಆದ್ರೂ ಐ ಲೈಕ್ ಯುವರ್ ಸೆನ್ಸ್ ಆಫ್ ಹ್ಯೂಮರ್. ರವಿ, ನಿಮ್ IT ಪ್ರೊಫೆಷನ್ ಅವ್ರ ಬಗ್ಗೆ ಒಂದು ಜೋಕ್ ಇದೆ ಗೊತ್ತಾ? ಎಷ್ಟೊಂದು ಜೋಕ್ಗಳಿದೆ, ತಮ್ದು ಹೇಳಿ. ಓಕೆ, ನೆಟ್ ಅಲ್ಲಿ ಮೀಟ್ ಮಾಡ್ತೀರಾ, ಫೇಸ್ಬುಕ್ ನಲ್ಲಿ ಫ್ರೆಂಡ್ಸ್ ಆಗ್ತೀರಾ, ಆಮೇಲೆ ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡ್ತಾ ಮಾಡ್ತಾ ಸ್ಕೈಪ್ ನಲ್ಲಿ ಲವ್ ಮಾಡಕ್ ಶುರು ಮಾಡ್ಬಿಡ್ತೀರಾ, ಆಮೇಲೆ ಫೈನಲಿ ವೈಬರ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ನೈಬರ್ ಆಗ್ಬಿಡ್ತೀರಾ. ಗುಡ್ ಒನ್. ಈ ಜೋಕ್ನ ನಾನು ಫಿನಿಶ್ ಮಾಡ್ಲಾ? ಈ IT ಪ್ರೊಫೆಷನಲ್ಸ್ ಅವರು ಲವ್ ಮಾಡಿ ಅಪ್ಪ ಅಮ್ಮನ ಹತ್ರ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಏನಂತ ರೇಗಿಸ್ತಾರೆ ಗೊತ್ತಾ? ಯಾಕೋ ಈ ಮದುವೆ ಅಲ್ಲ, ಹೇಗೂ ಟ್ವಿಟರ್ ಅಲ್ಲಿ ಮದುವೆ ಆಗಿದ್ದೀರಿ, ಆನ್ಲೈನಲ್ಲಿ ಹನಿಮೂನು ಮುಗಿಸ್ಕೊಂತೀರಿ, ಇಮೇಲ್ ಅಲ್ಲಿ ಮಕ್ಕಳು ಮಾಡ್ಕೊಂತೀರಿ, Gmail ಅಲ್ಲಿ ಸ್ಕೂಲ್ ಕಳಿಸ್ತೀರಿ. ನಾಳೆ ದಿನ ಹೆಂಡತಿ ಗಂಡ ಅಥವಾ ಗಂಡನಿಗೆ ಹೆಂಡತಿ ಇಷ್ಟ ಆಗದೆ ಒಬ್ಬರೊಬ್ರು OLX ಅಲ್ಲಿ ಮಾರ್ಕೊಂತೀನಿ ಅಂತ ರೇಗಿಸ್ತಾರೆ. ಡಾಕ್ಟ್ರೆ, ಇದು ಯಾವ ನ್ಯಾಯ ಅಂತೀನಿ. ಸರಿ ಸರಿ, ಬನ್ನಿ, ನಿಮಗೂ ಲೇಟ್ ಆಗ್ತಿದೆ, ನಾನೇ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡ, ನಿಮ್ಗೆ ಯಾಕೆ ತೊಂದ್ರೆ, ನಾ ಆಟೋಲ್ ಹೋಗ್ತೀನಿ. ಹಲೋ, ಆಟೋ ಕೊಡೋ ದುಡ್ಡು ನನಗೆ ಕೊಡ್ರಿ, ಬೇಕಾದ್ರೆ ನಿಮ್ಗೆ ಇನ್ನೂ ಇಷ್ಟ ಆದ್ರೆ ಮೀಟರ್ ಮೇಲೆ 10 ರೂಪಾಯಿ ಎಕ್ಸ್ಟ್ರಾನೇ ಕೊಡಿ. ಹಾಗಲ್ಲ ರವಿ ಅವರೇ. ಹಾಗೂ ಇಲ್ಲ ಹೀಗೂ ಇಲ್ಲ, ಯು ಕ್ಯಾನ್ ಕಂಪ್ಲೀಟ್ಲಿ ಟ್ರಸ್ಟ್ ಮೀ. ಸರಿ ಬನ್ನಿ. ಕೂತ್ಕೊಳ್ರಿ, ಯಾಕೆ ಯೋಚನೆ ಮಾಡ್ತಿದ್ರಿ? ಇದುವರೆಗೂ ನನ್ನ ಬೈಕ್ಗೆ ಹಿಂದೆ ಒಂದು ಸುಂದರವಾಗಿರೋ ಹುಡುಗಿನ ಕೂರಿಸ್ಕೊಳ್ಳೋ ಅದೃಷ್ಟನೇ ಇರಲಿಲ್ಲ. ಕೂತ್ಕೊಳ್ಳಿ. ಬರೀ ಬೈಕ್ಗೆ ಅಷ್ಟೇ ಅಲ್ಲ, ನನಗೂ ಅದೃಷ್ಟ ಇರಲಿಲ್ಲ. ಗಟ್ಟಿಯಾಗಿ ಹಿಡ್ಕೊಳ್ರಿ ಬೈಕ್ನ. ನಾಟ್ ಬ್ಯಾಡ್, ಪರವಾಗಿಲ್ಲ ರೀ. ನೀವು ಒಳ್ಳೆ ಲೊಕ್ಯಾಲಿಟಿಲೇ PG ಹುಡ್ಕೊಂಡಿದ್ದೀರಿ, ಆದರೂ ಮೋಸ ಮಾಡ್ಬಿಟ್ರಿ. PG ಒಳಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬಾಲ್ಕನಿನ ನಿಲ್ಸೋದು? ಮಿಸ್ಟರ್ ರವಿ ಅವರೇ, ಲೇಡೀಸ್ PG ಹತ್ರ ನೀವು ಓಡಾಡೋದು ತಪ್ಪು. ನಿಮ್ಮನ್ನ ಬ್ಯಾಲ್ಕನಿ ಕರ್ಕೊಂಬಂದು ನಿಲ್ಸಿದ್ದೀನಿ. ಯು ಶುಡ್ ಬಿ ಥ್ಯಾಂಕ್ಫುಲ್ ಟು ಮೀ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸುಮಾ, ಯು ಆರ್ ಎ ಗೋಲ್ಡ್ ಮೆಡಲಿಸ್ಟ್ ಇನ್ ಮೆಡಿಕಲ್ ಸೈನ್ಸ್. ವೆಸ್ಟರ್ನ್ ಕಂಟ್ರೀಸಲ್ಲಿ ಇಂಡಿಯನ್ ಡಾಕ್ಟರ್ಸ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ವೈ ಡೋಂಟ್ ಯು ಗಿವ್ ಎ ಟ್ರೈ? ಒಳ್ಳೆ ಪ್ಯಾಕೇಜ್ ಕೂಡ ಸಿಗುತ್ತೆ. ಇಲ್ಲ ರವಿ, ಐ ಡೋಂಟ್ ಬಿಲೀವ್ ಇನ್ ಬ್ರೈನ್ ಡ್ರೈನ್.
ಸಾಮಾನ್ಯ ಜನ ಕಟ್ಟೋ ಟ್ಯಾಕ್ಸ್ನಿಂದ ಗೌರ್ಮೆಂಟ್ನವರು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಬ್ಬ ಡಾಕ್ಟ್ರನೋ ಇಂಜಿನಿಯರ್ನೋ ರೆಡಿ ಮಾಡ್ತಾರೆ. ಆದರೆ ನಾವೇನು ಮಾಡ್ತೀವಿ? ಡಾಲರು, ಯೂರೋಸು, ಪೌಂಡ್ಸು, ಹೈ ವ್ಯಾಲ್ಯೂ ಕರೆನ್ಸಿ ಆಸೆಗೆ ಇಂಡಿಯಾ ಬಿಟ್ಬಿಟ್ಟು ಬೇರೆ ಕಂಟ್ರಿಲಿ ಹೋಗಿ ಸೆಟ್ಲ್ ಆಗ್ಬಿಡ್ತೀವಿ. ಹೀಗೆ ಮಾಡಿದ್ರೆ ನಮ್ಮ ದೇಶದ ಋಣ ನಾವು ಹೇಗೆ ತೀರಿಸ್ದಾಗಾಯ್ತು? ಸುಮಾ, ನಾವಿಷ್ಟೊಂದು ಎಮೋಷ್ನಲ್ ಆಗ್ಬಿಟ್ರೆ ಜೀವನ ನಡೆಸೋದೇ ಕಷ್ಟ ರೀ. ಒಬ್ಬೊಬ್ರಿಗೂ ಒಂದೊಂದು ಆಸೆ ಇರುತ್ತೆ. ಈಗ ಕೆಲವರಿಗೆ ಕಾಶಿಗೆ ಹೋಗಬೇಕು ಅನ್ನೋ ಆಸೆ, ಕೆಲವರಿಗೆ ಮೆಕ್ಕ, ಇನ್ನು ಕೆಲವರಿಗೆ ಕ್ಯಾಥೆಡ್ರಲ್. ಹಾಗೆ ನಮ್ಮಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಜೀವನದಲ್ಲಿ ಒಂದ್ಸಲನಾದರೂ ಅಮೆರಿಕಾಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬರೀ ಆ ದೇಶದ ಡಾಲರ್ಸ್ ಅಷ್ಟೇ ಅಲ್ಲ ರೀ, ಆ ದೇಶದ ಶಿಸ್ತು, ನಮ್ಮಂಥ ಟ್ಯಾಲೆಂಟ್ಸ್ಗೆ ಅವ್ರು ಕೊಡೋ ಎಂಕರೇಜ್ಮೆಂಟ್, ಅಬ್ಬಬ್ಬಾ, ನಮ್ಮನ್ನು ಹಾಗೆ ಅಟ್ರಾಕ್ಟ್ ಮಾಡಿಬಿಡುತ್ತೆ. ರೀಸನ್ಸ್ ಕೊಡ್ತಾ ಹೋದ್ರೆ 1000 ಸಿಗುತ್ತೆ, ಆದರೆ ನಮ್ಮ ದೇಶಕ್ಕೆ ನಮ್ಮ ಸೇವೆ ಸಿಗಲ್ಲ ಅನ್ನೋದು ಸತ್ಯ ತಾನೆ. ಯು ಆರ್ ರೈಟ್, ಬಟ್ ಇಟ್ಸ್ ಹೈಲಿ ಸಬ್ಜೆಕ್ಟಿವ್. ಸುಮಾರು ನನ್ನ ಪ್ರಕಾರ ಮನುಷ್ಯನಿಗೆ ಹಾರ್ಡ್ ವರ್ಕ್, ಕಮಿಟ್ಮೆಂಟ್, ಸಿನ್ಸಿಯಾರಿಟಿ ಅನ್ನೋದಿದ್ರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೆಲಸ ಮಾಡಿದ್ರು ಅವ್ನು ಖಂಡಿತ ಲೈಫಲ್ಲಿ ಮುಂದೆ ಬರ್ತಾನೆ. ದ್ಯಾಟ್ಸ್ ಟ್ರೂ, ಐ ಟೋಟ್ಲಿ ಅಗ್ರಿ ವಿತ್ ಯು. ಸುಮಾ, ನಮ್ಮ ಸುತ್ತ 100 ಜನ 100 ವೆರೈಟಿಲಿ ಬದುಕ್ತಾ ಇರ್ತಾರೆ. ಆದರೆ ಮನಸ್ಸಿಗೆ ಕೆಲವ್ರು ಮಾತ್ರ ಇಷ್ಟ ಆಗೋದು. ಅಂಥವ್ರ ಜೊತೆನೆ ಜೀವ, ಭಾವ, ಮಿಲನ ಎಲ್ಲ ಸಾಧ್ಯ. ಇಟ್ಸ್ ಅ ಡಿವೈನ್ ಫೀಲಿಂಗ್, ಯು ನೋ. ಅರೇ ವಾ, ಇಂಜಿನಿಯರ್ ಸಾಹೇಬ್ರು ಕವಿನೂ ಹೌದು. ನಾನಷ್ಟೇ ಅಲ್ಲ, ಪ್ರತಿಯೊಬ್ಬರಲ್ಲೂ ಒಬ್ಬ ಕವಿ ಇರ್ತಾನೆ. ಆದ್ರೆ ಅದನ್ನ ವ್ಯಕ್ತಪಡಿಸೋದಕ್ಕೆ ನಿಮ್ಮಂತ ಒಬ್ಬ ಸಂಗಾತಿ ಬೇಕು ಅಷ್ಟೇ. ಫಾರ್ ದಟ್ ಮ್ಯಾಟರ್ ಐ ಆಮ್ ಲಕ್ಕಿ, ಯು ನೋ. ಆಹಾ, ಮೀ ಟು. ನೀವಿಬ್ಬರು ಪರಸ್ಪರ ಒಪ್ಪಿ ಮದುವೆ ಆಗ್ತಾ ಇದ್ದೀರಿ. ನನಗಂತೂ ತುಂಬಾ ಸಂತೋಷ. ನೋಡು ರವಿ, ಸುಮಳಿಗೆ ತಂದೆ ತಾಯಿ ಯಾರೂ ಇಲ್ಲ. ಅವಳು ನನ್ನ ಮಗಳಿದ್ದ ಹಾಗೆ. ನೋಡು, ಸಂಗೀತವನ್ನು ಆರಾಧನೆ ಮಾಡ್ತಾಳೆ, ಪ್ರೀತಿ ಮಾಡ್ತಾಳೆ. ಅವಳು ಸಂಗೀತನ ಮಾತ್ರ ಡಿಸ್ಕರೇಜ್ ಮಾಡಬೇಡ. ಖಂಡಿತ ಗುರುಗಳೇ, ನೀವೇನು ಯೋಚನೆ ಮಾಡಬೇಡಿ. ನಾನು ನನ್ನ ತಾಯಿ ಸುಮ್ಮನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತೀವಿ. ಈ ಸಂತೋಷ ಸಂದರ್ಭದಲ್ಲಿ ಒಂದು ರಾಗ ಹಾಡಿ ನಾನು ನಿಮಗೆ ಹಾರೈಸ್ತೀನಪ್ಪ. ಅಡಿಗೆ ಮಾಡ್ತಾ ಇದ್ದೀರಾ? ಹೂನಮ್ಮ. ನಾನೇನಾದ್ರೂ ಸಹಾಯ ಮಾಡ್ಲಾ? ಅಯ್ಯೋ ಬೇಡ ಸುಮ, ಇರೋ 3 ಜನಕ್ಕೆ ಇನ್ನೆಷ್ಟು ಅಡಿಗೆ, ನನಗೇನ್ ಕಷ್ಟ ಆಗೋದಿಲ್ಲ ಬಿಡು. ತರ್ಕಾರಿನಾದ್ರೂ ಹೆಚ್ಚಿಕೊಡ್ತೀನಿ. ಏನಿದು, ಹೊಸದಾಗಿ ಮದುವೆ ಆಗಿರೋ ಹುಡುಗಿ ಓಡಾಡ್ಕೊಂಡಿರೋದ್ ಬಿಟ್ಟು ತರ್ಕಾರಿ ಅದು ಇದು ಅಂತ. ಹೋಗು. ಅತ್ತೆಗೆ ಒಂದು ಅಳಿಲು ಸೇವೆ. ಮಾ ಮಾ, ಏನ್ ಅತ್ತೆ ಸೊಸೆ ಇಬ್ರು ಕಿಚನ್ ಕಿಲಾಡಿಗಳಾಗ್ಬಿಟ್ಟಿದಿರಲ್ಲ? ಹೌದು ಮತ್ತೆ. ಅಮ್ಮ, ನಿನಗೇನೋ ತಂದಿದ್ದೀನಿ. ಏನು? ಮಾ, ತಗೋ ಸ್ವೀಟು. ಸ್ವೀಟ? ಹೋದ್ ತಿಂಗಳ ಹುಟ್ಟಿದಬ್ಬ ಮಾಡ್ಕೊಂಡಿಯಲ್ಲ, ಮತ್ತ್ಯಾಕ್ ಸ್ವೀಟು? ಇವತ್ತು ನಂದಲ್ಲ, ನಿಂದು. ನಂದ? ನಿಂದು ಅಂದ್ರೆ ಜಗತ್ನಲ್ಲಿರೋ ಪ್ರತಿಯೊಬ್ಬ ತಾಯಂದ್ರದು. ಇವತ್ತು ತಾಯಂದ್ರ ದಿನಾಚರಣೆ, ಮದರ್ಸ್ ಡೇ. ಏನೋ ಅಮ್ಮಂಗೂ ಒಂದ್ ದಿನಾಚರಣೆ ಅಂತಿರ್ತದೆ. ಖಂಡಿತ ಇರುತ್ತಮ್ಮ. ತಾಯಿ ಅಂದ್ರೆ ತಿಂಡಿ ತಿನ್ನೋವಾಗ 2 ದೋಸೆ ಸಾಕು ಅಂದ್ರು ಬೇಡ 2 ತಿನ್ನು ಅಂತ ಬಲವಂತವಾಗಿ ಕೊಡೋಳು. ಮಕ್ಕಳು ಮನೆಗೆ ಬರೋದು ಸ್ವಲ್ಪ ತಡ ಆದ್ರೂ ಗಳಿಗೆ ಒಂದ್ಸಲ ಫೋನ್ ಮಾಡಿ ಕಾಟ ಕೊಡೋಳು. 4 ಜನ ಮಕ್ಳಿದ್ದು ತಿನ್ನೋದಕ್ಕೆ 3 ಸೇಬಿದ್ರೆ ತನಗ್ ಸೇಬ್ ಇಷ್ಟ ಇದ್ರು ನನಗ್ ಸೇಬ್ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಸುಳ್ಳು ಹೇಳೋಳು. ಮಕ್ಕಳು ಮಲಗಿದಾಗ ಮೈ ಮೇಲೆ ಬ್ಲಾಂಕೆಟ್ ಇಲ್ದೇ ಇದ್ರು
ಬೆಳಗ್ಗೆ ಕಣ್ಬಿಟ್ಟು ನೋಡಿದಾಗ ಮೈ ಮೇಲೆ ಬ್ಲಾಂಕೆಟ್ ಇರುತ್ತೆ. ಅಷ್ಟೇ ಅಲ್ಲ, ಮಕ್ಳು ಎಲ್ಲಿಗಾರು ಹೊರಗೆ ಹೋಗುವಾಗ ಏನಾದ್ರೂ ಸ್ಪೆಷಲ್ ಆಗಿ ತಿಂಡಿನ ಪ್ಯಾಕ್ ಮಾಡಿಕೊಟ್ಟು ಇದನ್ನೆಲ್ಲ ಫ್ರೆಂಡ್ಸ್ಗೆ ಹಂಚ್ಬಿಡ್ಬೇಡ, ನೀನು ಸ್ವಲ್ಪ ತಿನ್ನು ಅಂತ ಕಿವಿ ಮಾತು ಹೇಳೋಳು. ಆದ್ರೆ ಇಂಥ ತಾಯಿ ವಿಷಯದಲ್ಲಿ ಮಕ್ಕಳಾದ ನಾವು ಎಷ್ಟು ದಿವ್ಯ ನಿರ್ಲಕ್ಷ್ಯ ತೋರಿಸ್ಬಿಡ್ತೀವಲ್ವಾ. ಆದ್ರೆ ಈ ತಾಯಿ ಆಡೋ ಒಂದು ಸಣ್ಣ ಸಣ್ಣ ಮಾತಿಗೂ ಮಕ್ಕಳಾದ ನಾವು ಕೋಪ ಮಾಡ್ಕೋತೀವಿ, ತಿಂಗಳಗಟ್ಲೆ ಮಾತು ಬಿಟ್ಬಿಡ್ತೀವಿ. ಎಷ್ಟೋ ಸಲ ಆ ತಾಯಿನೇ ನಮ್ಮಿಂದ ದೂರ ಮಾಡ್ಬಿಡ್ತೀವಿ. ನನಗನ್ಸುತ್ತೆ ಆ ದೇವ್ರು ಕೂಡ ತಾಯಿ ಸ್ಥಾನನ ತುಂಬೋದಕ್ಕಾಗಲ್ಲ ಅಲ್ವೇನಮ್ಮ? ನೀ ಹೇಳೋದ್ ಖರೆ ಅದ, ಆದ್ರ ಮಕ್ಕಳ ಬಾಯಾಗ ಇಂಥ ಮಾತು ಬರ್ತಾವ, ಆಚರಣೆ ಮಾತ್ರ ಒಂದೂ ಇರುದಿಲ್ಲ. ಹೋಗು, ಲಘುನ ಸ್ನಾನ ಮಾಡ್ಕೊಂಡ್ ಬಾ, ನಾಷ್ಟ ಮಾಡ್ತೀನಿ, ತಿಂದು ಕೆಲ್ಸಕ್ಕೆ ಹೋಗುವರಂತ. ಬಾರೆ ಇಲ್ಲಿ, ಅತ್ತೆ ಎಲ್ಲೂ ಹೋಗಲ್ಲ, ಅಲ್ಲೇ ಇರ್ತಾರೆ. ವೆಚ್ಚಕ್ಕೆ ಹೊನ್ನಿರಲು, ಬೆಚ್ಚನೆಯ ಮನೆ ಇರಲು, ಇಚ್ಛೆಯನ್ನರಿತು ನಡೆವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಕಿಚ್ಚು ರಾತ್ರಿ ಹಚ್ಚೋರಂತೆ. ಈಗ ನಡೀರಿ. ಮಾ, ನೀನೇನೇ ಹೇಳಮ್ಮ, ನಿನ್ನ ಕೈ ರುಚಿ ಅಂದ್ರೆ ರುಚಿ. ಇಷ್ಟು ದಿನ PG ಊಟ ಮಾಡಿ ಮಾಡಿ ನಾಲ್ಗೆಲ್ಲ ಮರಗಟ್ಟೋಗಿತ್ತು. ರವಿ, ಎಷ್ಟು ದುಡಿದ್ರೆ ಏನೋ, ಚಲೋತ್ ನಂಗ ಊಟ ನಿದ್ದೆ ಇಲ್ಲ ಅಂದ್ರೆ ದುಡ್ದದ್ದೆಲ್ಲ ವೇಸ್ಟ್. ಸಂಜೆ ಮುಂದೆ ಇಬ್ರು ಲಘು ಬರ್ರಿ, ಆಲೂಗಡ್ಡೆ ಬೋಂಡಾ ಮಾಡ್ತೀನಿ. ಆಲೂಗಡ್ಡೆ ಬೋಂಡನಾ? ಸರಿ, ಹಾಗಿದ್ರೆ ಅರ್ಧ ದಿನ ರಜಾ ಹಾಕ್ಬಿಟ್ಟೆ ಬಂದ್ಬಿಡ್ತೀನಿ. ರವಿ, ನಾನು ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡ್ಬಿಡಿ. ಸಾರಿ ಸುಮಾ, ಇವತ್ತು ನನ್ನ ರೂಟೇ ಬೇರೆ. ನಿನ್ನ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿ ಹೋದ್ರೆ ನನ್ನ ಕೆಲಸ ಕೆಡುತ್ತೆ. ನೋಡಿದ್ರ ಅತ್ತೆ, ಮದ್ವೆಗಿಂತ ಮುಂಚೆ ನಾ ಎಲ್ಲಿಗೆ ಹೋಗ್ಬೇಕಾದ್ರು ನಾ ಡ್ರಾಪ್ ಮಾಡ್ತೀನಿ, ನಾ ಪಿಕಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಈಗ ರೂಟೇ ಬದ್ಲಾಗ್ಬಿಟ್ಟಿದ್ಯಂತೆ. ರವಿ, 10 ನಿಮಿಷ ತಡ ಆದ್ರೂ ಅಡ್ಡಿ ಇಲ್ಲ, ಅಕ್ಕಿಂದ ದವಾಖಾನಿಗ್ ಬಿಟ್ಟು ಹೋಗು. ಆಹಾ, ಏನಮ್ಮ ನೀನು ಅಷ್ಟು ಬೇಗ ನಿನ್ನ ಸೊಸೆ ಪಾರ್ಟಿ ಸೇರ್ಕೊಂಬಿಟ್ಯಾ? ಇನ್ಮೇಲೆ ನಾ ಸೊಸಿ ಪಾರ್ಟಿನ ಯಾಕೆ ಹೇಳು, ನನ್ ಹುಬ್ಬಳ್ಳಿಯಾಗ ಬಿಟ್ಟು ನೀವೊಬ್ನೇ ಇಲ್ಲಿದ್ದಿ. ಇಕ್ಕಿನ್ ಮದುವೆ ಆದ್ಮೇಲೆ ನೀವಿಬ್ರು ಸೇರಿ ಈ ಮನಿ ತಗೊಂಡ್ರಿ, ನನ್ನೂ ಕರ್ಸ್ಕೊಂಡ್ರಿ ಅಲ್ಲೇನೋ. ಅದಕ್ಕ ಇಕ್ಕಿ ಬಂದ್ಮೇಲೆ ನಾ ಈ ಮನಿಗ್ ಬರೋ ಹಂಗಾತು. ಚೆನ್ನಾಗ್ ಪಕ್ಷಾಂತರ ಮಾಡ್ತೀಯಾ. ಬನ್ನಿ ಮೇಡಮ್, ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡೇ ಹೋಗ್ತೀನಿ. ಹೀಗ್ ಬನ್ನಿ ದಾರಿಗೆ. ನೀವಿಬ್ರು ಹಿಂಗ ನಕ್ಕೋತಾ ಇರಿ, ನಿಮ್ಗೆ ಯಾವ ದೃಷ್ಟಿನೂ ತಾಗ್ಬಾರ್ದಪ್ಪ. ಹೋಗ್ಬರ್ರಿ. ಮಾ, ಸಂಜೆ ಆಲೂಗಡ್ಡೆ ಬೋಂಡ ಮರಿಬೇಡ. ದಪ್ಪ ಪಾಪದ ಪಪ್ಪ ಪಾಪದ ಪಗಾ ಪದದ ಪಗಾ ಪದ ಪದ ಗದ ಭಗ ಪಗಾರಿ ಸದಾ ಸರಿ ಗಾ ಪದ ಸರಿ ರೇ 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 ಸದ ದದ ಗಾ ದ ರಿ ಸದ ದ ರಿ ರಿ ಸದ ಪಪ ಸಾ ಸ ದ ಪಗ ಗದ ದ ಪಗ ರೇ ರೇ ಪಾಪ ಪಗ ಗರಿ ಸಗರಿ ರಿ ಪಗ ಗದ ಪಾಪ ದ ದ ರಿ ದ ತದರನ ತದರನ ನಾ 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 ಏನೇ ಹೇಳು ಸುಮಾ, ಹಾಡು ಮಾತ್ರ ತುಂಬಾ ಅದ್ಭುತವಾಗಿ ಹಾಡ್ತೀಯ. ಗಾನ ಸರಸ್ವತಿ. ಆಹಾ, ಈ ಪೀಠ್ಕೆಗೆ ಏನ್ ಕಡಿಮೆ ಇಲ್ಲ. ಅತ್ತೆ ನೋಡಿದ್ರೆ ಏನ್ ಅನ್ಕೋತಾರ? ನಾನು ಆಫೀಸಿಂದ ಬರೋವಾಗ ನೋಡ್ದೆ, ಅಮ್ಮ ದೇವಸ್ಥಾನದ ಕಡೆ ಹೋಗ್ತಿದ್ರು. ದೇವಸ್ಥಾನದಲ್ಲಿ ನಡೆಯೋ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಕೇಳೋದಕ್ಕೆ ಹೋಗಿದ್ದಾನೆ. ಇಲ್ಲಿ ನನ್ನ ಶ್ರೀಕೃಷ್ಣ ಲೀಲೆನ ತಡೆಯೋದಕ್ಕೆ ಯಾರೂ ಇಲ್ಲ. ಇಷ್ಟಕ್ಕೂ ಅಮ್ಮ ಬಂದ್ರೆ ಏನ್ ಅನ್ಕೋತಾರೆ? 3 ಜನ ಇರೋ ಫ್ಯಾಮಿಲಿಗೆ 400 ಬರ್ತಾರೆ ಅಂತ ಮತ್ತೆ ಖುಷಿನೇ ಪಡ್ತಾರಪ್ಪ. ಇದಕ್ಕೇನ್ ಕಡಿಮೆ ಇಲ್ಲ. ಸುಮಾ ಸುಮಾ ಹಾಗೇ ಹೊರಗಡೆ ಸುತ್ತಾಡ್ಕೊಂಡು
ಬರ್ತಾ ಡಿನ್ನರ್ ಮುಗಿಸ್ಕೊಂಬರೋಣ. ಸೋ ಸ್ವೀಟ್. ಓ ನೋ, ಇನ್ನೂ ಆಗಿಲ್ವಾ ನಿಮ್ದು? ಬ್ರೌಸ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಆಗೋಯ್ತು. ಟೈಮ್ ಹೋಗೋದೇ ಗೊತ್ತಾಗಲ್ಲ ನಿಮ್ಗೆ. ಚಿನ್ನ, ಯಾವುದೋ ಒಂದು ಇಂಪಾರ್ಟೆಂಟ್ ಮೇಲ್ ಕಳಿಸ್ಬೇಕು. ಒಂದು 10 ನಿಮಿಷ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ? 10 ನಿಮಿಷ ಅಂತ ಕಾಯಿಸ್ತಾನೆ ಇರ್ತೀಯ. ನಂಗೆ ನಿದ್ದೆ ಬರ್ತಾ ಇದೆ. ಹಾಗಿದ್ರೆ ನೀ ಮಲ್ಗು. ನನಗೊಂದು ಇಂಪಾರ್ಟೆಂಟ್ ಬ್ರೌಸಿಂಗ್ ಇದೆ, ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ರವಿ, ನಂಗೆ ಹಸ್ವಾಗ್ತಾ ಇದೆ. ಹಸಿವಾ? ಲೇ, ಆಗ್ಲೇ ಪಿಜ್ಜಾ ಕೊಡ್ಸಿ ಅಂತಿದ್ದಕ್ಕೆ ಕೊಡ್ಸದ್ನಲ್ಲೇ, ಜೊತೆಗೆ ಬರ್ಗರ್ ಬೇರೆ ತಿಂದೆ. ಸಾಲದಕ್ಕೆ ಮೂಲೆ ಅಂಗಡಿಲಿ ಪಾನಿಪುರಿ ಚೆನ್ನಾಗಿ ಸಿಗುತ್ತೆ ಅಂತ ಕರ್ಕೊಂಡು ಹೋದಳು. ಪಾನಿಪುರಿ ಜೊತೆ ಮಸಾಲ ಪುರಿನೂ ತಿಂದೆ. ಅಯ್ಯೋ, ಮನೆಗೆ ಬಂದ್ಮೇಲೆ ಅಮ್ಮ ಬೇಜಾರು ಮಾಡ್ಕೊಂತಾರೆ ಅಂತ ಮಜ್ಜಿಗೆನೂ ತಿಂದ್ಯಲ್ಲೇ. ಈಗ ಮತ್ತೆ ಹಸುವು ಅಂತಿದ್ಯಲ್ಲೇ. ಅದೇನು ಹೊಟ್ಟೆನೋ ಇಲ್ಲ ಕನ್ನಂಬಾಡಿ ಕಟ್ಟೆನೋ? ನಿಂಗೆ ಹೇಗೆ ಅರ್ಥ ಮಾಡಿಸ್ಲಿ? ನನ್ನ ಮಾತಿನ್ನೂ ಅರ್ಥ ಆಗ್ಲಿಲ್ವಾ ನಿಮ್ಗೆ? ಡಾಕ್ಟರ್ ಹತ್ರ ಎಲ್ಲ ಓಪನ್ ಆಗಿ ಹೇಳ್ಕೋಬೇಕು ಅಂತಾರೆ. ನೀನ್ ಡಾಕ್ಟ್ರು, ನೀನೇ ಓಪನ್ ಆಗಿ ಹೇಳ್ಕೊಳ್ದಿದ್ರೆ ಪಾಪ ಈ ಸಾಫ್ಟ್ವೇರ್ ಇಂಜಿನಿಯರ್ಗೆ ಏನ್ ಅರ್ಥ ಆಗತ್ತೆ? ಇಷ್ಟು ಹೊತ್ನಲ್ಲಿ ಹೆಂಡತಿ ಹಸುವು ಅಂದ್ರೆ ಪಿಜ್ಜಾ ಕೊಡಿಸ್ತೆ, ಪಾನಿಪುರಿ ಕೊಡಿಸ್ತೆ ಅಂತಿರಲ್ಲ, ಸ್ವಲ್ಪನೂ ರಸಿಕತೆ ಇಲ್ವಾ ನಿಮ್ಗೆ? ಓಹೋಹೋ, ತಾವ್ ಆ ರೂಟಲ್ಲಿ ಬರ್ತಾ ಇದ್ದೀರಾ? ಈ ಮೇಲ್ ಕಳ್ಸೋ ಬಿಸಿಲಿ ನಿಮ್ ಡೈಲಾಗ್ ಸರಿಯಾಗಿ ಕ್ಯಾಚ್ ಆಗ್ಲಿಲ್ಲ ನಮ್ಗೆ. ಕಂಪ್ಯೂಟರ್ನ ಹೆಂಡತಿಗಿಂತ ಜಾಸ್ತಿ ಪ್ರೀತಿಸೋರ್ಗೆ ಕ್ಯಾಚು ಇಲ್ಲ, ಕೌಚು ಇಲ್ಲ. ಚಿನ್ನ, ಈ ಸೆಂಡ್ ಬಟನ್ ಮೇಲೆ ಹಿಂಗ್ ಕ್ಲಿಕ್ ಮಾಡಿದ್ರೆ ಸೆಂಡ್ ಆಗ್ಬಿಡುತ್ತೆ. ನೋಡಿದ್ಯಾ, ಮೇಲ್ ಹೋಯ್ತು. ಬಾ ಸುಮಾ ಡಿಯರ್, ನಾನು ಆಗಿಂದ ನೋಡ್ತಾನೆ ಇದ್ದೀನಿ. ಕೆಲ್ಸ ಮಾಡ್ತಿದ್ರೆ ಪದೇ ಪದೇ ಬಂದು ತೊಂದರೆ ಕೊಡ್ತಾನೆ ಇದೆಯಲ್ಲ. ಈಗ ನೋಡ್ತಾ ಇರು, ನಾನು ನಿನಗೆ ಎಷ್ಟು ತೊಂದರೆ ಕೊಡ್ತೀನಿ ಅಂತ. ತೊಂದರೆ ಕೊಡ್ಲಿ ಅಂತಾನೆ ಕರೆದಿದ್ದು. ಸುಮಾ, ಏನಾತವ? ಯಾಕೆ ಹಿಂಗ್ ಕೂತಿ? ಗಾಬರಿ ಆಗ್ಬೇಡಿ ಅತ್ತೆ, ನಾನು ಡಾಕ್ಟ್ರು. ಎಲ್ರಿಗಿಂತ ಮುಂಚೆ ನನಗೇನಾಗ್ತಿದೆ ಅಂತ ನನಗ್ ಗೊತ್ತಾಗುತ್ತೆ. ಅತ್ತೆ, ನೀವು ಅಜ್ಜಿ ಆಗ್ತಾ ಇದ್ದೀರಾ. ಏನ? ನಾ ಅಜ್ಜಿ ಆಗ್ಲಿಕತ್ತೀನ? ಎಂಥ ಸಿಹಿ ಸುದ್ದಿ ಹೇಳಿದೆ ನೀನು. ಸರಿ ಸರಿ, ಹಂಗಾದ್ರೆ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಡ, ರಜಾ ಹಾಕ್ಬಿಡು. ನಿನಗೇನ್ ತಿನ್ಲಿಕ್ಕೆ ಸೇರ್ತದ ಹೇಳು, ಅದನ್ನೆಲ್ಲ ಮಾಡ್ಕೊಡ್ತೀನಿ. ಇಟ್ ಇಸ್ ನಾರ್ಮಲ್ ಸ್ಟೇಜ್, ಈಗ್ಲೇ ರಜಾ ಹಾಕಕ್ಕಾಗಲ್ಲ. ಎಂಥ ಸುದ್ದಿವಾ ಈ ಸುದ್ದಿ. ನನ್ ಮಗ ಕೇಳ್ಬಿಟ್ರೆ ಎಷ್ಟು ಖುಷಿ ಪಡ್ತಾನೆ ಗೊತ್ತೇನು? ಅತ್ತೆ, ಖುಷಿಲೆಲ್ಲಾದ್ರೂ ಫೋನ್ ಮಾಡ್ಬಿಟ್ಟಿರಾ? ನಾನಿವತ್ತು ಹಾಸ್ಪಿಟ್ಲಿಂದ ಬೇಗ ಬರ್ತೀನಿ, ಅವ್ರಿಗೆ ಸರ್ಪ್ರೈಸ್ ಕೊಡ್ತೀನಿ. ಹಂಗ ಮಾಡ. ನಮ್ಮನೆ ಬೆಳಗ್ಲಿಕ್ಕೆ ಕೂಸು ಬರ್ಲಿಕ್ಕೆ ಹತ್ತದ. ಆತಾತು, ದೇವ್ರಿಗೆ ದೀಪ ಹಚ್ಚಿಬಿಡ್ತೀನಿ. ಮಾ ಮಾ, ಅರೆ ಸುಮಾ, ನೀ ಇಲ್ಲೇ ಇದೀಯಾ? ಓಯ್, ನಿನಗಿಂತ ಮುಂಚೆ ಮನೆಗೆ ಬಂದು ನಿನಗೊಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ನಾನ್ ಬಂದ್ರೆ ನೀನ್ ನನಗಿಂತ ಮುಂಚೆ ಬಂದು ಕೂತಿದ್ಯಾ? ನಾನು ನಿಮ್ಗೊಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ಸರ್ಪ್ರೈಸಾ? ನೋ ನೋ ನೋ, ನಾನ್ ಮುಂಚೆ ಕೊಡ್ಬೇಕಪ್ಪ. ನಾನ್ ಮೊದ್ಲು ಹೇಳ್ತೀನಿ. ಇಲ್ಲ ಸುಮಾ, ನಾನೇ ಹೇಳೋದು. ಪ್ಲೀಸ್, ನಾನ್ ಮೊದ್ಲು ಹೇಳ್ತೀನಿ. ನೋ, ಲೇಡೀಸ್ ಫಸ್ಟ್ ಅಲ್ವಾ, ನಾನ್ ಮೊದ್ಲು ಹೇಳ್ತೀನಿ. ಹಲೋ, ಅದೆಲ್ಲ ಆ ಕಾಲದ ಮಾತು. ಈಗ ನಾನು ಹೇಳ್ತೀನಿ, ನೀನ್ ಕೇಳ್ಬೇಕು ಅಷ್ಟೇ. ಪುರುಷ ಪ್ರಧಾನ ಸಮಾಜ, ಮೊದ್ಲು ನೀವೇ ಹೇಳಿ. ನನಗೆ ಓ, ಅಮ್ಮನು ಬಂದ್ಲು. ಬಂದ್ಯಾ? ನಾವಿಬ್ರು ನಿನ್ ಸಲುವಾಗೆ ಕಾಯ್ತಿದ್ವಿ. ಹೇಗೂ ಅಮ್ಮನು ಬಂದಲ್ಲ, ಸರ್ಪ್ರೈಸ್ ಏನಂತ ಇಬ್ರಿಗೂ ಒಟ್ಟಿಗೆ ಹೇಳ್ಬಿಡು. ಅಮೆರಿಕನ್ ಕಾನ್ಸುಲೇಟ್ ಇಂದ ನನಗೊಂದು ಕೊರಿಯರ್ ಬಂದಿದೆ.
ಟಿಕೆಟ್ಸ್ ಕೂಡ ಕನ್ಫರ್ಮ್ ಆಗಿದೆ. ಸ್ಯಾನ್ ಹೋಸೆ ಅಂತ ಅವ್ರ ಹೆಸರು, ಸಿಲಿಕಾನ್ ವ್ಯಾಲಿ ಆಫ್ ಅಮೆರಿಕಾ. ಇದುವರೆಗೂ ಕರ್ನಾಟಕದಿಂದ ಯಾರ್ಯಾರು ಅಲ್ಲಿಗೆ ಹೋಗಿದಾರೋ ಬಿಲಿಯನೇರ್ಸ್ ಆಗ್ಬಿಟ್ಟಿದ್ದಾರೆ. ಐ ಮೇ ಬಿ ಒನ್ ಅಮಾಂಗ್ ದೆಮ್ ಇನ್ ದ ಫ್ಯೂಚರ್. ಯಾಕೆ ಸುಮ್ಮ ಏನೂ ಮಾತಾಡ್ತಿಲ್ಲ? ಓ, ನೀನು ಏನೋ ಸರ್ಪ್ರೈಸ್ ಹೇಳ್ತೀನಿ ಅಂದ್ರೆ ಅಷ್ಟರಲ್ಲಿ ನಾನು ನನ್ನ ವಿಷಯನೇ ಹೇಳ್ಕೊಂಡು ಹೊಟ್ಟೋದೆ. ಯಾಕೆ ಹಾಗೆ ನಿಂತ್ಬಿಟ್ಟೆ ಸುಮಾ? ಮಾತಾಡು. ಮರ್ತೇ ಬಿಟ್ಟಿದ್ದೆ. ಏನೋ ಸರ್ಪ್ರೈಸ್ ಅಂದಿಲ್ಲ? ಸುಮಾ, ನಿನ್ ಕಣ್ಣಲ್ಲಿ ನೀರು. ಸುಮಾ ಅಳ್ತಿದ್ಯಾ? ಸುಮಾ ಯಾಕ ಮಾಡ್ತಾ ಇದ್ದಾಳೆ? ಆಕಿ ಸಂತೋಷಕ್ಕೆ ನೀ ತಣ್ಣೀರ್ ಹಾಕಿದ್ರೆ ಇನ್ನೇನ್ ಮಾಡ್ತಾಳ? 2 ತಿಂಗಳ ಗರ್ಭಿಣಿ ಆಕಿ. ಇನ್ನು 6 ತಿಂಗಳಕ್ಕ ನಮ್ ಮನೆಗ್ ಕೂಸ್ ಬರ್ತದ. ಅಂತ ಟೈಮ್ನಾಗ ನೀ ಇಲ್ಲ ಅಂದ್ರೆ ಏನು ಅರ್ಥ? 3 ವರ್ಷ ಹೋಗ್ತಿ ಅಂದ್ರೆ ಅಳ್ದ ಏನ್ ಕುಣಿಬೇಕಾಕಿ? ಐ ಆಮ್ ಸೋ ಹ್ಯಾಪಿ ಟುಡೇ. ಸುಮಾ, ಅಮ್ಮ ಹೇಳ್ತಾರ ನಿಜನಾ? ಓಹ್ ಸುಮಾ, ಜಸ್ಟ್ 3 years. ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಹೊಟ್ಟೋಗುತ್ತೆ. ಆಮೇಲೆ ಇಲ್ಲೇ ಬಂದು ನಿನ್ ಜೊತೆ ಇದ್ಬಿಡ್ತೀನಿ. ಪಾನಿಪುರಿ ಕೂಡ ಒಬ್ಬಳನ್ನೇ ಕಳ್ಸಲ್ಲ. ನಿನ್ ಜೊತೆ, ಅಮ್ಮನ ಜೊತೆ, ಮಗು ಜೊತೆ ಇಲ್ಲೇ ಬಂದು ಸೆಟ್ಲ್ ಆಗ್ಬಿಡ್ತೀನಿ. ಓಕೆ? ಸುಮಾ, ಅಮ್ಮ ಏನಮ್ಮ ಮಾತಾಡ್ತಾ ಇದ್ರೆ ಹಾಗೆ ಹೋಗ್ತಾ ಇದ್ದಾಳೆ? ಅಮ್ಮ, ನಿನಗೆ ಚೆನ್ನಾಗಿ ಗೊತ್ತಲ್ವಾ, ಕಾಲೇಜ್ ಡೇಸಿಂದ ನಾನು ಅಮೆರಿಕಾಗೆ ಹೋಗಿ ಸೆಟ್ಲ್ ಆಗಬೇಕು ಅಂತ ಎಷ್ಟು ಆಸೆ ಪಟ್ಟವನು. ಈಗ ದೇವ್ರ ದಯದಿಂದ ತಾನಾಗೆ ಹೊಲ್ದು ಬಂದಿದೆ. ಅಮ್ಮ ಪ್ಲೀಸ್ ಅಮ್ಮ, ನೀನಾದ್ರೂ ಒಪ್ಸಮ್ಮ ಅವಳನ್ನ. ನೀ ಅಲ್ಲಿಗೆ ಹೋಗೋದು ನನಗೂ ಬರೋಬರಿ ಅನಿಸ್ವಲ್ಲ. ಅಲ್ಲಮ್ಮ, ಮಾ ಮಾ ಇವ್ರು ಯಾರಿಗೂ ನನ್ನ ಆಸೆ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿನೇ ಇಲ್ಲ. ಸುಮಾ, ಸರಿ ಬಿಡು, ನೀನ್ ಪರ್ಮಿಷನ್ ಕೊಡ್ತಿದ್ರೇನಂತೆ. ನಾನು ನನ್ನ ಮಗು ಹತ್ರನೇ ಪರ್ಮಿಷನ್ ತಗೊಂತೀನಿ. ಏ ಪುಟ್ಟ, ನಿಮ್ಮಮ್ಮನಿಗೆ ಹೇಳು ಡ್ಯಾಡಿಗೆ ಅಮೆರಿಕಾಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡ್ಬೇಕಂತೆ ಅಂತ. ಹಲೋ, ನಾನೇನು ಅಮೆರಿಕಾಗೆ ಸುಮ್ಮನೆ ಹೋಗ್ತಿಲ್ಲಮ್ಮ. ಡಾಲರ್ಸಲ್ಲಿ ದುಡ್ಕೊಂಬರ್ತೀನಿ. ವಾಪಸ್ ಇಂಡಿಯಾಗೆ ಬಂದು ಸೆಟ್ಲ್ ಆಗ್ತೀನಿ. ಇಲ್ಲಿಗೆ ಬಂದ್ಮೇಲೆ ಒಂದು ದೊಡ್ಡ ವಿಲ್ಲಾ ತಗೊಂತೀನಿ. ಪುಟ, ಆ ವಿಲ್ಲಾಲಿ ನೀನು, ನಿಮ್ಮಮ್ಮ, ನಮ್ಮಮ್ಮ, ನಾನು ಎಲ್ಲರೂ ಸಂತೋಷವಾಗಿರ್ಬೋದು ಅಂತ ಹೇಳ. ರವಿ, ನನಗೂ ಒಳ್ಳೆ ಸ್ಯಾಲ್ರಿ ಬರ್ತಿದೆ, ನಿಮಗೂ ಒಳ್ಳೆ ಸಂಬಳ ಇದೆ. ಮೋಡದ ಹಿಂದೆ, ದುಡ್ಡು ಹಿಂದೆ ಓಡೋದು ಇಟ್ಸ್ ನೆವರ್ ಎಂಡಿಂಗ್. ನಾವೆಲ್ಲರೂ ಜೊತೆಲಿರೋದು ಮುಖ್ಯ. ಐ ಅಗ್ರಿ ವಿತ್ ಯು. ಬರೀ ಹಣಕ್ಕೋಸ್ಕರ ಹೋಗ್ತಿಲ್ಲ ಸುಮಾ. ನನ್ನ ಜೀವನದ ದೊಡ್ಡ ಆಂಬಿಷನ್ ಅಮೆರಿಕಾಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋದು. 3 ವರ್ಷ ಅಷ್ಟೇ, ಕಾಂಟ್ರಾಕ್ಟ್ ಮುಗಿತಿದ್ದಾಗೆ ವಾಪಸ್ ಬಂದ್ಬಿಡ್ತೀನಿ. ಒಪ್ಕೋ ಸುಮಾ. ಇಲ್ಲ ಇಲ್ಲ ಇಲ್ಲ, ಸುಮಾ ಪ್ಲೀಸ್ ಒಪ್ಕೋ ಸುಮಾ. ಸರಿ, ನನಗೂ ಬೇರೆ ದಾರಿ ಇಲ್ಲ. ಪ್ಲೀಸ್ ಸುಮಾ.
ಏ ರವಿ, ಬಿಡಿ ಕಾಲ್ನ. ಯಾರಾದ್ರೂ ಹೆಂಡತಿ ಕಾಲ್ ಹಿಡಿತಾರ? ಇಲ್ಲ ಸುಮಾ, ನೀನ್ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, ನಾನ್ ಮಾತ್ರ ನಿನ್ ಕಾಲ್ ಬಿಡಲ್ಲ. ನೋಡು, ಲೈಫಲ್ಲಿ ನಾನು ಇನ್ಯಾವುದನ್ನು ಡಿಮ್ಯಾಂಡ್ ಮಾಡಲ್ಲ. ಇದೊಂದ್ಸಲ ಪ್ರೀತಿಯಿಂದ ಕಳಿಸ್ಕೊಡು ಸುಮಾ, ಪ್ಲೀಸ್. ನನಗಿಷ್ಟ ಇಲ್ಲ, ಆದ್ರೂ ಒಪ್ಕೋತಾ ಇದ್ದೀನಿ. 3 ವರ್ಷ ಮಾತ್ರ. ಖಂಡಿತ ಸುಮಾ, ಕಾಂಟ್ರಾಕ್ಟ್ ಇರೋದೇ 3 years ಅಷ್ಟೇ. ಅದ್ ಮುಗಿತಿದ್ದಾಗೆ ಓಡ್ ಬಂದ್ಬಿಡ್ತೀನಿ. ನನಗೂ ನಿಮ್ಮನ್ನ ಮಗುನ ಬಿಟ್ಟಿರೋದಕ್ಕೆ ಇಷ್ಟನ ಹೇಳು? ನಿಮ್ಮಿಷ್ಟದಂತೆ ಆಗ್ಲಿ. ಆಲ್ ದಿ ಬೆಸ್ಟ್. ಐ ಲವ್ ಯು ಸುಮಾ. ಆದ್ರೂ ನನ್ ಬಿಟ್ಟು ಹೋಗ್ತಿದ್ರಲ್ಲ? ಬಿಟ್ಟಲ್ಲಿ ಹೋಗ್ತಿದ್ದೀನಿ, ಹೋಗೋದಕ್ಕೆ ಮುಂಚೆ ಒಂದು ಕೊಟ್ಟು ಹೋಗ್ತಿಲ್ವಾ? ಹಲೋ ಸುಮಾ, ಅಮ್ಮ ಹೇಗಿದ್ದಾರೆ? ಪಾಪು ಹೇಗಿದೆ? ನೀ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ರವಿ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಊಟ ತಿಂಡಿ ಎಲ್ಲ ಕರೆಕ್ಟ್ ಆಗಿ ಮಾಡ್ತಿದ್ದೀರಾ? ಅದೇ ಪ್ರಾಬ್ಲಮ್ಮು ಚಿನ್ನ, ಇಲ್ಲಿಗೆ ಬಂದಿದ್ದು. ಅಮ್ಮನ ಕೈ ಅಡಿಗೆ ತುಂಬಾ ನೆನಪಿಗೆ ಬರ್ತಿದೆ. ಆಹಾ, ನಾನ್ ನೆನ್ಪಾಗಲ್ವಾ? ನೀನು ನೆನಪಿಗೆ ಬರ್ತೀಯ ಚಿನ್ನ. ಎಷ್ಟೇ ಆಗ್ಲಿ ನೀನ್ ನನ್ನ ಮನ್ಸಲ್ಲೇ ಇದೆಯಲ್ವಾ? ಇದಕ್ಕೆಲ್ಲ ಏನ್ ಕಡಿಮೆ ಇಲ್ಲ. ಆಫೀಸಲ್ಲಿ ಕೂತ್ಕೊಂಡು ಇದೆಲ್ಲ ಮಾತಾಡ್ತಿದ್ದೀರಾ? ಹಲೋ ಡಾಕ್ಟ್ರೇ, ಇದು ಅಮೆರಿಕಾ. ನಿಮ್ಗೆ ಇಂಡಿಯಾಲ್ ಹಗಲಾದ್ರೆ ನಮಗಿಲ್ಲಿ ರಾತ್ರಿ. ನಾವ್ ಐ ಆಮ್ ಗೋಯಿಂಗ್ ಟು ಬೆಡ್ ವಿತ್ ಯುವರ್ ಸ್ವೀಟ್ ಮೆಮೊರೀಸ್. So sweet of you. I miss you. Come soon. ಅಲ್ಲಿ ಅಕ್ಕಪಕ್ಕ ಯಾರು ಇಲ್ಲ ಅಲ್ವಾ? ಕೇಳಿಸ್ಕೊ. ನನಗೆ ಕೊಡಲ್ವಾ? ಸುಮಾ, ಇಲ್ಲಿದ್ದೀನತ್ತೆ. ಸುಮಾ, ಕೂಸಿಗೆ ಕಂಡಪಟ್ಟಿ ಜ್ವರವ. ಅದನ್ನ ಮಲಗ್ಸೋದ್ರಾಗ ಸಾಕಾಗಿ ಹೋತು. ಹಿಂಗಾದ್ರೆ ನನ್ನ ಕೈಕಾಲು ಆಡೋದಿಲ್ಲ ನೋಡು. ಅತ್ತೆ, ಮನೇಲೆ ಡಾಕ್ಟರ್ ಇದ್ದೀನಲ್ಲ, ಯಾಕಿಷ್ಟೊಂದು ಗಾಬರಿ ಆಗ್ತೀರಾ? ನೀ ಎಲ್ಲಿರ್ತಿ? ಮುಂಜಾನೆ ಹೋಗ್ತಿ, ಸಂಜೆಗ್ ಬರ್ತಿ. ನಡು ಒಂದ್ಸಲ ಬಂದು ಕೂಸಿಗೆ ಹಾಲ್ ಕೊಟ್ಟು ಹೋಗ್ತಿ. ಇನ್ ನನ್ ಮಗನೋ 1000 ಮೈಲಿ ದೂರ ಇದ್ದಾನ. ಕರೆದು ಕೂಡ್ಲೆ ಬರ್ಲಿಕ್ಕಾಗ್ತದ ಅವಂಗ? ನೀ ಏನ ಹೇಳು ಸುಮ, ಬೆಳೆಯುವ ಮಕ್ಕಳಿಗೆ ತಂದೆ ತಾಯಿ ಹತ್ರ ಇರ್ಬೇಕು. ಅವಂಗ್ ಮೊದ್ಲು ಕೆಲ್ಸ ಬಿಟ್ಟು ಇಲ್ಲಿ ಬರ್ಲಿಕ್ ಹೇಳು. ಆಯ್ತು, ಇಷ್ಟೊಂದು ಗಾಬರಿ ಆಗ್ಬೇಡಿ. ನಾ ಫೋನ್ ಮಾಡ್ತೀನಿ, ನೀವು ಮಾತಾಡೋರಂತೆ. ಏನಾಯ್ತು? ಅವ್ರ ಫೋನ್ ನಂಬರು ಡಿಆಕ್ಟಿವೇಟ್ ಆಗಿದೆ ಅತ್ತೆ. ಅಂದ್ರೆ
ಇರ್ಲಿ ಬಿಡಿ, ಯೋಚನೆ ಮಾಡ್ಬೇಡಿ. ನಾ ಸ್ಕೈಪಲ್ಲಿ ಟ್ರೈ ಮಾಡ್ತೀನಿ, ಸಿಗ್ತಾರೆ. ಅಯ್ಯೋ ದೇವ್ರೆ, ಈ ಅಕೌಂಟು ಡಿಆಕ್ಟಿವೇಟ್ ಆಗಿದೆ. ಅದು ಸ್ಕೈಪು ಡಿಆಕ್ಟಿವೇಟ್ ಆಗಿದೆ. ಏನಾಗ್ಲಿಕ್ಕತ್ತದ ನನಗರ ಒಟ್ಟ ತಿಳಿವಲ್ದು. ಅತ್ತೆ ಗಾಬರಿ ಆಗ್ಬೇಡಿ, ಅವ್ರ ಆಫೀಸಿಗೆ ಫೋನ್ ಮಾಡೋಣ. ಹಾ ಮಾಡು. Hello? American Wings Headquarters. Hi, I'm Dr. Suma from Bengaluru, India. I wanted to speak to Mr. Ravi Kumar. Which department? Software testing head. Oh, sorry. He left the job. Excuse me, I didn't get you. I told you. He left the job. Oh, okay. Any idea about his new job? Sorry. We don't track those things. Thank you very much. ಏನಾಯ್ತು? ಅತ್ತೆ, ರವಿ ಅಲ್ಲಿ ಕೆಲಸ ಬಿಟ್ಬಿಟ್ಟಿದ್ದಾರೆ. ಏನು ಕೆಲ್ಸನ ಬಿಟ್ಬಿಟ್ಟನಂತ? ಮತ್ತ ಅಲ್ಲಿ ಏನ್ ಮಾಡ್ಲಿಕ್ಕತ್ತಾನವ? ನಮಗೊಂದ್ ಫೋನ್ ಮಾಡಿ ಹೇಳೋದ್ ಬೇಡ? ಹೇಳಿದ್ವಿ ಹೋಗ್ಬೇಡೋ, ಇಲ್ಲಿ ಚಲೋ ಕೆಲ್ಸದ ಅಂತ. ನಮ್ಮ ಮಾತು ಎಲ್ಲಿ ಕೇಳ್ತಾನವ? ಅತ್ತೆ, ನೀವ್ಯಾಕೆ ಆತಂಕ ಪಡ್ತೀರಾ? ಕೆಲ್ಸದಲ್ಲಿ ಏನೋ ಸಮಸ್ಯೆ ಆಗಿರ್ಬೇಕು, ಅದಕ್ಕೆ ಕೆಲಸ ಬಿಟ್ಟಿರ್ತಾರೆ. ಕೆಲಸ ಬಿಟ್ಟಿದ್ದೀನಿ ಅಂತ ನನ್ಗೊಂದು ಫೋನು ಮಾಡ್ಲಿಲ್ಲ. ಸುಮಾ, ಇದ್ದಕ್ಕಿದ್ದಂಗ ನನ್ನ ಮಗ ಕೆಲಸ ಬಿಟ್ಟ ಅಂತ ಹೇಳ್ದಿ. ಫೋನ್ ಮಾಡಿದ್ರೆ ಫೋನ್ಯಾಗೂ ಇಲ್ಲವ. ಅದೇನೋ ಕಂಪ್ಯೂಟರ್ನಾಗ ಅವತ್ ನೋಡ್ದಿ, ಅದು ಇಲ್ಲ ಅಂತಾತು. ಎಲ್ಲಿ ಹೋದ, ಏನ್ ಮಾಡ್ದ, ಇಲ್ಲೂ ಬಂದಿಲ್ಲಮ್ಮ. ಅಯ್ಯೋ ಅತ್ತೆ, ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಮೆಸೇಜ್ ಕಳ್ಸಿದ್ದೀನಿ, ಆದ್ರೆ ಅದು ಬ್ಲಾಕ್ ಆಗಿದೆ. ಅವ್ರಿಗೆ ಗೊತ್ತಿರೋ ಫ್ರೆಂಡ್ಸ್ಗೂ ಕಾಂಟ್ಯಾಕ್ಟ್ ಮಾಡಿದ್ದೆ, ಆದ್ರೆ 1 ತಿಂಗಳಿಂದ ಅವ್ರು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ವಂತೆ. ಅಯ್ಯೋ ದೇವ್ರ, ಏನ್ ಮಾಡೋದೀಗ? ಯಾರ್ದತ್ತೆ? ನಿನ್ ಹೆಸರಿಗೆ ಬಂದದ್ ನೋಡು. ಡಿವೋರ್ಸ್ ನೋಟಿಸ? ನಿಮ್ ಮಗ ನನಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ. ಡೈವರ್ಸ್ ನೋಟಿಸ್? ಇದ್ರ ಜೊತೆ ಒಂದ್ ಲೆಟರು ಕಳ್ಸಿದ್ದಾರೆ. ಏನಂತ ಬರ್ದಾನ? ಓದವ ದುಷ್ಟ. ಸುಮಾ, ನನಗ್ ಚೆನ್ನಾಗ್ ಗೊತ್ತು, ಈ ಪತ್ರ ಓದಿದ್ಮೇಲೆ ನೀನು ನನ್ನ ಕ್ಷಮಿಸಲ್ಲ ಅಂತ. ಅವತ್ತು ನಿನ್ನ ಕಾಲ್ ಹಿಡಿದು ನಿನ್ನ ಪರ್ಮಿಷನ್ ತಗೊಂಡು ಅಮೆರಿಕಾಗ್ ಬಂದೆ. ಆದ್ರೆ ಇವತ್ತು ಮತ್ತೆ ನಿನ್ನ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳುವಂತ ದೊಡ್ಡ ತಪ್ಪು ಮಾಡಿದ್ದೀನಿ. ಆದ್ರೆ ನಿನ್ ಮುಂದೆ ನಿಂತು ಮುಖ ಕೊಟ್ಟು ಮಾತಾಡೋ ಧೈರ್ಯ ನನಗಿಲ್ಲ, ನೈತಿಕತೆನೂ ಇಲ್ಲ. ಕೆಲವು ತಿಂಗಳ ಹಿಂದೆ ಒಂದು ದೊಡ್ಡ ಕಂಪನಿ ಸಿಇಒ ಮಗಳ ಪರಿಚಯ ಆಯಿತು. ಅದು ಕ್ರಮೇಣ ಸಲಿಗೆಗೆ ತಿರುಗ್ತು. ಅವಳ ಜೊತೆ ನಾನು ತಪ್ಪಾಗಿ ನಡ್ಕೊಂಡೆ. ಅವ್ರ ತಂದೆ ಹತ್ರ ಸಿಕ್ಕಾಕೊಂಡೆ. ಮದ್ವೆ ಆಗು ಅಂತ ಒತ್ತಾಯ ಹೇರಿದ್ರು. ತಪ್ಪಿಸ್ಕೊಂಡು ಇಂಡಿಯಾಗ್ ಬರೋಣ ಅಂದ್ರೆ ಅವರು ತುಂಬಾ ಇನ್ಫ್ಲೂಯೆನ್ಷಿಯಲ್. ಮತ್ತೆ ಪೊಲೀಸ್ ಕಂಪ್ಲೇಂಟು, ಇಂಟರ್ಪೋಲ್ ಸರ್ಚು, ವಾರೆಂಟು, ಕಾನೂನು, ಇದ್ರ ಮೂಲಕ ಸಿಕ್ಕಾಕ್ಸೋ ಶಕ್ತಿ ಇರೋ ಜನ ಅವರು. ನಾನು ಇಂಡಿಯಾಗ್ ಬಂದ್ರೆ ನನ್ನಿಂದ ನಿನಗೂ ಅವಮಾನ,
ನಿನಗಾಗ್ಲಿ ನನ್ನ ಮಗುಗಾಗ್ಲಿ ಯಾವ ಅನ್ಯಾಯನೂ ಆಗ್ಬಾರ್ದು. ಇದೆಲ್ಲದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆ ಹುಡುಗಿನ ಮದುವೆ ಆಗ್ಬಿಟ್ಟೆ. ಈ ಲೆಟರ್ ಜೊತೆ ಡಿವೋರ್ಸ್ ನೋಟಿಸ್ ಕಳ್ಸಿದ್ದೀನಿ. ದಯವಿಟ್ಟು ಸೈನ್ ಮಾಡಿ ಕಳಿಸ್ಕೊಡು. ಇನ್ಯಾವತ್ತೂ ನಾನು ಇಂಡಿಯಾಗೆ ವಾಪಸ್ ಬರೋದಿಲ್ಲ, ನಿಮಗ್ ಮುಖ ತೋರ್ಸೋದಿಲ್ಲ. ನನ್ನಿಂದಾಗಿ ನಿನ್ನ ಮತ್ತು ಪುಟ್ಟಿ ಜೀವನ ಹಾಳಾಗಬಾರ್ದು. ನೀನು ವಿದ್ಯಾವಂತೆ, ನನ್ನ ಕ್ಷಮಿಸಿ ನೀ ಇನ್ನೊಂದು ಮದುವೆ ಆಗಿ ನಿನ್ ಜೀವನ ರೂಪಿಸ್ಕೊ. ಮಗು ವಿದ್ಯಾಭ್ಯಾಸಕ್ಕೆ ಅಂತ 3 ಲಕ್ಷ ರೂಪಾಯಿನ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನಾನಿಲ್ಲಿ ಚೆನ್ನಾಗಿ ಸೆಟ್ಲ್ ಆಗಿದ್ದೀನಿ. ನೀನು ಹಾಗೆ ಸೆಟ್ಲ್ ಆಗ್ಬೇಕು ಅನ್ನೋದು ನನ್ನ ಆಸೆ. ಇದ್ಯಾವುದೇ ವಿಚಾರನೂ ಅಮ್ಮನಿಗೆ ಹೇಳೋ ಧೈರ್ಯ ನನಗಿಲ್ಲ. ಇನ್ನು ಮುಂದೆ ನನಗೋಸ್ಕರ ಕಾಯ್ಬೇಡಿ. ಇಂತಿ ರವಿ. ಅಳ್ಬೇಡಮ್ಮ. ನನ್ನ ಮಗ ಇಂಥ ಕೆಲಸ ಮಾಡ್ತಾನಂತ ನಾನು ಅನ್ಕೊಂಡಿರ್ಲಿಲ್ಲ. ನಮಗೆಲ್ಲ ಮೋಸ ಮಾಡ್ಬಿಟ್ಟ. ಆದ್ರೆ ನೀ ಏನ್ ಹೆದರ್ಬೇಡ, ನಾ ಇದ್ದೀನಿ ನಿನ್ ಜೋಡ. ನಿನಗೇನು ಆಗ್ಲಾರ್ದಂಗ್ ನೋಡ್ಕೋತೀನಿ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ.
ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತೀನಿ. ಸುಮಾ ನಿಂದ್ರು. ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಮುಂಜಾನೆ ದೇವ್ರ ಖೋಲ್ಯಾಗ ಬಟ್ಟಲ್ದಾಗ ನಿನ್ ತಾಳಿ ನೋಡ್ದೆ. ಯಾಕವ್ವ ತಾಳಿ ತೆಗೆದು ಕ್ಷಮಿಸಿ ಅತ್ತೆ. ನನಗೆ ಗೊತ್ತು ಇದರಿಂದ ನಿಮಗೆ ನೋವಾಗಿರುತ್ತೆ ಅಂತ. ಆದ್ರೆ ನಿಮ್ಮ ಮಗ ನಾನು ಬೇಡ ನನ್ನ ಮಗುನೂ ಬೇಡ ಅಂತ ನಮ್ಮಿಬ್ಬರನ್ನು ದೂರ ಮಾಡಿ ಬೇರೆ ಒಂದು ಹೆಣ್ಣನ್ನ ಮದುವೆ ಆಗಿ ಅವರು ಆರಾಮಾಗಿದ್ದಾರೆ. ನಮ್ಮ ಸಂಬಂಧ ಬೇಡ ಅಂತ ನನಗೆ ಡಿವೋರ್ಸ್ ಲೆಟರ್ ಕಳಿಸಿದ್ದಾರೆ. ಮನಸ್ಸಿಗೆ ವಿರುದ್ಧವಾಗಿ ಕತ್ತಿಗೆ ತಾಳಿ ಹಾಕೊಂಡು ಸಮಾಜನ ಮೆಚ್ಚೋ ಉದ್ದೇಶ ನನಗಿಲ್ಲ ಅತ್ತೆ. ಕತ್ತಲ ತಾಳಿ ನೋಡ್ದಾಗ್ಲಲ್ಲ ರವಿ ನನಗ್ ಮಾಡಿರೋ ಅನ್ಯಾಯ ಮೋಸ ನೆನಪಿಗೆ ಬರುತ್ತೆ. ನನ್ ಶಾಪ ಅವ್ರಿಗೆ ತಟ್ಟಬಾರ್ದು ಅತ್ತೆ. ಅವ್ರು ಎಲ್ಲೇ ಇದ್ರು ಚೆನ್ನಾಗಿರ್ಲಿ, ಅದಕ್ಕೆ ತಾಳಿ ತೆಗ್ದಿಟ್ಬಿಟ್ಟೆ. ಆದ್ರೂ ಅತ್ತೆ, ರವಿ ನನಗಿಂತ ಅನ್ಯಾಯ ಮಾಡ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನೀ ಹೇಳುದ್ ಖರೆ ಅದ ಸುಮ. ಮಕ್ಕಳು ಹುಟ್ಟಿದಾಗ ತಾಯಂದ್ರೆ ಸಂಭ್ರಮ ಪಡ್ತಾರೆ. ನಮ್ಮ ಮಕ್ಕಳು ವಿಶ್ವೇಶ್ವರಯ್ಯನೋ ಕುವೆಂಪುನೋ ಅಬ್ದುಲ್ ಕಲಾಮು ರಾಜ್ಕುಮಾರೋ ಆಗ್ತಾನಂತ ತಮಗ್ ಹೆಂಗ ಅನಿಸ್ತದೋ ಹಂಗ ಕನಸು ಕಾಣ್ತಾರ. ಆದ್ರೆ ಮಕ್ಕಳು ಹಂಗಾಗೋದು ಬೇಡ. ಅವ್ರ ತಾಯಂದ್ರಿಗೆ ಕನಿಷ್ಠ ಗೌರವನೂ ಕೊಡದ ಮನಸ್ಸಿಗೆ ನೋವು ಮಾಡ್ತಾರ. ಹೆತ್ತವ್ರಿಗೆ ಕಟ್ಟುಕೊಂಡವ್ರಿಗೆ ಯಾವುದೋ ವಿಚಾರ ಮಾಡ್ಲಾರ್ದ ದ್ರೋಹ ಬಗಿತಾರ. ಅತ್ತೆ ಅತ್ತೆ ಅಳ್ಬೇಡಿ ಅತ್ತೆ. ನಾ ಇನ್ನೇನು ಹೆಚ್ಚು ಹೇಳೋದಿಲ್ಲವ. ನಿನಗೆ ಹೆಂಗ್ ತಿಳಿತದಲ್ಲ ಹಂಗ್ ಮಾಡು. ನಾ ಯಾವುದಕ್ಕೂ ಅಡ್ಡಿ ಮಾಡೋದಿಲ್ಲ. ಯಾವಾಗ್ಲೂ ನಿನ್ ಜೋಡಿ ಇರ್ತೀನಿ. ಆದ್ರೆ ನೀ ಮಾತ್ರ ಯಾವುದಕ್ಕೂ ಹೆದರ್ಬಾರ್ದು. ಸಮಾಧಾನದಿಂದ ಆರಾಮಾಗಿ ಕೆಲಸ ಮಾಡು, ಸಂತೋಷದಿಂದ ಇರು. ಕಣ್ಣೀರ್ ಹಾಕ್ಬೇಡ. ಹೋಗು, ಕೆಲ್ಸಕ್ಕೆ ಹೋಗ್ಬಾ, ಎಲ್ಲ ಒಳ್ಳೇದಾಗ್ತದ. ಎಂತ ಮೋಸ್ಕರ ನೀನು. ನಿಮ್ಮಂತವ್ರಿಗೆಲ್ಲ ಯಾಕೆ ಬೇಕು ಮದ್ವೆ, ಹೆಂಡತಿ, ಮಕ್ಕಳು ಎಲ್ಲ? ಚಂದ್ರು, ಬಾಪ ಒಳಗ. ಏನ್ ಇಷ್ಟೊತ್ನಾಗ ಬಂದಿ? ಅದು ಖುಷಿ ನನ್ನ ಕಾರಲ್ಲಿ ಡಾಲ್ ಬಿಟ್ಬಿಟ್ಟಿದ್ಲು, ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ. ಇಷ್ಟೊತ್ನಾಗ ಯಾಕೆ ತೊಂದ್ರೆ ತಗೊಂಡಿ? ಅಮ್ಮ, ಖುಷಿ ವಿಷಯದಲ್ಲಿ ನಂಗೆ ತೊಂದರೆ ಅನ್ನೋದೇ ಇಲ್ಲಮ್ಮ. ಖುಷಿನೂ ಅಷ್ಟ ನಿನ್ನ ಭಾಳ ಹಚ್ಕೊಂಡಾಳ. ಸುಮಾನ್ ಕರೀಲಿ? ಅಯ್ಯೋಯ್ಯೋ, ಆ ಕೆಲಸ ಮಾತ್ರ ಮಾಡಬೇಡಿ. ಈಗಾಗಲೇ ಅಷ್ಟೋತ್ರ ಮಾಡಿದಾಳೆ. ಅವಳೇನಾದ್ರೂ ಬಂದ್ರೆ ಸಹಸ್ರನಾಮನೇ ಶುರು ಮಾಡ್ಬಿಡ್ತಾಳೆ. ಸರಿಮ್ಮ, ನಾನು ಬರ್ತೀನಿ. ಆತಪ್ಪ. ಹಾಯ್ ಸುಮಾ. ಹಾಯ್ ಚಂದ್ರು. ಏನ್ ಡಾಕ್ಟ್ರೆ, ರೂಫ್ ನೋಡ್ಕೊಂಡು ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆ. ಇರತ್ತಲ್ಲ,
ಕೆಲವು ಹಳೆ ನೆನಪುಗಳು. ಯಾಕೆ ಯೋಚನೆ ಮಾಡ್ತೆ ಸುಮಾ? ಎಲ್ರಿಗೂ ಗೊತ್ತಿರೋ ವಿಷಯನೇ. ನಿನ್ನ ಗಂಡ ಅಮೆರಿಕಕ್ಕೆ ಹೋಗಿದ್ದು, ಅಲ್ಲಿ ಬೇರೆ ಯಾರನ್ನೋ ಮದುವೆ ಆಗಿದ್ದು, ನಿನಗೆ ಡೈವರ್ಸ್ ಕೊಟ್ಟಿದ್ದು ಎಲ್ಲ ಕೆಟ್ಟ ಕತೆ ಅಂತ ಮರ್ತ್ಬಿಡು. ನಿಮ್ಮ ಅತ್ತೆನೂ ಆಗಾಗ ನನ್ನ ಹತ್ರ ಬೇಸರ ವ್ಯಕ್ತಪಡಿಸ್ತಾ ಇರ್ತಾರೆ. ನನ್ನ ಮಗನಿಂದ ನನ್ನ ಸೊಸೆಗೂ ಖುಷಿಗೂ ಅನ್ಯಾಯ ಆಗಿದೆ ಅಂತ ಕೊರಗ್ತಾ ಇರ್ತಾರೆ. ಅದಕ್ಕೆ ಹಳೆದನ್ನೆಲ್ಲ ಮರ್ತು ನನ್ನನ್ನು ಮದುವೆ ಆಗ್ಬಿಡು, ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ. ಇದೇ ತಾನೆ ನಿನ್ನ ಹಳೆಯ ಡೈಲಾಗ್, ಅದೇ ಹಾಡು ಅದೇ ರಾಗ. ಅವತ್ತು ಹೇಳಿದ್ದೆ ತಾನೆ ಇದನ್ನೆಲ್ಲ ಮಾತಾಡಲ್ಲ ಅಂತ. ಆದರೂ ಓಕೆ ಸಾರಿ, ಆ ವಿಷಯ ಪ್ರಸ್ತಾಪ ಮಾಡಲ್ಲ. ನನಗೆ ಯಾಕೆ ಬಂದೆ ಅಂದರೆ, ನಮ್ಮ ಹಾಸ್ಪಿಟ್ಲಿಗೆ ಒಬ್ಬರು ಪೀಡಿಯಾಟ್ರಿಷನ್ ಬೇಕಾಗಿದ್ದಾರೆ. ಯಾರನ್ನಾದರೂ ರೆಫರ್ ಮಾಡಿ ಅಂತ ಕೇಳಿದ್ರು. ನೀನು ಒಪ್ಪೋದಾದರೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ಬೋದು. ನಿನಗೆ ಇಲ್ಲಿಗಿಂತ ಜಾಸ್ತಿ ಸಂಬಳ. ಅದಕ್ಕೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ನ ಬಿಟ್ಟು ಪ್ರೈವೇಟ್ ಹಾಸ್ಪಿಟ್ಲಿಗೆ ಬಾ ಅಂತ ಕರೀತಾ ಇದೆಯಾ? ಯಾವುದಾದ್ರೇನು ಸುಮಾ, ನಾವು ಮಾಡೋದು ರೋಗಿಗಳ ಸೇವೆ ತಾನೆ. ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಮಾಡೋದು ರೋಗಿಗಳ ಸೇವೆ, ಪ್ರೈವೇಟ್ ಹಾಸ್ಪಿಟಲ್ನಲ್ಲ. ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ತಿಂಗಳಿಗೆ ಇಷ್ಟೇ ಬಿಲ್ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿರ್ತಾರೆ. ಹಾಗೆ ಪೇಷಂಟ್ಸ್ಗಳಿಗೆ ಬಲವಂತವಾಗಿ ಬ್ಲಡ್ ಟೆಸ್ಟು, ಎಕ್ಸ್ರೇ, ಸ್ಕ್ಯಾನಿಂಗು, ECG ಈ ಥರ ಟೆಸ್ಟ್ಗಳನ್ನ ಮಾಡಿಸಿ ಅಂತ ಹೇಳ್ತಾರೆ. ಎಷ್ಟೋ ಜನ ಡಾಕ್ಟರ್ಸ್ ತಮ್ಮ ಆತ್ಮಸಾಕ್ಷಿ ವಿರುದ್ಧವಾಗಿ ಹಾಸ್ಪಿಟಲ್ಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂಡ್ ಐ ಡೋಂಟ್ ವಾಂಟ್ ಟು ಬಿ ಒನ್ ಆಫ್ ದೆಮ್. ಹಗಲು ದರೋಡೆ ಚಂದ್ರು ಇದಲ್ಲ. ಸರಿ ಓಕೆ ಸುಮಾ, ಫರ್ಗೆಟ್ ಅಬೌಟ್ ದಿಸ್. ನಿನ್ನ ಹತ್ರ ಅಂತೂ ಆರ್ಗ್ಯುಮೆಂಟ್ ಮಾಡೋಕ್ಕಾಗಲ್ಲ. ಏನೋ ನೀನು ಒಪ್ಪೋದಾದರೆ ಇನ್ಯಾವುದಲ್ಲಾದರೂ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ಬೋದು. ನಿನ್ನನ್ನು ಡೈಲಿ ಮೀಟ್ ಮಾಡಬಹುದಲ್ಲ ಅಂತ ಆಸೆಯಿಂದ ಹೇಳಿದೆ. ನಿನಗಿಷ್ಟ ಇಲ್ಲ ಅಂದರೆ ಬೇಡ ಬಿಡು. ಓಕೆ ಕಮ್, ಲೆಟ್ಸ್ ಹ್ಯಾವ್ ಎ ಕಪ್ ಆಫ್ ಕಾಫಿ. ಓ ದಟ್ ಸೌಂಡ್ಸ್ ಗ್ರೇಟ್. ವಾವ್, ವೆರಿ ನೈಸ್. ಓಹ್, ವೆರಿ ಗುಡ್. ಓಹ್, ಇದು ಸರ್, ವೆರಿ ಗುಡ್ ಮಾರ್ನಿಂಗ್ ಸರ್. ಏನು ದೇಹದ ಸಮಸ್ಯೆ? ನನ್ನ ಪೇಷಂಟ್ ಅಲ್ಲ ಸರ್, ನರ್ಸು. ಓ, ಹೊಸ ನರ್ಸು? ಹೌದು ಸರ್. ಓ, ಏನಮ್ಮ ನಿನ್ನ ಹೆಸರು? ಮೀನಾ. ಓ, ಮೀನಾ. ನಿನ್ ಕಣ್ಣು ಒಳ್ಳೆ ಮೀನ್ ತರನೇ ಇದೆ. ಕೊಡಮ್ಮ ಇಟ್ರೆ ಕೊಡು ನಿನ್ ಕೈ. ಆಹಾ, ಎಷ್ಟು ಕೋಮಲವಾಗಿದೆ ನಿನ್ ಕೈ. ನಿನ್ನಂತ ಚಿಕ್ಕ ಹುಡುಗಿರು ಕಷ್ಟಪಟ್ಟು ಕೆಲಸ ಮಾಡಬಾರ್ದು. ಸುಮ್ಮನೆ ನನ್ನ ಮುಂದೆ ಚೇಂಬರಲ್ಲಿ ಕೂತಿದ್ರೆ ಸಾಕು. ಏನಾದ್ರೂ ಕೆಲಸ ಇದ್ರೆ ನಾನೇ ನಿನಗೆ ಹೇಳ್ತೀನಿ. ಸರ್ ಬಿಡಿ ಸರ್, ನಂಗೆ ಬೇರೆ ಆರ್ಡರ್ ಕೆಲಸ ಇದೆ, ನಾನು ಹೊರಡ್ತೀನಿ. ಅಯ್ಯೋ, ಇದ್ರೇನಂತೆ, ನಾನಿಲ್ಲಿ ಸೀನಿಯರ್ ಡಾಕ್ಟ್ರು. ನೀನು ನನ್ನ ಚೇಂಬರಲ್ಲಿ ಇದ್ರೆ ನಿನ್ ಯಾರು ಪ್ರಶ್ನೆ ಮಾಡಲ್ಲ. ಹೇಗೂ ಊಟ ಟೈಮ್ ಆಗಿದೆ, ಬಾ ಜೊತೆಲಿ ಹೋಗಿ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಡ್ ಬರೋಣ. ಸಾರಿ ಸರ್, ನಾನು ಹೊರಡೆ ಊಟಕ್ಕೆ ಹೋಗಲ್ಲ. ಪರವಾಗಿಲ್ಲಮ್ಮ, ನೀನು ನಾಳೆಯಿಂದ ಮನೆಯಿಂದ ಲಂಚ್ ತರಬೇಡ. ಫಾರ್ ಎ ಚೇಂಜ್ ನಾವು ಹೋಟ್ಲ್ಗೆ ಹೋಗಿ ಊಟ ಮಾಡೋಣ. ಬೇಡಿ ಸರ್, ನೋಡ್ದವರೆಲ್ಲ ತಪ್ಪು ತಿಳ್ಕೊಳ್ತಾರೆ. ಅಯ್ಯೋ, ಯಾರು ತಪ್ಪು ತಿಳ್ಕೊಳ್ಳಲ್ಲಮ್ಮ. ನನಗೆ ನಿನ್ನ ಅಂಕಲ್ ವಯಸ್ಸು. ನಾನು ಎಲ್ಲರ ಜೊತೆನೂ ತುಂಬಾ ಫ್ರೀ ಆಗಿರ್ತೀನಿ. ನಮ್ಮಂತವ್ರಿಗೆ ನಮ್ ಏಜೇ ಅಡ್ವಾಂಟೇಜು. ಅರ್ಥ ಮಾಡ್ಕೊಳಮ್ಮ. ಬಿಡಿ ಸರ್, ನಂಗೆ ಇದೆಲ್ಲ ಇಷ್ಟ ಆಗಲ್ಲ, ಪ್ಲೀಸ್. ಹಂಗಲ್ಲ ಡಿಯರ್, ನೀ ನನ್ಗೆ ಸ್ವಲ್ಪ ಕೋಆಪರೇಟ್ ಮಾಡು. ನಾನು ನಿನ್ಗೆ ಹೆಡ್ ನರ್ಸ್ ಪೋಸ್ಟ್ ರೆಕಮೆಂಡ್ ಮಾಡ್ತೀನಿ. ಸರ್, ನಂಗೆ ಯಾವ ರೆಕಮೆಂಡೇಶನ್ ಬೇಡ ಸರ್, ನಂಗೆ ಬೇರೆ ಆರ್ಡರ್ ಡ್ಯೂಟಿ ಇದೆ, ಬರ್ತೀನಿ. ನೀನಾ ಅಯ್ಯೋ, ಏನ್ ಹುಡುಗಿರೋಪ್ಪ. ಈಗಿನ ಕಾಲದ ಹುಡುಗಿರಿಗೆ ಸಿಕ್ಕೋ ಅವಕಾಶನ ಹೆಂಗ್ ಯೂಸ್ ಮಾಡ್ಕೋಬೇಕು ಅಂತಾನೂ ಗೊತ್ತಿಲ್ವಲ್ಲ. ಯಾಕೋ ಇವಳು ನನ್ನ ಮಾತನ್ನೇ ಕೇಳ್ತಾ ಇಲ್ವಲ್ಲ. ಇದಕ್ಕೆ ಏನಾದ್ರೂ ಒಂದು ಐಡಿಯಾ ಮಾಡ್ಬೇಕು. ಏನಾಗಿದೆ ಅಜ್ಜಿ ನಿಮ್ಗೆ? ನೀವು ಡಾಕ್ಟ್ರು, ನೀವು ಹೇಳ್ಬೇಕಪ್ಪ. ಇರಿ, ಸ್ಟೆಥೋಸ್ಕೋಪಲ್ಲಿ ಚೆಕ್ ಮಾಡ್ತೀನಿ. ಜೋರಾಗಿ ಉಸಿರಾಡಿ. ತುಂಬಾ ಬಿಸಿ ಆಗಿದೆ. ನಿನ್ನೆ ಮಳೆಯಲ್ಲಿ ಆಟ ಆಡಿದ್ರಾ? ಜ್ವರ ಬಂದಿದೆ, ಶೀತ ಬಂದಿದೆ. ಮಳೆಯಲ್ಲಿ ಆಟ ಆಡಿದ್ರಾ? ಸಾರಿ ಡಾಕ್ಟ್ರೇ. ನಿಮಗೆ ಗೊತ್ತಿಲ್ವಾ ಮಳೆಯಲ್ಲಿ ಆಡಬಾರ್ದು ಅಂತ? ಇಂಜೆಕ್ಷನ್ ಕೊಡ್ಲಾ? ಇಂಜೆಕ್ಷನ್ ಬೇಡಪ್ಪ. ಮಾತ್ರೆ ಕೊಡ್ತೀನಿ, ಫೀಸ್ ಕೊಡಿ. ಓ, ಡಾಕ್ಟ್ರಿಗೆ ಫೀಸ್ ಕೊಡ್ಬೇಕಲ್ಲ? ಹೌದು. ಬರಿ 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 ಬರಿ. ಇವತ್ ನಮ್ ಸಾರ್ ಹೇಳಿದ್ರು ಸ್ಕೂಲಲ್ಲಿ, ದೊಡ್ಡೋಳಾದ್ಮೇಲೆ ನೀನೇನ್ ಆಗ್ತೀಯಾ ಅಂತ ಕೇಳಿದ್ರು. ನಾನು ಹೇಳ್ದೆ ಅಮ್ಮನ್ ತರ ಡಾಕ್ಟರ್ ಆಗ್ತೀನಿ ಅಂತ ಹೇಳ್ದೆ. ಅಮ್ಮನ್ ತರ ಡಾಕ್ಟರ್ ಆಗ್ಬೇಕು ಅಂದ್ರೆ ಚೆನ್ನಾಗಿ ಓದ್ಬೇಕು. ಹೋಮ್ವರ್ಕ್ ಮಾಡಿದ್ಯಾ? ಇಲ್ಲ. ಹೋಗೋಗು, ಹೋಮ್ವರ್ಕ್ ಮಾಡೋಗು. ಏಯ್, ಬೊಂಬೆ ಎಲ್ಲಿ ತಗೊಂಡ್ ಹೋಗ್ತಿದ್ಯಾ? ಹೋಮ್ವರ್ಕ್ ಮಾಡೋಗು.
ಚಂದ್ರು ಅಂಕಲ್ ಕೊಟ್ಟಿರೋ ಗೊಂಬೆ. ಹೋಮ್ವರ್ಕ್ ಮಾಡುವಾಗ್ಲೂ ನನ್ನ ಜೊತೆನೇ ಇರಬೇಕು, ಮಲ್ಗೋವಾಗ್ಲೂ ನನ್ನ ಜೊತೆನೇ ಇರಬೇಕು. ನೋಡಿದ್ಯೇನವ? ಆಯ್ತು, ತಗೊಂಡು ಹೋಗು. ಸಾವ್ಕಾಶ್ ಹೋಗು. ಸುಮಾ, ಆ ಚಂದ್ರು ಹೋದ್ಸಲ ಹುಟ್ಟಿದ ಹಬ್ಬಕ್ಕೆ ಕೊಟ್ಟಾನ. ಆ ಗೊಂಬೆ ಕಂಡ್ರೆ ಪ್ರಾಣ ನೋಡು ನಿನ್ ಮಗಳಿಗೆ. ಸಿಸ್ಟರ್, ಮಗು ಯಾಕೆ ಇಲ್ಲಿ ಮಲ್ಕೊಂಡಿದೆ? ವಾರ್ಡ್ಗೆ ಯಾಕೆ ಶಿಫ್ಟ್ ಆಗಿಲ್ಲ? ಅದು ವಾರ್ಡ್ ಯಾವುದು ಇನ್ನ ಖಾಲಿ ಆಗಿಲ್ಲ ಡಾಕ್ಟರ್. ಅದಕ್ಕೆ ಇಲ್ಲೇ ಮಲಗ್ಸದ? ಸರಿ, ಏನಾಯ್ತು ಮಗುಗೆ? ಅವ್ರ ತಂದೆ ತಾಯಿ ಎಲ್ಲಿ? ಅವ್ರ ಮಗುಗೆ ತಿಂಡಿ ತರಕಂತ ಹೋಗಿದ್ದಾರೆ. ಮಗು ತಲೆ ತಿರುಗಿ ಬಿದ್ದೋಯ್ತು, ಅದಕ್ಕೆ ಇಲ್ಲಿ ಮಲಗಿಸಿದ್ದೀನಿ. ಓಕೆ, ಸ್ಕ್ಯಾನಿಂಗ್ ರಿಪೋರ್ಟ್ ಕೊಡಿ. ಸ್ಕ್ಯಾನಿಂಗ್ ಇನ್ನ ಮಾಡಿಸಿಲ್ಲ ಡಾಕ್ಟರ್. ವಾಟ್ ನಾನ್ಸೆನ್ಸ್! ಎಂಟ್ರಿ ಮಾಡಕ್ ಬರ್ತೀರಾ ಇಲ್ಲಿಗೆ? ಟೈಮ್ ಪಾಸ್ ಮಾಡಕ್ ಬರ್ತೀರಾ? ನನಗೆ 1000 ಟೆನ್ಷನ್ ಅಂದ್ರೆ ಇದ್ರ ಮಧ್ಯೆ ಇವ್ರ ಕಿರಿಕಿರಿ ಬೇರೆ. ನೋಡಿ, ನಿಮ್ ಬಿಹೇವಿಯರ್ ಇದೇ ರೀತಿ ಕಂಟಿನ್ಯೂ ಆದ್ರೆ ಹಾಸ್ಪಿಟಲ್ ಚೀಫ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಹುಷಾರ್. ಮೊದಲು ಸ್ಕ್ಯಾನಿಂಗ್ ಮಾಡಿಸಿ ಮಗುದು. ನೋಡು ಹೇಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ನಾನು ಇನ್ನೇನೆ ಕೇಳಿದೆ ಸ್ಕ್ಯಾನಿಂಗ್ ಮಾಡಿಸ್ಬೋದಾ ಡಾಕ್ಟ್ರೆ ಅಂತ. ಆವಾಗ ಬೇಡ ಅಂತ ಹೇಳಿದ್ರು. ಇವಾಗ ಬಂದು ನನ್ನ ಮೇಲೆ ರೇಗ್ತಾ ಇದ್ದಾರೆ. ಬಟ್ ಯಾವತ್ತೂ ಅವ್ರು ಈ ರೀತಿ ನನ್ನ ಮೇಲೆ ರೇಗಿರ್ಲಿಲ್ಲ. ನೋಡು, ಆ ಡಾಕ್ಟ್ರು ಲವ್ ಮಾಡಿ ಮದ್ವೆ ಆದ್ರಂತೆ. ಅವ್ರ ಇಷ್ಟ ವಿರುದ್ಧವಾಗಿ ಅವ್ರ ಮಾತು ಕೇಳದೆ ಅವ್ರು ಅಮೆರಿಕಾಗ ಹೋದ್ರಂತೆ. ಒಂದ್ಸರಿನಾದ್ರೂ ಆ ಮಗು ಮುಖ ನೋಡಕ್ ಬರ್ಲಿಲ್ವಂತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯೋ ಏನೋ ಗೊತ್ತಿಲ್ಲ, ಡೈವರ್ಸ್ ಆಗಿದೆಯೋ ಏನೋ. ಆ ಕೋಪನ ನಮ್ಮಿಬ್ರ ಮೇಲೆ ತೋರಿಸ್ತಾ ಇದ್ದಾರೆ. ಛೇ, ಹಾಗ್ಯಾಕೆ ಅನ್ಕೋಬೇಕು? ಬೇಸಿಕ್ಲಿ ಈ ಡಾಕ್ಟ್ರು ತುಂಬಾ ಒಳ್ಳೆಯವರು. ಇವತ್ತೇನೋ ಮೂಡೌಟ್ ಆಗಿದ್ದಾರೆ. ಇಟ್ಸ್ ಓಕೆ, ಸ್ಕ್ಯಾನಿಂಗ್ ಮಾಡಿಸೋಣ ಬಾ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ವಾರ್ಡಲ್ಲಿ ಒಂದು ಮಗು ತುಂಬ ಸೀರಿಯಸ್ ಆಗಿದೆ. ನಿಮ್ಮ ಅವಶ್ಯಕತೆ ಇದೆ, ಸ್ವಲ್ಪ ಬಂದು ಚೆಕ್ ಮಾಡ್ತೀರಾ? ಬನ್ನಿ. ಓಕೆ. ಖುಷಿ, ನಿನಗೆ ಖುಷಿ ಪುಟ್ಟ, ನಾನೇ ನಿನ್ನ ಸ್ಕೂಲಿಗೆ ಡ್ರಾಪ್ ಮಾಡಿದ್ದೀನಿ. ಯಾರು ನಿನ್ನ ಇಲ್ಲಿ ಕರ್ಕೊಂಬಂದ್ರು? ಐ ಆಮ್ ನಾಟ್ ಖುಷಿ, ಐ ಆಮ್ ಸಿರಿ ಫ್ರಮ್ ಅಮೇರಿಕಾ. ಸಿರಿ, ಓಕೆ. ಡಾಕ್ಟರ್, ನಾನು ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಚೇಂಬರ್ಗೆ ಹೋಗಿದ್ದೆ. ಹೇಳಿ, ಯಾರು ನೀವು? ಏನಾಗಬೇಕಾಗಿತ್ತು? ಐ ಆಮ್ ಡ್ಯಾನ್ಸರ್ ಮೋಹಿನಿ. ಇವಳು ನನ್ನ ಮಗಳು ಸಿರಿ. ಎಕ್ಸ್ಕ್ಯೂಸ್ ಮೀ, ಇವಳು ನಿಮ್ಮ ಮಗಳ? ಹಾ. ಐ ಆಮ್ ಸೋ ಸಾರಿ. ನನ್ನ ಮಗಳು ನಿಮ್ಮ ಮಗಳಿಗೆ ತುಂಬಾ ಹೋಲ್ತಾಳೆ. ಹೋ, ಐ ಸಿ. ಆ ವಿಷಯ ಬಿಡಿ. ಏನಾಗಿದೆ ಮಗುಗೆ? ಡಾಕ್ಟರ್, ಆಕ್ಚುಲಿ ನಾವು ಅಮೆರಿಕಾದಲ್ಲಿರೋದು. ಇಲ್ಲಿ ನಮ್ಮ ತಾಯಿ ಮನೆ ಇದೆ. ನಿನ್ನೆ ರಾತ್ರಿ ತಾನೇ ಬಂದ್ವಿ. ಏರ್ಪೋರ್ಟಿಗೆ ಬಂದು ಇಳಿದ ತಕ್ಷಣ ನನ್ನ ಮಗಳಿಗೆ ವೀಸಿಂಗ್ ಶುರುವಾಯಿತು. ಅಲ್ಲಿ ಮಕ್ಕಳು ಪೊಲ್ಯೂಷನ್ ಫ್ರೀ ಅಟ್ಮಾಸ್ಫಿಯರಲ್ಲಿ ಬೆಳೆದಿರ್ತಾರೆ. ಇಲ್ಲಿಗೆ ಬಂದ ತಕ್ಷಣ ಇಲ್ಲಿರೋ ಹೈ ಪೊಲ್ಯೂಷನ್ ತಡ್ಕೊಳಕ್ಕಾಗಲಿಲ್ಲ. ನನ್ನ ಮಗಳು ಹುಷಾರ್ ತಪ್ಪಿಟ್ಲು. ನಂಗೆ ಯಾರೋ ಸಜೆಸ್ಟ್ ಮಾಡಿದ್ರು ಇಲ್ಲಿ ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಸಿಗತ್ತೆ ಅಂತ. ಅದಕ್ಕೆ ಕರ್ಕೊಂಡು ಬಂದೆ. ಡೋಂಟ್ ವರಿ, ಐ ಟೇಕ್ ಕೇರ್ ಆಫ್ ಹರ್. ಥ್ಯಾಂಕ್ ಯು ಡಾಕ್ಟರ್. ಸಿರಿ ಪುಟ, ಡೋಂಟ್ ವರಿ ಅಟ್ ಆಲ್. ಜೋರಾಗಿ ಉಸಿರಾಡು. ಯಾ, ಸ್ಟಿಲ್ ಮೋರ್ ಹಾರ್ಡರ್. ಗುಡ್. ನೌ ಬ್ರೀತ್ ಸ್ಲೋಲಿ. ಗುಡ್. ನಿನ್ಗೇನೂ ಆಗಿಲ್ಲ. ಯು ಆರ್ ಸೋ ವೆಲ್. ಯೋಚನೆ ಮಾಡ್ಬಿಡಿ. ಇಟ್ಸ್ ಜಸ್ಟ್ ಎ ಅಲರ್ಜಿಕ್ ಬ್ರಾಂಕೈಟಿಸ್. ಇವತ್ತೊಂದಿನ ಅಬ್ಸರ್ವೇಷನ್ ಅಲ್ಲಿ ಇಟ್ಕೋತೀನಿ, ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ. ಓಕೆ ಡಾಕ್ಟರ್. ಸಿಸ್ಟರ್. ಎಸ್ ಡಾಕ್ಟರ್. ಒಂದು ಇನ್ಹೇಲರ್ ಕೊಡಿ. ಹಾ. ರಾತ್ರಿ ಏನಾದ್ರು ಜಾಸ್ತಿ ಅನ್ಸಿದ್ರೆ ವೀಸಿಂಗು ನೆಬುಲೈಸರ್ ಕೊಡಿ. ಓಕೆ ಡಾಕ್ಟರ್. ಓಕೆ. ಪುಟ್ಟ, ನಿನಗೆ ಗೊತ್ತಾ, ನೀನು ನನ್ನ ಮಗಳ ತರಾನೇ ಇದೆಯಾ? ರಿಯಲಿ? ಎಸ್. ವೈ ಆಮ್ ಐ ಸೋ ಎಮೋಷನಲ್? ಸಿಸ್ಟರ್, 3ನೇ ವಾರ್ಡ್ ಪೇಷಂಟು ಡಿಸ್ಚಾರ್ಜ್ ಇದೆ ಅಲ್ವಾ? ಆ ಕೇಸ್ ಶೀಟ್ ತಗೊಂಬನ್ನಿ. ಓಕೆ. ಬಾಯ್ ಪುಟ. ಸಿರಿ ಪುಟ, ನಿಂಗೇನೂ ಆಗಿಲ್ಲ ಅಂತ ಡಾಕ್ಟರ್ ಆಂಟಿ ಹೇಳಿದರೆ. ಅಮೆರಿಕಾಯಿಂದ ಬಂದಿರೋ ಈ ಮಗು ನಮ್ ಖುಷಿ ತರನೇ ಇದೆಯಲ್ಲ. ಏನೇನೋ ಯೋಚನೆ ಮಾಡ್ತಿರ್ತೀನಿ. ಒಟ್ನಲ್ಲಿ ಅನುಮಾನಕ್ಕೆ 108 ದಾರಿ. ಹಲೋ ಹಲೋ ಡಾಕ್ಟ್ರೇ. ಏ ಹಾಯ್ ಚಂದ್ರು, ಏನಿಷ್ಟು ದೂರ? ನಮ್ಮ ಹಾಸ್ಪಿಟ್ಲಲ್ಲಿ ಬ್ರೇಕ್ ಅವರ್ಸ್ ಅಲ್ವಾ, ಅದಕ್ಕೆ ನೀನು ನೋಡೋಣ ಅಂತ ಬಂದೆ.
ಆಮೇಲೆ ಏನು ಒಬ್ರೊಬ್ಳೆ ನಗ್ತಿದ್ಯಲ್ಲ ಏನ್ ಜೋಕಾ? ಹೇಳಿದ್ರೆ ನಾವು ನಗ್ತೀವಪ್ಪ. ಜೋಕ್ ಅಲ್ಲ, ಒಂದ್ ಸರ್ಪ್ರೈಸ್ ಗೊತ್ತಾ? ನಮ್ಮ ಹಾಸ್ಪಿಟಲ್ನಲ್ಲಿ ಒಂದು ಮಗು ಅಡ್ಮಿಟ್ ಆಗಿದೆ. ಅಮೆರಿಕಾಯಿಂದ ಬಂದಿದೆ. ನೋಡಕ್ಕೆ ಸೇಮ್ ನಮ್ ಖುಷಿ ತರನೇ ಇದ್ದಾಳೆ ಗೊತ್ತಾ? ಓ ಹಾಗಿದ್ರೆ ಪಕ್ಕಾ ಕನ್ಫರ್ಮು. ಅಂದ್ರೆ ನಿನ್ ರವಿ ತುಂಬಾ ಇಂಟೆಲಿಜೆಂಟ್ ಸುಮಾ. ಅಲ್ಲಿ ಯಾವುದೋ ಇಂಡಿಯನ್ ಹುಡುಗಿ ಪರಿಚಯ ಆಗಿರುತ್ತೆ, ಸಂಬಂಧ ಬೆಳೆದಿರುತ್ತೆ, ಮದುವೆ ಆಗಿರ್ತಾರೆ. ಈ ವಿಷಯ ನಿನಗೆಲ್ಲ ಗೊತ್ತಾಗಿ ನೀನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಎಂಬಸಿ ಇಂಟರ್ಪೋಲು ಅದು ಇದು ಅಂತ ತಗ್ಲಾಕೊಳ್ತೀನಿ ಅಂತ ಭಯಕ್ಕೆ ಆ ಹುಡುಗಿ CEO ಮಗಳು ಅಂತ ಕತೆ ಕಟ್ಟಿರ್ತಾನೆ. ಸತ್ಯ ಯಾವತ್ತಿದ್ರು ಬೆತ್ಲೆ ಸುಮಾ. ಮೋಸ್ಟ್ಲಿ ಅವ್ನ ಮಗುನೇ ಇಲ್ಲಿ ಅಡ್ಮಿಟ್ ಆಗಿದೆ ಅಂತ ಕಾಣುತ್ತೆ. ಒಳ್ಳೆ ಟ್ವಿಸ್ಟ್ ಇರೋವಂಥ ಸ್ಟೋರಿ. ಈ ಸ್ಟೋರಿನ ಯಾವ್ದಾದ್ರು ಮೆಗಾ ಸೀರಿಯಲ್ ಡೈರೆಕ್ಟರ್ ಕೊಡ್ಲಾ? ಏನಂತ್ಯ? ನಿಂದೆ ಜಾಸ್ತಿ ಆಯ್ತು. ದಿಸ್ ಇಸ್ ಟೂ ಮಚ್. ಸರಿ ಆಯ್ತು ಬಿಡು, ಬೇಜಾರು ಮಾಡ್ಕೋಬೇಡ. ಹೀಗಾಗಿರ್ಬೋದೇನೋ ಅಂತ ಗೆಸ್ ಮಾಡಿದೆ ಅಷ್ಟೇ. ಸರಿ ಹೀಗಂಕೋ, ಪ್ರಪಂಚದಲ್ಲಿ ಒಂದೇ ಥರ ಇರೋವಂಥವ್ರು 7 ಜನ ಇರ್ತಾರಂತೆ. ಅದರಲ್ಲಿ ನಮ್ಮ ಮಗು ಖುಷಿ, ಈ ಮಗು 2. ಇನ್ನೈದು ಎಲ್ಲಿದೆಯೋ ಗೊತ್ತಿಲ್ಲ. ಈಗ ಸಮಾಧಾನನಾ? ನಿನ್ ಜೊತೆ ಮಾತಾಡ್ತಾ ಕೂತ್ಕೊಂಡ್ರೆ ನನ್ ಕೆಲ್ಸ ಹಾಳು. ಸುಮಾ ಸುಮಾ ನಿಂತ್ಕೋ. ಸುಮಾ ನಿಂತ್ಕೋ ಸುಮಾ. ನಾನೊಬ್ಬ ಒಳ್ಳೆ ಮೆಂಟ್ಲು. ಅವಳು ನನಗೆ ಸಿಗಲ್ಲ, ನಾನು ಅವಳ ಬಗ್ಗೆ ಕಣ್ಸ್ಕೊಳೋದು ಬಿಡಲ್ಲ. ಸದ್ಯ ಇಮ್ಯಾಜಿನೇಷನ್ನು. ರಿಯಲ್ ಆಗಿ ಚೇಸ್ ಮಾಡಿ ಹಾಡಿದಿದ್ರೆ ಅವಳ ಕೈಲಿ ಲಕ್ಷಾರ್ಚನೆ ಮಾಡಿಸ್ಕೋಬೇಕಿತ್ತು. ರೀ, ನಿನ್ನೆ ನಾನು ನಿಮ್ಗೆ ಎಷ್ಟು ಸಲ ಫೋನ್ ಟ್ರೈ ಮಾಡಿದೆ, ಯಾಕ್ರಿ ಫೋನ್ ಪಿಕ್ ಮಾಡಲಿಲ್ಲ? ಏನು ನ್ಯೂಯಾರ್ಕ್ಗೆ ಲಾಂಗ್ ಡ್ರೈವ್ ಹೋಗಿದ್ರಾ? ಮತ್ತೆ ಏನ್ರಿ, ನಮ್ಮ ಸಿರಿ ಆರೋಗ್ಯ ಈಗ ಸುಧಾರಿಸ್ತಾ ಇದೆ. ನಂಗಂತೂ ಎಷ್ಟು ಭಯ ಆಗಿತ್ತು ಗೊತ್ತಾ? ಲಕ್ಕಿಲಿ ನಮಗೆ ತುಂಬ ಒಳ್ಳೆ ಡಾಕ್ಟ್ರು ಸಿಕ್ಕಿದ್ದಾರೆ. ಆಮೇಲೆ ರೀ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ಮ ಸಿರಿನೂ ಆ ಡಾಕ್ಟ್ರು ಮಗಳು ನೋಡೋದಕ್ಕೆ ಒಂದೇ ಥರ ಇದ್ದಾರಂತೆ ರೀ. ಹೌದಾ? ನೀ ಪೂರ್ತಿ ಹುಷಾರಾಗಿದ್ಯಾ. ಯು ನೋ ಯು ಆರ್ ಎ ವೆರಿ ಗುಡ್ ಗರ್ಲ್. ಯು ಆರ್ ಎ ಗುಡ್ ಡಾಕ್ಟರ್ ಟೂ. ಥ್ಯಾಂಕ್ ಯು. ನಿಮ್ಮ ಮಗಳು ಬಹಳ ಚುಟ್ಟಿ ಇದ್ದಾಳೆ. ಥ್ಯಾಂಕ್ ಯು. ಶಿ ಇಸ್ ಕಂಪ್ಲೀಟ್ಲಿ ರಿಕವರ್ಡ್. ನೋ ನೀಡ್ ಟು ವರಿ. ಥ್ಯಾಂಕ್ಸ್. ನಿಮ್ಮನ್ನ ಒಂದು ವಿಚಾರ ಕೇಳಬೇಕು ಅಂತಿದ್ದೆ. ಕೇಳಿ. ನಿಮ್ಮ ಹಸ್ಬೆಂಡ್ ಬರಲಿಲ್ವಾ? ನಾನು ಬನ್ನಿ ಅಂತ ತುಂಬ ಫೋರ್ಸ್ ಮಾಡಿದೆ, ಬರಲಿಲ್ಲ. ನನ್ನ ಹಸ್ಬೆಂಡ್ ದೊಡ್ಡ ಕಂಪ್ನಿ CEO. ಕೆಲಸ ಜಾಸ್ತಿ ಇರುತ್ತೆ, ನಾನು ಬರೋಕ್ಕಾಗಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡ್ಬಿಟ್ರು. ಅದೇನೋ ಗೊತ್ತಿಲ್ಲ, ಇಂಡಿಯಾಗೆ ಬನ್ನಿ ಅಂತ ಹೇಳ್ದಾಗೆಲ್ಲ ಏನಾದರೂ ಒಂದು ಕಾರಣ ಹೇಳಿ ತಪ್ಪಿಸ್ಕೋತಾರೆ. ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ಅದಕ್ಕೆ ನಾನು ಸಿರಿ ಆಗಾಗ ಬರ್ತಿರ್ತೀವಿ. 1 ತಿಂಗಳಿದ್ದು ವಾಪಸ್ ಹೊರಟೋಗ್ತೀವಿ. ಏನೋ ಅಪ್ಪ, ಈ ಸಲ ಮಾತ್ರ ನಿಮ್ಗೆ ಸರ್ಪ್ರೈಸ್ ವಿಸಿಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನ್ ಮಾಡ್ತಾರೋ ಏನೋ. ಎನಿವೆ, ಇಂಡಿಯಾದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಷ್ಟೊಂದು ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಇಟ್ಸ್ ಮೈ ಡ್ಯೂಟಿ. ಪುಟಿ, ನೀನಿವತ್ತು ಡಿಸ್ಚಾರ್ಜ್ ಆಗ್ತಿದ್ಯಾ. ನೆಕ್ಸ್ಟ್ ಟೈಮ್ ಬಂದಾಗ ನನ್ನ ನೋಡಕ್ ಬರ್ತೀಯಾ ತಾನೆ? ನೀವು ನನ್ನ ನೋಡಕ್ಕೆ ಅಮೆರಿಕಕ್ಕೆ ಬರ್ತೀರಾ? ಅಯ್ಯೋ ಸೋ ಕ್ಯೂಟ್. ಶ್ಯೂರ್, ಖಂಡಿತ ಬರ್ತೀನಿ. ಸರಿ, ನಾಳೆ ಪಾರ್ಟಿಗೆ ಬರ್ತಿದ್ದೀರಾ ತಾನೇ? ಓಕೆ. ಸರ್, ಸ್ಟರ್ಲೈಸರ್ ಬಾಕ್ಸ್ ಕೇಳಿದ್ರಲ್ಲ, ತಂದಿದ್ದೀನಿ. ಮೀನಾ, ಆ ವಾಶ್ ಬೇಸನ್ ಯಾಕೋ ತುಂಬಾ ಗಲೀಜಾಗಿದೆ, ಸ್ವಲ್ಪ ಅದನ್ನ ಕ್ಲೀನ್ ಮಾಡ್ತೀಯಮ್ಮ? ಓಕೆ ಸರ್. ಹಾಗೆ ಟೇಬಲ್ ಹತ್ರ ಇರೋ ಕಸನೆಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಡಮ್ಮ. ಓಕೆ ಸರ್.
ಮೀನಾ, ನಾ ಇಲ್ಲಿ ಟೇಬಲ್ ಮೇಲೆ 3,000 ರೂಪಾಯಿ ಇಟ್ಟಿದ್ದೆ, ಅದು ಎಲ್ಲೋಯ್ತು? ಯಾವ್ದು ದುಡ್ಡು ಇರ್ಲಿಲ್ಲ ಸರ್, ವೇಸ್ಟ್ ಪೇಪರ್ ಕೆಳಗಡೆ ಬಿದ್ದಿತ್ತು, ಅದನ್ನ ಡಸ್ಟ್ಬಿನ್ಗೆ ಹಾಕಿದೆ ಅಷ್ಟೇ. ನಾನು ವಾಶ್ ಬೇಸಿನ್ಗೆ ಹೋಗಿ ಬರೋ ಅಷ್ಟರೊಳಗೆ ಆ ದುಡ್ಡು ಎಲ್ಲೋಟೋಗತ್ತೆ? ಏನ್ ರೆಕ್ಕೆ ಬಂದು ಹಾರೋಗತ್ತಾ? ನೀನಲ್ದೆ ಇನ್ಯಾರೂ ಇಲ್ಲಿ ಬಂದಿಲ್ಲ ಅಂದ್ಮೇಲೆ ನೀನೇ ತಗೊಂಡಿರ್ಬೇಕು. ಸರ್ ಖಂಡಿತ ನಾನು ನಿಮ್ ದುಡ್ಡು ತಗೊಂಡಿಲ್ಲ ಸರ್. ನೋಡಮ್ಮ, ನಾ ಇಲ್ಲಿ ದುಡ್ಡು ಇಟ್ಟಿದ್ದು ನಿಜ, ನೀ ತಗೊಂಡಿದ್ದು ನಿಜ. ನೀನ್ ಅದನ್ನ ಎಲ್ಲಿ ಬಚ್ಚಿಟ್ಕೊಂಡೆ ಅಂತ ನಾನು ಕನ್ನಡಿಲಿ ನೋಡಿದೀನಿ. ಸರ್ ಅದು ನಾನು ತಗೊಂಡಿಲ್ಲ ಸರ್. ಅಯ್ಯೋ, ನೀನ್ ಗಾಬರಿ ಆಗ್ಬಿಡಮ್ಮ. ನೀನೇನು ಆ ದುಡ್ಡನ್ನ ನನಗೆ ವಾಪಸ್ ಕೊಡೋದ್ ಬೇಕಿಲ್ಲ, ನೀನೇ ಇಟ್ಕೋ. ಬೇಕಾದ್ರೆ ನಿನಗ್ ಬೇಕಾದಾಗೆಲ್ಲ ನಾನೇ ದುಡ್ಡು ಕೊಡ್ತೀನಿ. ಆದ್ರೆ ನೀನ್ ನನಗ್ ಸ್ವಲ್ಪ ಕೋಆಪರೇಟ್ ಮಾಡ್ಬೇಕಷ್ಟೇ. ಸರ್ ನಾನು ನಿಮ್ ದುಡ್ಡು ತಗೊಂಡಿಲ್ಲ, ಯಾವ್ದೇ ರೀತಿ ಕೋಆಪರೇಟ್ ಮಾಡಲ್ಲ. ಇಲ್ಲ ಅಂದ್ರೆ ನೀನ್ ದುಡ್ಡು ಕದ್ದಿದ್ಯಾ ಅಂತ ಎಲ್ಲಾರನ್ನೂ ಕರೆದು ಪ್ರಚಾರ ಮಾಡ್ತೀನಿ. ಹೇಳಿ ಸರ್, ಐ ಡೋಂಟ್ ಕೇರ್. ನನಗೆ ಐ ಡೋಂಟ್ ಕೇರ್ ಅಂತೀಯಾ? ನನ್ ತಪ್ಪಿಲ್ಲ ಅಂದ್ಮೇಲೆ ನಾನು ನಿಮ್ಗೆ ಯಾಕೆ ಸರ್ ಕೇರ್ ಮಾಡ್ಬೇಕು? ಹೇಳ್ಕೊಳ್ಳಿ ಸರ್, ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನಾನು ನೋಡೇ ಬಿಡ್ತೀನಿ. ಹೌದಾ? ನೀನ್ ನೋಡ್ತಾ ಇರು. ಬಾಗ್ಲ ಹಾಕಪ್ಪ. ಯಾಕೆ ಯಾಕೆ ಈ ರೀತಿ ಕಿರ್ಚಾಡ್ತಿದ್ದೀರಾ? ಇದು ಮಾರ್ಕೆಟೋ ಹಾಸ್ಪಿಟ್ಲೋ? ಹೊರಗಡೆ ಪೇಷಂಟ್ಸ್ ಇದಾರೆ, ಎಲ್ರು ನೋಡ್ತಿದ್ದಾರೆ. ಸುಮಾ, ನೀ ಕರೆಕ್ಟ್ ಟೈಮ್ಗೆ ಬಂದ್ಯಮ್ಮ. ರೋಗಿಗಳ ಸೇವೆಗೆ ಅಂತ ಈ ನರ್ಸ್ಗಳನ್ನ ಇಟ್ಕೊಂಡ್ರೆ ನಮ್ ದುಡ್ಡನ್ನೇ ಕದೀತಾರೆ. ಮೀನಾ, ಏನ್ ಮೀನಾ ಇದು? ಇದರಿಂದ ನೀನ್ ಮರ್ಯಾದೆ, ಹಾಸ್ಪಿಟಲ್ ರೆಪ್ಯುಟೇಷನ್ ಏನಾಗುತ್ತೆ ಅಂತ ಗೊತ್ತಾ? ಇಲ್ಲ ಡಾಕ್ಟ್ರೇ, ನಾನು ಅವ್ರದ್ದು 1 ರೂಪಾಯಿನೂ ನಾನು ತಗೊಂಡಿಲ್ಲ. ಅವರೇ ಅವ್ರ ದುಡ್ಡನ್ನ ಬೇರೆ ಎಲ್ಲೋ ಮರ್ತಿಟ್ಬಿಟ್ಟು ನನ್ ಮೇಲೆ ಆಪಾದನೆ ಹಾಕ್ತಾ ಇದ್ದಾರೆ. ಸುಳ್ಳು ಹೇಳ್ತಾ ಇದ್ದಾಳೆ, ಅವಳೇ ಕದಿದ್ದು. ಚೆಕ್ ಮಾಡಿ. ನನ್ನನ್ನೇನ್ ಚೆಕ್ ಮಾಡೋದು? ಮೊದಲು ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಡಾಕ್ಟರ್, ಮೀನಾ ಇಷ್ಟೊಂದು ಕಡಾಖಂಡಿತವಾಗಿ ಹೇಳ್ತಿದ್ದಾಳೆ ಅಂದ್ರೆ ನೀವೇ ದುಡ್ಡೆಲ್ಲೋ ಇಟ್ಟಿರ್ಬೇಕು. ಒಂದ್ಸಲಿ ನೋಡಿ. ಏನಮ್ಮ ಸುಮಾ, ಈ ಸೀನಿಯರ್ ಡಾಕ್ಟರ್ ಮಾತು ಬಿಟ್ಬಿಟ್ಟು ನೆನ್ನೆ ಮೊನ್ನೆ ಬಂದ ಈ ನರ್ಸ್ ಮಾತು ಕೇಳ್ತಿದ್ಯಲ್ಲಮ್ಮ. ನೋಡ್ಬೇಕಾದ್ರೆ ಎಲ್ಲಿದ್ಯಮ್ಮ? ನೀನೇ ನೋಡಮ್ಮ. ಆ ಕೋಟು ನಿಮ್ದೇ ತಾನೇ, ಅದನ್ನು ಚೆಕ್ ಮಾಡಿ. ಹಾ ಆಯ್ತು, ನಾನು ಇವಾಗ್ಲೇ ತೋರಿಸ್ತೀನಿ. ನಾನೇ ಚೆಕ್ ಮಾಡಿ ತೋರಿಸ್ತೀನಿ. ನೋಡು, ಇದೆಯಾ? ಇದ್ರಲ್ಲಿ ಇದೆಯಾ? ನೋಡು. ದುಡ್ಡು ಎಲ್ಲೇ ಬಂತು? ಈ ದುಡ್ಡು ನಾ ಕೆಳಗ್ ಬೀಳ್ಸಿದ್ದನ್ನ ನೀ ಬ್ಲೌಸ್ ಅಲ್ಲಿ ಇಟ್ಕೊಂಡಿರೋದ್ ನಾ ಕಣ್ಣಾರೆ ನೋಡಿದೀನಿ. ಈ ದುಡ್ಡು ನನ್ ಕೋಟ್ ಜೇಬಲ್ ಹೇಗ್ ಬಂತು? ಇದೇ ನನಗೆ ಬೇಕಾಗಿದ್ದು. ನೋಡಿದ್ರ ಡಾಕ್ಟ್ರೇ, ಅವ್ರ ದುಡ್ಡನ್ನ ನಾನು ಬ್ಲೌಸ್ ಒಳಗೆ ಇಟ್ಕೊಂಡಿದ್ದನ್ನ ನೋಡಿದೀನಿ ಅಂತಂದ್ರು. ಅವಾಗ್ಲೇ ನನ್ನ ಮಾಲ್ ಸಮೇತ ಹಿಡಿಬೋದಿತ್ತಲ್ಲ. ಅದನ್ನ ಬಿಟ್ಟು ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿರು, ಇನ್ನೂ ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಒಪ್ಲಿಲ್ಲ. ಅದಕ್ಕೆ ಇಷ್ಟೆಲ್ಲ ರಂಪ ಮಾಡ್ತಾ ಇದ್ದಾರೆ. ಡಾಕ್ಟರ್, ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಾ? ನಿಜ ಹೇಳ್ತೀನಿ ಡಾಕ್ಟರ್, ಇವ್ರು ಯಾವಾಗಲೂ ನನಗೆ ಮೈಕೈ ಮುಟ್ಟಿ ಇರಿಟೇಟ್ ಮಾಡ್ತಾ ಇದ್ರು. ಯಾವತ್ತೂ ನೆಲದ ಮೇಲೆ ಬೀಳದಿರೋ ದುಡ್ಡು ಇವತ್ತು ನೆಲದ ಮೇಲೆ ಬಿದ್ದಾಗಲೇ ನಂಗೆ ಡೌಟ್ ಬಂತು. ಸಾಲದಕ್ಕೆ ಕನ್ನಡಿನಲ್ಲಿ ನನ್ನ ಕಡೆನೇ ನೋಡ್ತಾ ಇದ್ರು. ಅವಾಗಲೇ ನಂಗೆ ಡೌಟ್ ಬಂತು, ಇವ್ರು ನನ್ನ ಮೇಲೆ ಏನೋ ಮಸರತ್ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಅವ್ರಿಗೆ ಗೊತ್ತಾಗೋ ಹಾಗೆ ನನ್ನ ಬ್ಲೌಸ್ ಒಳಗೆ ಇಟ್ಕೊಂಡೆ. ಆ ನಂತರ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಅವ್ರ ಕೋಟ್ ಜಾಬ್ ಒಳಗೆ ಇಟ್ಟೆ. ಈಗ ನೋಡಿ ಅವ್ರ ಬಣ್ಣ ಬಯಲಾಯ್ತು. ಏನು ಬಣ್ಣ ಗಿಣ್ಣ ಅಂತ ಎಲ್ಲ ಮಾತಾಡ್ತಿದ್ಯಾ? ಡಾಕ್ಟರ್ ಕೂಲ್, ಇನ್ನೇನು ಮಾತಾಡ್ಬೇಡಿ. ನೀವು ಈ ಹಾಸ್ಪಿಟ್ಲಿಗೆ ಸೀನಿಯರ್ ಡಾಕ್ಟರ್. ಈ ವಿಷಯ ಹೊರಗೆ ಬಂದ್ರೆ ನಿಮ್ಮೊಬ್ಬರಿಗೆ ಅಲ್ಲ, ಇಡೀ ಸ್ಟಾಫ್ಗೆ ಅವಮಾನ ಆಗುತ್ತೆ. ನಿಮ್ಮಂತವ್ರು ನಿಮ್ಮ ಏಜ್ನೇ ಅಡ್ವಾಂಟೇಜ್ ಆಗಿ ತಗೋಬಾರ್ದು. ನರ್ಸಾಗ್ ಬಂದ ತಕ್ಷಣ ಅವ್ರೆಲ್ಲದಕ್ಕೂ ರೆಡಿ ಇರ್ತಾರೆ ಅಂತ ಅನ್ಕೊಂಡ್ಬಿಡ್ಬೇಡಿ ಡಾಕ್ಟರ್. ಹುಟ್ಟೂರು ಬಿಟ್ಟು ಬೇರೆ ರಾಜ್ಯಕ್ಕೆ ಬಂದು ಪೇಷಂಟ್ಸ್ಗಳಿಗೆ ಸೇವೆ ಮಾಡ್ತಿರ್ತಾರೆ. ಕಾಪಾಡ್ಬೇಕಾದ್ ನಿಮ್ಮಂತವ್ರೆ ಎದ್ದು ಹೊಲ ಮೇದ್ರೆ ಎಲ್ಲಿ ನ್ಯಾಯ ಡಾಕ್ಟರ್? ಸಾರಿ ಡಾಕ್ಟರ್, ನಮ್ ತಂದೆ ವಯಸ್ಸು ನಿಮ್ದು, ಆದ್ರೂ ನಾನು ನಿಮಗೆ ಬುದ್ವಾದ ಹೇಳ್ತಾ ಇದ್ದೀನಿ. ಸಂಬಡಿ ಹ್ಯಾಸ್ ಟು ಬೆಲ್ ದ ಕ್ಯಾಟ್. ಇದು ನಿಮ್ಮ ಕೊನೆ ಅವಕಾಶ. ಈಗ್ಲೇ ಮೀನನ ಹತ್ರ ಕ್ಷಮೆ ಕೇಳಿ, ಇಲ್ಲ ಅಂದ್ರೆ ಪರಿಣಾಮ ನೀವ್ ಎದುರಿಸಬೇಕಾಗತ್ತೆ. ಪೊಲೀಸು, ಕಂಪ್ಲೇಂಟು, ಅನ್ವಾಂಟೆಡ್ ಕಾನ್ಸಿಕ್ವೆನ್ಸಸ್. ನಿಮ್ಮಿಷ್ಟ. ಪ್ಲೀಸ್ ನಿಲ್ಲು ಸುಮಾ. ನನ್ನ ತಪ್ಪು ನನಗೆ ಅರಿವಾಗಿದೆ. ಇನ್ಮೇಲಿಂದ ಯಾವತ್ತೂ ನಾ ಈ ರೀತಿ ಮಾಡಲ್ಲ. ನನ್ನನ್ನು ಕ್ಷಮಿಸ್ಬಿಡು ಮೀನಾ, ನಾ ತಪ್ಪು ಮಾಡಿಬಿಟ್ಟೆ. ನಮ್ಮಂಥ ಸೀನಿಯರ್ಸು ಯಂಗ್ಸ್ಟರ್ಸ್ನ ಯಾವಾಗಲೂ ಪ್ರೊಟೆಕ್ಟ್ ಮಾಡಬೇಕು. ಆದ್ರೆ ಏನ್ ಮಾಡಲಿ, ಹಾಳಾದ್ದು ಕೆಟ್ಟ ಚಟ. ಇದು ನಮ್ಮಂಥವ್ರಿಗೆ ಒಂದು ಪಾಠ. ಇನ್ಮೇಲಿಂದ ಯಾವತ್ತೂ ಹೀಗಾಗಲ್ಲಮ್ಮ. ಪರವಾಗಿಲ್ಲ ಬಿಡಿ ಸರ್, ನಿಮ್ಮಲ್ಲಿ ಬದಲಾವಣೆ ಆಯ್ತಲ್ಲ, ನಂಗೆ ಅದೇ ಸಂತೋಷ. ಡಾಕ್ಟರ್, ಯು ಆರ್ ಮಚ್ ಅಪ್ರಿಷಿಯೇಟೆಡ್ ನಾ. ಥ್ಯಾಂಕ್ ಯು. ಬಾ. ಗೊತ್ತಾಯ್ತಾ ಪುಟ್ಟಿ? ಅತ್ತೆ, ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಕೊಡಿ. ಬೇಡ ಸುಮಾ, ನೀವು ಊಟ ಮಾಡು, ನಾ ಆಮೇಲೆ ಮಾಡ್ತೀನಿ. ಅಮ್ಮ, ನಮ್ಮ ಸ್ಕೂಲ್ನಲ್ಲಿ ಈ ವರ್ಷ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಮದರ್ ಹೇಳಿದ್ರು ಫ್ಯಾನ್ಸಿ ಡ್ರೆಸ್ಗೆ ಸಿಂಡ್ರೆಲಾ ಡ್ರೆಸ್ಸನ್ನು ನಾನು ಹಾಕೋಬೇಕಂತೆ.
ಅದಕ್ಕೆ ಆ ಡ್ರೆಸ್ ಹಾಕ್ಸು. ಏನ್ ಕಾನ್ವೆಂಟೋ ಏನೋ. ನಮ್ ಸಂಸ್ಕೃತಿ ನಮ್ ಪರಂಪರೆ ಬಗ್ಗೆ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಅದನ್ ಬಿಟ್ಟು ಬರೇ ಸಿಂಡ್ರೆಲಾ ಅಂತ ಸಂತಾ ಕ್ಲೂಸ್ ಅಂತ. ಯಾಕ ಒನಕಿ ಓಬವ್ವ, ಕಿತ್ತೂರ್ ಚೆನ್ನಮ್ಮ, ಲಕ್ಷ್ಮೀಬಾಯಿ ಇವರೆಲ್ಲ ಇಲ್ಲೇನು? ಅವ್ರ ಬಗ್ಗೆ ಹೇಳ್ಕೊಟ್ರೆ ನಮ್ ಮಕ್ಕಳಿಗೂ ಗೊತ್ತಾಗ್ತದೆ ನಮ್ ದೇಶಕ್ಕಾಗಿ ನಮ್ ಪರಂಪರೆಗಾಗಿ ಅವ್ರೆಷ್ಟು ದುಡಿದ್ರು ಅಂತ. ಆಯ್ತು ಪುಟ್ಟ, ಈ ಸಲ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡುವಂತೆ. ನಾ ಏನಾದ್ರೂ ಪ್ಲಾನ್ ಮಾಡ್ತೀನಿ. ಅಮ್ಮ ಕಿತ್ತೂರ್ ಚೆನ್ನಮ್ಮನ್ನೇ ಮಾಡ್ಸಮ್ಮ. ಕಿತ್ತೂರ್ ಚೆನ್ನಮ್ಮನ್ ಡ್ರೆಸ್ ಕೊಡ್ಸಮ್ಮ. ನೋಡಿದ್ರ ಅತ್ತೆ, ಏನಾದ್ರೂ ಹೇಳಿದ ತಕ್ಷಣನೇ ಆಗ್ಬಿಡ್ಬೇಕು. ತುದಿಗಾಲಲ್ಲಿ ನಿಂತಿರ್ತಾಳೆ. ಮಕ್ಕಳ ಹಂಗಲ್ಲೇನು? ಆಯ್ತು, ನಿನಗ್ ಡ್ರೆಸ್ ತಾನೇ ಬೇಕು, ನಾ ತಂದ್ಕೊಡ್ತೀನಿ. ಬೇಬೇಕು ತಿನ್ನು. ಡಾಕ್ಟರ್ ಸುಮಾ. ಮೋಹಿನಿ, ಹಾಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅದ್ ಸರಿ, ನೀವೇನಿಲ್ಲಿ? ನನ್ನ ಮಗಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ, ಡ್ರೆಸ್ ತಗೊಂಡ್ ಹೋಗೋಣ ಅಂತ ಓ ಬಂದಿದ್ದೆ. ಹೌದಾ? ನೋಡಿ, ನಮ್ಮ ಮನೆ ಇಲ್ಲೇ ಹತ್ರದಲ್ಲಿದೆ, ಬನ್ನಿ ಮನೆಗ್ ಹೋಗೋಣ. ಇವತ್ ಬೇಡ, ತುಂಬಾ ಕೆಲಸ ಇದೆ. ಇನ್ನೊಂದ್ಸಲಿ ಖಂಡಿತ ಬರ್ತೀನಿ. ಇಷ್ಟ ಹತ್ರ ಬಂದೆ ನಮ್ ಮನೆಗ್ ಬರ್ದೇ ಇರೋರು ಇನ್ನೊಂದ್ಸಲ ನಮ್ ಮನೆಗ್ ಬರ್ತೀನಿ ಅಂತ ಬರ್ತೀರಾ? ಬನ್ನಿ ಹೋಗೋಣ. ಸಿರಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಅವ್ರ ಅಜ್ಜ ಅಜ್ಜಿ ಜೊತೆ ಬನ್ನೇರ್ಘಟ್ಟಕ್ ಹೋಗಿದ್ದಾಳೆ. ಅರೆ, ಅವಳು ಇಲ್ಲ ಅಂದ್ಮೇಲೆ ಅವಳು ಇದ್ದಾಗ ಬರ್ತೀನಿ. ಏನು, ಸಿರಿ ಇದ್ರೆ ಮಾತ್ರ ನಮ್ಮ ಮನೆಗ್ ಬರ್ಬೇಕಾ? ಹಾಗೇನಿಲ್ಲ, ಬನ್ನಿ ಮತ್ತೆ. ನಡೀರಿ. ಪ್ಲೀಸ್ ಕಮ್. ಹಾ, ಪ್ಲೀಸ್. ಯಾರಿದ್ದಾರೆ ನಿಮ್ಮ ಮನೇಲಿ? ನನ್ ತಂದೆ ತಾಯಿ ಪಾಪ ಇಬ್ರೇ ಇದ್ದಾರೆ. ಈಗಿನ ಸಾಫ್ಟ್ವೇರ್ ಯುಗದಲ್ಲಿ ಬೆಂಗಳೂರಿನಲ್ಲಿ ಅವಿಭಕ್ತ ಕುಟುಂಬಗಳೆಲ್ಲ ದಿಕ್ಕಾಪಾಲಾಗ್ತಿದೆ. ಒಂದ್ಸಲ ಫಾರಿನ್ಗೆ ಅಂತ ಹೋದವರೆಲ್ಲ ವಾಪಸ್ ಬರೋದೇ ಇಲ್ಲ. ಆದ್ರೆ ಇಲ್ಲಿ ಪಾಪ ಏಜ್ಡ್ ಪೇರೆಂಟ್ಸ್ ಎಲ್ಲ ಒಂಟಿಯಾಗಿರ್ತಾರೆ. ದಟ್ಸ್ ಟ್ರೂ. ಕೈ ತುಂಬಾ ಡಾಲರ್ಸು ಬೇಕು, ಜೊತೆಗೆ ಸೋಷಿಯಲ್ ಫ್ಯಾಬ್ರಿಕ್ಕು ಉಳಿಬೇಕು ಅಂದ್ರೆ ಹೇಗ್ ಸಾಧ್ಯ? ಯು ಕಾಂಟ್ ಹ್ಯಾವ್ ಯುವರ್ ಕೇಕ್ ಅಂಡ್ ಈಟ್ ಇಟ್ ಟು. ಬೈ ದ ವೇ, ಮಗು ಬರೋ ಟೈಮ್ಗೆ ಬೋಂಡ ಮಾಡೋಣ ಅನ್ಕೊಂಡಿದ್ದೆ. ಈಗ್ಲೇ ಮಾಡ್ಕೊಂಬರ್ತೀನಿ. ಮೋಹಿನಿ ಪ್ಲೀಸ್, ಈಗದೆಲ್ಲ ಬೇಡ. ಅಯ್ಯೋ, ಏನ್ ಹೀಗನ್ಬಿಟ್ರಿ? ನನ್ ಕೈ ಬೋಂಡದ್ ರುಚಿ ನಿಮ್ಗಿನ್ನೂ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಅಮೆರಿಕದಲ್ಲಿ ಎವ್ರಿ ವೀಕೆಂಡ್ ತಪ್ಪದೆ ಮಾಡಿಸ್ಕೊಂಡ್ ತಿಂತಾರೆ. ನಾನಂತೂ ಆಲೂ ಬೋಂಡನ ಸೂಪರ್ ಆಗಿ ಮಾಡ್ತೀನಿ. 5 ನಿಮಿಷದಲ್ಲಿ ಮಾಡ್ಕೊಂಬರ್ತೀನಿ, ನೀವ್ ಕೂತೀರಿ. ರಫೀಗೂ ಆಲೂ ಬೋಂಡ ತುಂಬಾ ಇಷ್ಟ. ಏನೇನೋ ಯೋಚನೆ ಮಾಡ್ತಿರ್ತೀನಿ. ಡಾಕ್ಟ್ರೇ, ನಿಮಗ್ ಬೋರ್ ಆದ್ರೆ ಟಿವಿ ನೋಡಿ. ರಿಮೋಟ್ ಅಲ್ಲೇ ಟೀಪಾಯ್ ಮೇಲಿದೆ. ದಟ್ಸ್ ಓಕೆ, ನನಗೇನು ಅಷ್ಟೊಂದು ಟಿವಿ ನೋಡೋ ಅಭ್ಯಾಸ ಇಲ್ಲ. ಐ ಟೋಲ್ಡ್ ಯು ಟು ಜಸ್ಟ್ ಕಿಲ್ ದ ಟೈಮ್. ಮ್ಯಾರೇಜ್ ಆಲ್ಬಮ್. ಡಾಕ್ಟರ್, ಏನಾಯ್ತು? ಏನಿಲ್ಲ ಡಾಕ್ಟರ್, ಏನಾಯ್ತು? ಏನೋ ಸೌಂಡ್ ಆಯ್ತಲ್ಲ. ಐ ಆಮ್ ರಿಯಲಿ ಸಾರಿ, ಕೈ ತಾಕಿ ವೇಸ್ ಬಿದ್ದೋಯ್ತು. ನಿಮ್ ಕಾಲ್ ಮೇಲೆ ಏನ್ ಬೀಳ್ಲಿಲ್ಲ ತಾನೆ? ಇಲ್ಲ ಇಲ್ಲ, ಐ ಆಮ್ ಓಕೆ. ಬಿಡಿ, ಇಟ್ಸ್ ಓಕೆ. ಏನಾಯ್ತು ಏನೋ ಅಂತ ಗಾಬರಿಯಾಗಿ ಫ್ಲೇಮ್ ಆಫ್ ಮಾಡಿ ಓಡ್ ಬಂದ್ಬಿಟ್ಟೆ. ನಥಿಂಗ್ ಟು ವರಿ. ನಿಮ್ ಆಲ್ಬಮ್ ನೋಡ್ತಾ ಇದ್ದೆ, ಚೆನ್ನಾಗಿದೆ. ಇಲ್ಲಿ 3 ಜನದ್ದು ಫೋಟೋ. ನಾನು, ಸಿರಿ, ನಮ್ಮ ಯಜಮಾನ್ರು ಮತ್ತೆ ಫ್ಯಾಮಿಲಿ ಫ್ರೆಂಡ್. ಓಕೆ. ಇಲ್ಲಿ ಮಧ್ಯದಲ್ಲಿ ನಿಂತಿದ್ದಾರಲ್ಲ, ಅವರು ನಿಮ್ಮ ಯಜಮಾನ್ರಾ? ಇಲ್ಲ ಇಲ್ಲ, ಅವ್ರು ನಮ್ಮ ಯಜಮಾನ್ರು ಫ್ರೆಂಡ್. ಓ ಹೌದಾ? ಮಗು ನೆತ್ಕೊಂಡಿದ್ರು ನೋಡಿ, ಇವರೇ ನಿಮ್ಮ ಹಸ್ಬೆಂಡು ಅಂತ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟೆ. ಇವರು ಅಮೆರಿಕಲ್ಲೇ ಇದ್ದಾರಾ? ಮದ್ವೆ ಆಗಿದ್ಯಾ? ಅಯ್ಯೋ ಬಿಡಿ,
ಅವ್ರ ವಿಷಯನ ಇಷ್ಟೊತ್ತಲ್ಲಿ ಮಾತಾಡೋದಲ್ಲ. ಯಾಕೆ? ಹೊರಗಡೆ ತುಂಬಾ ಬಿಸ್ಲಿದೆ. ಈ ವ್ಯಕ್ತಿ ವಿಷಯನ ತಂಪ್ ಹೊತ್ತಲ್ಲಿ ಮಾತಾಡ್ಬೇಕು ಅಂದೆ. ಸೌಂಡ್ಸ್ ಇಂಟ್ರೆಸ್ಟಿಂಗ್. ಏನ್ ವಿಷಯ? ನಿಮ್ಗೆ ಬೋರ್ ಆಗಲ್ಲ ಅಂದ್ರೆ ಹೇಳ್ತೀನಿ. ಹೇಳ? ಏ, ಖಂಡಿತ ಖಂಡಿತ ಹೇಳಿ. ಇವ್ರ ಹೆಸರು ರವಿ ಅಂತ. ನಾವ್ ಅಮೆರಿಕದ ಕ್ಯಾಲಿಫೋರ್ನಿಯಾಗ್ ಹೋದ್ ಹೊಸದ್ರಲ್ಲಿ ಇವ್ರೇ ನಮಗ್ ಫಸ್ಟ್ ಪರಿಚಯ ಆಗಿದ್ದು. ಆಗಿನ್ನೂ ಸಿರಿ ಪುಟ್ಟ ಮಗು. ಇವರು ಸಿರಿನ ತುಂಬಾ ಹಚ್ಕೊಂಡಿದ್ರು. ಅವ್ರಾಗಾಗ ಹೇಳ್ತಿರೋರು, ನನಗೂ ಹೆಂಡ್ತಿ ಇದ್ದಾಳೆ, ಇದೇ ವಯಸ್ಸಿನ ಮಗು ಇದೆ, ಯಾವಾಗ ಇಂಡಿಯಾಗ್ ಹೋಗ್ತೀನೋ ಅನ್ನಿಸ್ತಿದೆ. ಆದ್ರೆ ಏನ್ ಮಾಡೋದು, ಸರ್ವಿಸ್ ಬಾಂಡ್ ಬರ್ಕೊಟ್ಟಿರೋದ್ರಿಂದ ಇಂಡಿಯಾಗ್ ಹೋಗಕ್ಕಾಗಲ್ಲ ಅಂತ ಹೇಳ್ತಿರೋರು. ಒಂದ್ಸಲ ನಾವೆಲ್ರೂ ಒಟ್ಟಿಗೆ ಮಾಲ್ಗ್ ಹೋದಾಗ ರವಿ ಅವರು ತಲೆ ಸುತ್ತ ಬಿದ್ಬಿಟ್ರು. ತಕ್ಷಣ ಅಲ್ಲೇ ಇದ್ದ ಇಂಡಿಯನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ. ಅವರು ಹಲವಾರು ಕಾಂಪ್ಲಿಕೇಟೆಡ್ ಟೆಸ್ಟ್ಗಳನ್ನ ಮಾಡಿದ್ರು. ಕೊನೆಗೆ ನಮ್ಮೆಲ್ರ ಮುಂದೆ ಒಂದು ಭಯಂಕರ ಸತ್ಯನ ಹೇಳಿದ್ರು. ಅವ್ರು ಹೇಳೋ ಪ್ರಕಾರ ಜಗತ್ನಲ್ಲಿ 10 ಲಕ್ಷ ಜನರಲ್ಲಿ ಒಬ್ರಿಗ್ ಬರೋ ಅಂತ ಮೋಟಾರ್ ನ್ಯೂರಾನ್ ಡಿಸೀಸ್ ಅನ್ನೋ ಕಾಯಿಲೆ ರವಿ ಅವ್ರಿಗೆ ಬಂದಿತ್ತಂತೆ. ನೀವು 15 ದಿನಕ್ಕಿಂತ ಜಾಸ್ತಿ ಬದುಕಲ್ಲ, ತಕ್ಷಣ ಇಂಡಿಯಾಗ್ ಹೊರಟ್ಬಿಡಿ, ಉಳ್ದಿರೋ ದಿನಗಳನ್ನಾದ್ರೂ ನಿಮ್ ತಾಯಿ, ಹೆಂಡತಿ, ಮಗು ಜೊತೆ ಕಳೀರಿ ಅಂತ ಆ ಇಂಡಿಯನ್ ಡಾಕ್ಟ್ರು ರವಿ ಅವ್ರಿಗೆ ಅಡ್ವೈಸ್ ಮಾಡಿದ್ರು. ಈ ವಿಷಯ ಕೇಳಿ ರವಿ ಅವ್ರಿಗೆ ಆಘಾತ ಆಯ್ತು. ನಾನು ಭಾರತಕ್ಕೆ ಹೋಗಿ ಹೆಣ ಆಗ್ಬೇಕಂತ ದುಃಖ ಪಟ್ರು, ಧೃತಿಗೆಟ್ರು, ನಮ್ಮೆಲ್ರ ಜೊತೆ ಮಾತೇ ನಿಲ್ಲಿಸ್ಬಿಟ್ರು. ಅದಾದ್ಮೇಲೆ ರವಿ ಅವರು 3 ದಿನ ನಮ್ಮನ್ನ ನೋಡೋದಿಕ್ ಇಷ್ಟನೇ ಪಡ್ಲಿಲ್ಲ. ಅವ್ರು ಏನ್ ಯೋಚನೆ ಮಾಡಿದ್ರೋ ಏನೋ, 4ನೇ ದಿನ ನಮ್ಮನ್ನ ವಾರ್ಡ್ ಕರ್ಸ್ಕೊಂಡ್ರು. ನನಗೆ ನನ್ನವರು ಅಂತ ಯಾರೂ ಇಲ್ಲ. ನೀವೇ ನನಗೆಲ್ಲ. ನಿಜ ಹೇಳ್ತೀನಿ, ಬೆಂಗಳೂರಿಗೆ ಹೋಗಿ ಹೆಣ ಆಗೋದಕ್ಕೆ ನನಗಿಷ್ಟ ಇಲ್ಲ. ನಾನೇನಾದ್ರು ನನ್ನ ತಾಯಿ ಮುಂದೆ ಜೀವ ಬಿಟ್ರೆ ಮರುಕ್ಷಣನೇ ಅಮ್ಮನೂ ತನ್ನ ಪ್ರಾಣ ಕಳ್ಕೊಂಡ್ಬಿಡ್ತಾಳೆ. ಅಷ್ಟೇ ಅಲ್ಲ, ಸುಮಾ ನನ್ನ ಮಗು, ಅವ್ರ ಕಣ್ಣಿಂದ ನನ್ನ ಸಾವನ್ನ ನೋಡಬಾರ್ದು. ಅವ್ರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. 3 ದಿನ ಯೋಚನೆ ಮಾಡಿದ್ಮೇಲೆ ಇದನ್ನ ರೆಡಿ ಮಾಡಿದೆ. ಇದರಲ್ಲಿ ನನ್ನ ಹೆಂಡತಿ ಕಳಿಸಿರೋ ಡಿವೋರ್ಸ್ ಲೆಟರ್ ಇದೆ. ಡಿವೋರ್ಸ್ ನೋಟಿಸಾ? ಯಾಕ್ ರವಿ? ನಾನು ಅಮೆರಿಕಲ್ಲಿ ಇನ್ನೊಂದು ಮದುವೆ ಆಗಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಇಂಡಿಯಾಗೆ ವಾಪಸ್ ಬರಲ್ಲ. ನಾನಂತೂ ಮದುವೆಯಾಗಿ ಆರಾಮಾಗಿ ಸೆಟ್ಲ್ ಆಗಿದ್ದೀನಿ. ನೀನು ಅಲ್ಲಿ ಇನ್ನೊಂದು ಮದುವೆಯಾಗಿ ಸೆಟ್ಲ್ ಆಗು. ಅಷ್ಟೇ ಅಲ್ಲ, ಅಮ್ಮನ ಪಾಪುನ ಚೆನ್ನಾಗಿ ನೋಡ್ಕೊಂತ ಬರೆದಿದ್ದೀನಿ. ಅಟ್ಲೀಸ್ಟ್ ನಾನೊಬ್ಬ ಪಾಪಿ ಮೋಸ್ಕರ ಅನ್ನೋ ಕೋಪದಲ್ಲಾದ್ರೂ ಅಮ್ಮ ಸುಮನ್ಗೆ ಇನ್ನೊಂದು ಮದುವೆ ಮಾಡ್ತಾರೆ. ಸುಮನಿಗೆ ಇನ್ನೊಬ್ಬ ಗಂಡ ಸಿಗ್ತಾನೆ. ಖುಷಿಗೂ ಒಬ್ಬ ಅಪ್ಪ ಸಿಕ್ಕಾಗುತ್ತೆ. ಆಗ್ಲೇ ನನ್ನ ಆತ್ಮಕ್ಕೂ ಶಾಂತಿ ಸಿಗೋದು. ಆಮೇಲೆ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನನ್ನ ಬಾಡಿನ ಇಂಡಿಯಾಗೆ ಮಾತ್ರ ಕಳಿಸ್ಬೇಡಿ ಪ್ಲೀಸ್. ಪ್ರಾಮಿಸ್ ಮೀ. ಪ್ರಾಮಿಸ್. ಈಗಿನ ಕಾಲದಲ್ಲಿ ಇಂಥ ವ್ಯಕ್ತಿ ಯಾರಿರ್ತಾರೆ ಹೇಳಿ? ತನ್ನನ್ನ ಕೆಟ್ಟೋನ್ ಮಾಡ್ಕೊಂಡ್ರೂ ಪರವಾಗಿಲ್ಲ, ತನ್ನ ಹೆಂಡತಿ ಜೀವನ ರೂಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿರೋ ವ್ಯಕ್ತಿ ಇವರೊಬ್ರೇ ಅನ್ಸತ್ತೆ. ಅಷ್ಟೇ ಅಲ್ಲ, ಅವ್ರ ಕಣ್ಣು,
ಕಿಡ್ನಿ, ಹಾರ್ಟು ಎಲ್ಲ ದಾನ ಮಾಡಿದ್ರು. ಕೊನೆಗೆ ಅವ್ರ ಇಡೀ ದೇಹನೇ ಮೆಡಿಕಲ್ ರಿಸರ್ಚ್ಗೆ ಅಂತ ಬರ್ಕೊಟ್ಟು ಪ್ರಾಣ ಬಿಟ್ಬಿಟ್ರು. ಇಟ್ ಈಸ್ ಅಮೇಝಿಂಗ್. ರಿಯಲಿ ಹಿ ವಾಸ್ ಯುನೀಕ್. ನಾನೊಬ್ಳು, ನನಗೆ ಎಮೋಷನ್ಸ್ ತಡ್ಕೊಳಕ್ಕಾಗ್ದೆ ಅವ್ರ ಕತೆ ಹೇಳಿ ನಿಮ್ ಕಣ್ಣಲ್ಲಿ ನೀರ್ ತರಿಸ್ಬಿಟ್ಟೆ. ನಮ್ಮ ಯಜಮಾನರು ನಂಗೆ ಯಾವಾಗ್ಲೂ ಹೇಳ್ತಿರ್ತಾರೆ ನಿಂಗೆ ಸ್ವಲ್ಪ ಮಾತ್ ಜಾಸ್ತಿ ಅಂತ. ಇರ್ಲಿ ಬಿಡಿ, ಈಗ ಆ ವಿಷಯ ಎಲ್ಲ ಯಾಕೆ, ನೀವು ಕೂತಿರಿ, ನಾನು ಬೋಂಡ ಬಿಸಿ ಮಾಡ್ಕೊಂಡ್ ಬರ್ತೀನಿ. ಬೇಡ, ಮಗು ಸ್ಕೂಲಿಂದ ಬರೋ ಟೈಮ್ ಆಯ್ತು, ನಾನು ಬರ್ತೀನಿ. ಡಾಕ್ಟರ್ 1 ಮಿನಿಟ್ ಪ್ಲೀಸ್. ರವಿ, ಯಾಕೆ ಮೋಸ ಮಾಡಿದ್ರಿ ರವಿ? ನೀವ್ ನನಗೆ ವಂಚನೆ ಮಾಡಿದ್ರಿ, ಮೋಸ ಮಾಡಿದ್ರಿ ಅಂತ ನಾನು ಅತ್ತೆ ದಿನ ನಿಮಗ್ ಶಾಪ ಹಾಕ್ತಿದ್ವಿ. ಆದ್ರೆ ನೀವು ಪುಣ್ಯಾತ್ಮ ಭೂಮಿ ಮೇಲೆ ಇಲ್ಲ. ಸುಳ್ಳು ನಾ ಅಲ್ಲಿ ಮದ್ವೆ ಆಗ್ಬಿಟ್ಟಿದ್ದೀನಿ ಅಂತ ಸುಳ್ಳು ಹೇಳಿ ನಮಗ್ ಮೋಸ ಮಾಡಿದ್ರಿ. ರವಿ, ನೀವು ಬದುಕಿಲ್ಲ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ ರವಿ. ನಮ್ದೇ ಬೇರೆ ದಾರಿನೇ ಇಲ್ಲ. ಹೌದು ಸುಮಾ, ನೀನ್ ನಂಬಲೇಬೇಕು. ನನ್ನ ಸಾವಿನ ಸುದ್ದಿನ ಮುಚ್ಚಿಟ್ಟು ನಿಮ್ಗಳ ಮುಂದೆ ನಾನೊಬ್ಬ ಮೋಸಗಾರ ಅಂತ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದೆ. ಅಮ್ಮನಿಗೇನೂ ಆಗಬಾರ್ದು, ನನ್ನ ಮಗು ತಂದೆ ಇಲ್ಲದೆ ಬೆಳಿಬಾರ್ದು, ನೀನು ಗಂಡ ಇಲ್ಲದೆ ಬದುಕಬಾರ್ದು ಅನ್ನೋ ಕಾರಣಕ್ಕೆ. ಸುಮಾ, ಯಾವುದೇ ಕಾರಣಕ್ಕೂ ನನ್ನ ಸಾವಿನ ಸುದ್ದಿನ ಅಮ್ಮನಿಗೆ ಮಾತ್ರ ಹೇಳ್ಬೇಡ. ಅದನ್ನ ಕೇಳಿದ್ರೆ ಅಮ್ಮ ಖಂಡಿತ ಬದುಕಿರಲ್ಲ. ನೀನು ಅಷ್ಟೇ, ಇನ್ನೊಂದು ಮದುವೆ ಆಗಿ ಚೆನ್ನಾಗಿರು. ಆಗ್ಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು. ಏನ್ ಯೋಚನೆ ಮಾಡ್ತಾ ಇದೀಯ ಸುಮಾ? ನಿನಗೆ ಹೇಳ್ತಾ ಇರೋದು, ನೀನ್ ಇನ್ನೊಂದು ಮದುವೆ ಆಗ್ಲೇಬೇಕು. ಅದೇ ನನ್ನ ಆಸೆ. ರವಿ, 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 ಲುಕ್ ಡಾಕ್ಟರ್ ಸುಮಾ, ಒಂದು ನೀವು ಮದುವೆ ಆಗೋರ್ಗೂ ಕಾಯ್ತೀನಿ, ಬೇರೆ ಯಾರನ್ನೇ ಮದುವೆ ಆದ್ರೂ ಪರವಾಗಿಲ್ಲ, ಅಲ್ಲಿವರೆಗೂ ಕಾಯ್ತೀನಿ. ಆದ್ರೆ ನೀವು ಮದುವೆ ಆಗ್ಲಿಲ್ಲ ಅಂದ್ರೆ ನಾನು ಕೊನೆವರೆಗೂ ಹೀಗೆ ಮದುವೆ ಆಗದೆ ಇದ್ಬಿಡ್ತೀನಿ. ನಿರ್ಧಾರ ನಿಮ್ದು ಸುಮಾ. ಚಂದ್ರು, ಚಂದ್ರು, ಚಂದ್ರು. ಸತ್ಯನ ಮುಚ್ಚಿಟ್ರು ಸಮಸ್ಯೆ, ಸತ್ಯನ ಬಿಚ್ಚಿಟ್ರು ಸಮಸ್ಯೆ. ಎಂತ ಸಂದಿಗ್ಧ ಪರಿಸ್ಥಿತಿ ತಂದಿಟ್ಯಪ್ಪ ಭಗವಂತ ನನಗೆ. ನೆಲೆ ಕಾಣದ ದೋಣಿ ತರ ಆಗೋಗಿದೆ ನನ್ ಜೀವನ. ಏನ್ ಮಾಡ್ಲಿ ಭಗವಂತ ನಾನು?
ಏನ್ ಮಾಡ್ಲಿ? ಸಮಾಧಾನ ಮಾಡ್ಕೊಮ್ಮ. ನಾನು ನೋಡ್ಲಿಕ್ಕತ್ತೀನಿ. ನನ್ನ ಮಗ ನಿನ್ನ ವಿಶ್ವಾಸಕ್ಕೆ ದ್ರೋಹ ಮಾಡಿ ಇನ್ನೊಂದು ಮದುವೆ ಮಾಡ್ಕೊಂಡ. ಅವತ್ತಿಂದ ಇವತ್ತಿನ ತನಕ ನೀ ನೋವು ಅನುಭವಿಸ್ಲಿಕ್ಕತ್ತಿದ್ದಿ. ಅವ ನಿನಗೆ ಮೋಸ ಮಾಡಿದ್ರು ಅವನ್ ನೆನಪಿನಾಗ ಕೊರಗ್ಲಿಕ್ಕತ್ತಿದ್ದಿ. ಆದ್ರೆ ಇನ್ನು ಮುಂದೆ ನಿನ್ನ ಭವಿಷ್ಯಕ್ಕ, ನಿನ್ನ ಮಗಳ ಭವಿಷ್ಯಕ್ಕಾದ್ರೂ ನೀ ನಿರ್ಧಾರ ತಗೊಳ್ಳಿಕ್ಕೆ ಬೇಕು. ಚಂದ್ರು ನಿನ್ನ ಎಷ್ಟು ಪ್ರೀತಿಸ್ತಾನ, ಗೌರವಿಸ್ತಾನ. ಖುಷಿನ್ ಕಂಡ್ರ ಪ್ರಾಣ ಅವಂಗ. ಅವನ್ ಮದ್ವೆ ಮಾಡ್ಕೊಂಡು ಸುಖವಾಗಿದ್ಬಿಡಮ್ಮ. ಅತ್ತೆ, ನನ್ ರವಿನು ನನ್ನ ಅಷ್ಟೇ ಪ್ರೀತಿಸ್ತಾ ಇದ್ರು ಅತ್ತೆ, ಅಷ್ಟೇ ಇಷ್ಟಪಡ್ತಾ ಇದ್ರು. ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಆ ತರ ಎಲ್ಲ ಆಗೋಗಿರ್ಬಹುದು. ನಾ ಚಂದ್ರನ್ ಮದ್ವೆ ಆದ್ರೆ ಇವತ್ತಲ್ಲ ನಾಳೆ ನನ್ ರವಿ ನನ್ನ ಹತ್ರ ವಾಪಸ್ ಬಂದ್ರೆ ಆಗ ಸಮಾಜಕ್ಕೆ ನಾನು ಏನ್ ಹೇಳಿ ಅತ್ತೆ? ರವಿ ನನ್ ಮೊದಲನೇ ಗಂಡ, ಚಂದ್ರು ನನ್ ಎರಡನೇ ಗಂಡ ಅಂತ ಹೇಳ. ನಮ್ ಖುಷಿ ಪುಟ್ಟಿ ಅವಳೇನ್ ಹೇಳ್ತಾಳೆ ಅತ್ತೆ? ಇವ್ರು ನನ್ ಮೊದಲನೇ ಅಪ್ಪ, ಇವ್ರು ನನ್ ಎರಡನೇ ಅಪ್ಪ ಅಂತ ಹೇಳ್ತಾಳ? ಯೋಚನೆ ಮಾಡಿ ಅತ್ತೆ. ಅಮ್ಮ ವಾಪಸ್ ಬರುವುದಿಲ್ಲ ಸುಮ. ವಿಶ್ವಾಸಘಾತಕಿದ್ದಾನ. ಒಂದ್ ವೇಳೆ ಅಮ್ಮ ವಾಪಸ್ ಬಂದ್ರು ನಾನು ಅವನು ಕೊಂದು ಜೈಲಿಗೆ ಹೋಗ್ತೀನಿ. ಸಣ್ಣವಿದ್ದಾಗಿಂದ ಜೀವಕ್ಕೆ ಜೀವ ಕೊಟ್ಟು ದೊಡ್ಡವನ್ ಮಾಡ್ದೆ. ಆದ್ರೆ ಅವ ಏನ್ ಮಾಡ್ದ? ನಮ್ಸಿ ಕುತ್ಕಿ ಕೊಯ್ದ. ಅಲ್ಲಿ ಯಾವಕಿನೋ ಕಟ್ಕೊಂಡು ಆರಾಮಾಗಿದ್ದಾನ. ನೀ ಯಾಕೆ ನಿನ್ನ ಮಗಳ ಜೋಡು ಒಂಟಿಯಾಗಿರ್ಬೇಕು ಹೇಳು? ಅವನ ಸಲುವಾಗಿ ನೆರಳ್ಬೇಕು ಹೇಳು? ಬೇಡ, ನೀ ಚಂದ್ರನ್ ಮದ್ವೆ ಮಾಡ್ಕೊ. ಹಾಗ ನನಗ್ ಸಮಾಧಾನ ಆಗ್ತು. ನೋಡುವ, ನಿನಗ್ ಜಾಸ್ತಿ ಹೇಳೋ ಶಕ್ತಿ ನನಗಿಲ್ಲ. ವಿಚಾರ ಮಾಡು. ಇಷ್ಟೊತ್ತಲ್ಲಿ ಯಾರು? ಸುಮಾ, ನೀನ್ ಇಷ್ಟೊತ್ನಲ್ಲಿ? ಅದು ನನ್ನ ಮನೆಗೆ. ವಾಟ್ ಎ ಸರ್ಪ್ರೈಸ್. ಪ್ಲೀಸ್ ಕಮ್. ಬ್ಯಾಚುಲರ್ ಮನೆ, ಪುಟ್ತು, ಚಿಕ್ಕದಾಗಿದೆ. ಬಿ ಕಂಫರ್ಟಬಲ್. ಓಕೆ, ಇಟ್ಸ್ ಓಕೆ. ಆಮೇಲೆ ಏನ್ ಇಷ್ಟೊತ್ನಲ್ಲಿ ಬಂದ್ ವಿಷಯ? ಅದು ಅದು ಏನೋ ಹೇಳಬೇಕು ಅಂತಿದ್ಯಾ? ಪ್ಲೀಸ್ ಪ್ರೊಸೀಡ್. ಆಮೇಲೆ ನೋಡು, ನಿನ್ ಮತ್ತೆ ಬೈದು ಬುದ್ಧಿ ಹೇಳೋ ಸೆಷನ್ ಆಗೋದಾದ್ರೆ ನನ್ನ ತಪ್ಪು ಗೊತ್ತಾಗೋಕ್ ಮುಂಚೆನೆ ಸಾರಿ ಕೇಳ್ಬಿಡ್ತೀನಿ. ನಾನು ಒಂದು ನಿರ್ಧಾರ ತಿಳಿಸ್ಬೇಕು ಅಂತ ಬಂದಿದ್ದೀನಿ. ಕ್ವೈಟ್ ಇಂಟ್ರೆಸ್ಟಿಂಗ್. ನೀನ್ ಯಾವಾಗ್ಲೂ ನನಗೆ ಸೀರಿಯಸ್ನೆಸ್ ಇಲ್ಲ, ಹುಡುಗಾಟದ ಹುಡುಗ ಅಂತ ಕ್ಲಾಸ್ ತಗೋತಾ ಇದ್ದೆ. ಪರವಾಗಿಲ್ಲ. ಈಗಂತ ವ್ಯಕ್ತಿ ಹತ್ರ ಯು ವಾಂಟ್ ಟು ಶೇರ್ ಸಮಥಿಂಗ್. ಐ ಆಮ್ ಆನರ್ಡ್. ನಾನು ಮದುವೆ ಆಗ್ಬೇಕು ಅಂತಿದ್ದೀನಿ. ನಿನಗೆ ಮದುವೆನಾ? ಆರ್ ಯು ಮ್ಯಾರಿಂಗ್? ಗುಡ್, ವೆರಿ ಗುಡ್. ನಾನು ನಿನ್ನ ಮದುವೆ ಆಗು ಅಂತ ನೀನು ಹಿಂದೆ ಬಿದ್ದಾಗೆಲ್ಲ ನೀನನ್ನು ಅವಾಯ್ಡ್ ಮಾಡ್ತಿದ್ದೆ.
ನನಗಂತೂ ಆ ಯೋಗ ಸಿಗ್ಲಿಲ್ಲ. ನಿನ್ನ ಅಷ್ಟು ಇಂಪ್ರೆಸ್ ಮಾಡಿದ ಹುಡುಗ ಯಾರು? ಈ ಮಸ್ಟ್ ಬಿ ವೆರಿ ಲಕ್ಕಿ ಇವನು. ನನ್ನ ಬಗ್ಗೆ, ನನ್ನ ಖುಷಿ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿರೋ ಚಂದ್ರನ್ ಮದ್ವೆ ಆಗ್ಬೇಕು ಅಂತಿದ್ದೀನಿ. ಚಂದ್ರು ಅಂದ್ರೆ ನನ್ನ ರಿಯಲಿ? ಮತ್ತ್ಯಾಕೆ ನಾನು ನಿನ್ ಮದ್ವೆ ಆಗ್ತೀನಿ ಅಂದಾಗ್ಲೆಲ್ಲ ಬೇಡ ಅಂತಿದ್ದೆ? ಇವತ್ತು ನನಗೆ ನಿನ್ನ ಮದ್ವೆ ಆಗ್ಬೇಕು ಅಂತ ಅನ್ಸಿದೆ. ತಂದೆ ಇಲ್ದಿರೋ ಖುಷಿಗೆ ನಿನ್ನ ಅಗತ್ಯ ಇದೆ. ಅದಕ್ಕೆ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ನಾನು ಇಷ್ಟು ದಿನ ನಿನ್ಗೋಸ್ಕರ ಕಾದಿದ್ದು ಸಾರ್ಥಕ ಆಯ್ತು. ನಾನು ಕಡೆವರೆಗೂ ನಿನ್ನ ನಿರೀಕ್ಷೆಗಳನ್ನ ಸುಳ್ಳು ಮಾಡದೆ ಜೊತೆಗಿರ್ತೀನಿ ಸುಮಾ. ಇಟ್ಸ್ ಅ ಪ್ರಾಮಿಸ್. ಮೊದಲು ಈ ವಿಷಯನ ಈ ಮತ್ತೆ ಹೇಳೋಣ ಬಾ, ಅವ್ರು ತುಂಬಾ ಖುಷಿ ಪಡ್ತಾರೆ. ಅತ್ತೆ ಹತ್ರ ಪರ್ಮಿಷನ್ ತಗೊಂಡೇ ಇಲ್ಲಿಗೆ ಬಂದಿರೋದು. ಇನ್ನೇನಿದ್ರು ಗುರುಗಳ ಹತ್ರ ಆಶೀರ್ವಾದ ತಗೋಬೇಕು. ಅದೊಂದು ಸಿಕ್ಕಿದ್ರೆ ಇನ್ನೆಲ್ಲ ಸಿಕ್ತಾಗೆ. ಐ ಲವ್ ಯು ಸುಮಾ. ನೀವಿಬ್ರು ಮದುವೆ ಆಗ್ತಾ ಇರೋದು ತಿಳಿದು ತುಂಬಾ ಸಂತೋಷ ಆಯ್ತು. ಸುಮಾ, ನಿನ್ನ ಬದುಕಿನಲ್ಲಿ ಇದು 2ನೇ ಘಟ್ಟ. ಈ ನಿನ್ನ ಬದುಕಿನಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ತೊಂದರೆಗಳಾಗದೇ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಚಂದ್ರು, ಅವಳ ಪೂರ್ವಾಪರಗಳನ್ನು ತಿಳಿದುಕೊಂಡು ಈ ನಿರ್ಧಾರ ತಗೊಂಡಿದ್ಯಾ ತಾನೆ? ಇದು ನನ್ನ ಇವತ್ತಿನ ನಿರ್ಧಾರ ಅಲ್ಲ ಗುರುಗಳೇ. ಇವಳನ್ನ ಮದುವೆ ಆಗ್ಬೇಕು ಅಂತ ಕಾಲೇಜಿನ ದಿನಗಳಲ್ಲೇ ಆಸೆ ಇತ್ತು. ಆದರೆ ಇವಳೇ ಮನ್ಸು ಮಾಡಿರ್ಲಿಲ್ಲ. ಎಲ್ಲಕ್ಕೂ ಕಾಲ ಕೂಡ್ಬರ್ಬೇಕು. ಸುಮಳ ಬದುಕಿನಲ್ಲಿ ಮೂಡಿ ಬಂದಂತಹ ರವಿ ಸುಮ ಅರಳುವುದಕ್ಕೆ ಮೊದಲೇ ಬಾಡಿಸ್ಬಿಟ್ಟ. ಆದರೆ ಸಂಜೆ ನಂತರ ಮೂಡೋ ಚಂದ್ರ ಬಂದು ಸುಮಳ ಬಾಳನ್ನ ಅರಳಿಸ್ತಾ ಇದ್ದಾನೆ. ಸುಮ, ನನ್ನ ದೃಷ್ಟಿಯಲ್ಲಿ ನೀನು ಸಂಜೆಯಲ್ಲಿ ಅರಳಿದ ಹೂ. ನಮ್ಗೆ ಆಶೀರ್ವಾದ ಮಾಡಿ ಗುರುಗಳೇ. ಒಳ್ಳೇದು, ಒಳ್ಳೇದಾಗ್ಲಿ.